प्रविश्य मम वाचमिमां प्रसुप्तां सञ्जीवयध्य किल शक्तिधरस्वधाम्ना अन्यां च हस्तचरणश्रवणत्वगादीन् प्राणां नमो भगवते पुरुषाय तुभ्यम् यो विप्रलम्ब विपरीतमरिक्तभूतां वादानिरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि वेदान्तवेद्यं सकलागमग्नं दयासुधा सिन्धुमनन्तरूपं श्रीयाज्ञवल्क्यं परिपूर्णचन्द्रं श्रीमद्गुरुं नित्यमहं नमामि पूजाय राघवेन्द्राय सत्यधर्मरताय च भजरामि कल्पवृक्षाय नमतां कामधेनवे शेषाङ्गरहीनमनसे यतिधर्मरताय च माधवार्याय गुरवे नमो वैराग्यशालिने तपस्वाध्याय शुश्रूषा कृष्णपूजारतमुनिं विश्वेशं पुष्पदं वन्दे परिव्राट चक्रवर्तिनं श्रीगुरुभ्यो नमः ಅಧ್ಯಕಥಾನುವಾದೇ ಸತೆ ಕಿಂಚಿತ್ ಪೂರ್ವಕಥಾನುವಾದ. ಯಾವುದೇ ಒಂದು ಕಥೆಯನ್ನು ಆರಂಭ ಮಾಡಬೇಕಾದ್ರೆ ಅಂದ್ರೆ ಒಂದೆರಡು ದಿನಗಳ ಕಾಲ ನಿರಂತರವಾಗಿ ಒಂದೇ ಜ್ಞಾನ ಕಾರ್ಯ ನಡೀತಾ ಇತ್ತು ಅಂದ್ರೆ ಹಿಂದಿನ ದಿನದ ಒಂದು ಚೂರು ವಿಷಯಗಳನ್ನು ಹೇಳಿ ಮುಂದಿನ ದಿನದ ವಿಷಯವನ್ನ ಪ್ರಸ್ತಾಪನೆ ಮಾಡ್ಬೇಕಂತ. ಯಾಕೆ ಅಂತಂದ್ರೆ ಎಲ್ಲಿಗೆ ಬಿಟ್ಟಿದ್ವಿ ಅಂತೇಳಿ ಮರೆತೋಗಿರುತ್ತಂತೆ ಕೆಲವೊಮ್ಮೆ ಶ್ರೋತೃಗಳಿಗೆ, ಎಲ್ಲಿಂದ ಹೋಗ್ತಾ ಇದೆ ಅನ್ನೋದೊಂದು ಬೇಕಲ್ವ. ಹಾಗಾಗಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ವಿಶ್ವೇಶತೀರ್ಥ ಯತಿಗಳು ರಚಿಸಿರುವಂತಹ ಕೃಷ್ಣ ಪಂಚಕದಲ್ಲಿ ಮೊದಲನೇ ಶ್ಲೋಕ ದುರ್ವಾರ ದೇವಾರಿ ನಿತಾಯ ಕಾಲಂ ಸಂಸಾರ ಸಿಂಧೋ ರಬರಂತ ಕೋಲಂ ಕೃಷ್ಣ ಪ್ರದಕ್ಷ ಚೈತನ್ಯಕೂಲಂ ಭವಾಣಪಸ್ಯೋ ಕರ್ಣಾನುಕೂಲಂ ಅನ್ನುವಲ್ಲಿ ಆ ದುರ್ವಾರ ದೇವಾರಿ ನಿಕಾಯ ಕಾಲಂ ಅಂತಂದ್ರೆ ಸಂಸಾರ ಸಾಗರದಿಂದ ಭಗವಂತ ನಮ್ಮನ್ನು ದಾಟಿಸಲಿಕ್ಕೆ ಬಹಳಷ್ಟು ಕಷ್ಟಗಳನ್ನ ನಾವು ಪಡಬೇಕು ಅಂತ ಗೊತ್ತಾಯ್ತು. ಭಗವಂತನ ಸ್ಮರಣೆ ಒಂದೇ ಬಹಳ ದೊಡ್ಡದು, ಅದು ಬಿಟ್ಟು ಬೇರೆ ಯಾವುದೂ ಉಪಾಯವಿಲ್ಲ ಅಂತ ಹೇಳ್ಬೇಕಾದ್ರೆ ಅದೇ ರೀತಿಯಾಗಿ ಭಗವಂತ ಸೂಚಕ ಫಲಗಳನ್ನ ಅಂದ್ರೆ ಶಕುನಗಳನ್ನ ಅಂತ ಹೇಳ್ತಾ ಇದ್ದೆ ನಿನ್ನೆ. ಆ ಶಕುನಗಳಲ್ಲಿ ಹೇಳ್ಬೇಕಾದ್ರೆ ಕೆಲವೊಂದು ವಾಕ್ಯಗಳು ಹೀಗೆ ಭಾಷಾಕಾರ್ಯರು ಅಂದ್ರೆ ಕೆಲವೊಂದು ವಾಕ್ಯಗಳಿಗೆ ಭಾಷೆಯನ್ನು ಬರೀಬೇಕಾದ್ರೆ ಒಂದು ವಾಕ್ಯ ಹೇಳ್ತಾರೆ, ಯದಾ ಕರ್ಮಸು ಕಾಮೇಶು ಸ್ತ್ರಿಯಂ ಸ್ವಪ್ನೆ ಭವಿಷ್ಯತಿ ಸಮೃದ್ಧಿಂ ತತ್ರ ಜಾನೀಯ ತಸ್ಮಿನ್ ಸ್ವಪ್ನೆ ನಿರ್ದರ್ಶನೆ ಅಂತ. ಏನು ಇದು ಅಂತಂದ್ರೆ, ಈಗ ನಿದ್ದೆಯಲ್ಲಿ ಮಲ್ಕೊಂಡಾಗ ಒಂದಿಷ್ಟು ಸ್ವಪ್ನಗಳು ನಮಗೇನಾದ್ರೂ ಬಿದ್ರೆ ಅದು ಶುಭ ಮತ್ತು ಅಶುಭ ಅಂತ ಹೇಳ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಕೆಲಸ ಯದಾ ಕರ್ಮೇಶು ಕಾಮೇಶು, ನನಗೆ ಇಷ್ಟವಾದ ಒಂದು ಕೆಲಸ ಆಗ್ಬೇಕು ಅಂತಿದ್ರೆ ಏನಾಗ್ಬೇಕು ಅಂತಂದ್ರೆ ಅದನ್ನ ಕೊನೆಗೆ ಹೇಳ್ತೀನಿ. ಒಂದಿಷ್ಟು ಅಶುಭ ಶುಭಗಳನ್ನು ಸೂಚನೆಯನ್ನು ತೋರಿಸ್ತಾರೆ. ಏನು ಅಂತಂದ್ರೆ ಅಂತಂದ್ರೆ ಯಾವ್ದು ಸ್ವಪ್ನದಲ್ಲಿ ಆನೆ ಏರುವುದನ್ನು ಕಾಣುವುದು. ಆನೆ ಏನಾದ್ರೂ ಬೆಟ್ಟ ಏರ್ತಾ ಇದೆ, ಏನಾದ್ರೂ ಒಂದು ಏರ್ತಾ ಇರೋ ರೀತಿಯಲ್ಲಿ ಕಾಣುತ್ತೆ ಅಂದ್ರೆ ಅದು ಶುಭ. ಮನುಷ್ಯ ಆನೆ ಏರಿಕೊಳ್ತಾ ಇದ್ದಾನೆ ಅಂದ್ರೆ ಶುಭ ರೀತಿಯಲ್ಲಿ. ಅದೇ ಕತ್ತೆ ಬಂತು, ಕತ್ತೆಯನ್ನು ಏರಿಕೊಳ್ಳುವುದು ಅದು ಅಶುಭಕರವಾಗಿರ್ತಕ್ಕಂಥ. ಹಾಗೆ ಕಪ್ಪು ಹಲ್ಲಿ ಇರುವಂತಹ ಅಂದ್ರೆ ಕಪ್ಪು ಹಲ್ಲಿಯಲ್ಲಿ ಸಾಧಾರಣ ಸಿಗುವುದು ನಮಗೆ ಒಂದು ಬೂದಿ ಬಣ್ಣ, ಆ ಕಪ್ಪು ಹಲ್ಲಿ ಕಾಣೋದು ಅಥವಾ ಕಪ್ಪು ಮನುಷ್ಯ ಏನಾದ್ರು ಸ್ವಪ್ನದಲ್ಲಿ ಬಂದ್ರೆ ಅದು ಕೂಡ ಅಶುಭ ಅಂತ. ಅಥವಾ ಕೋಟೆ ಏನಾದ್ರೂ ಹೆಗಲ ಮೇಲೆ ಕಪಿ ಬಂದಿದೆ, ಇಲ್ಲ ಮುಖ್ಯ ಪ್ರಾಣ ಕಪಿ ಅಂದ್ರೆ ಹನ್ನೊಂದು ದೇವರ ಒಳ್ಳೇದೇ ಆಗಲ್ಲ, ಹೆಗಲ ಮೇಲೆ ಬಂದು ಕೂತಾನೆ ಅದು ಕೂಡ ಅಶುಭಕರ ಅಂತೆ. ಆದ್ರೆ ಶುಭಕರ ಪದಗಳಲ್ಲಿ ಸೂಚಿಸಬೇಕಾದ್ರೆ ಒಂದಿಷ್ಟು ಹೇಳ್ತಾರೆ. ಏನು ಅಂತಂದ್ರೆ ನಿನ್ನೆ ಹೇಳಿರೋ ರೀತಿಯಲ್ಲಿ ಓಂಕಾರ ಕೇಳುವುದಾಗಲಿ ಅಥವಾ ಘಂಟಾನಾದನ ಕೇಳೋದಾಗ್ಲಿ ಈ ರೀತಿಯಾಗಿ ಶುಭಕರ ಆಗಲಿ. ಆದ್ರೆ ನಮ್ಮ ಕಾಮನೆಗಳು ಸಿದ್ಧಿ ಆಗಬೇಕಾದ್ರೆ ಪುರುಷರಿಗೆ ಬಹಳ ಸುಲಭ ಅಂತ. ಯಾಕೆ ಅಂತಂದ್ರೆ ಇದು ಮದುವೆ ಆದವರಿಗೆ ಮಾತ್ರ ಬಹಳ ಸುಲಭ. ಯದಾ ಕರ್ಮಸು ಕಾಮೇಶು, ನಾವು ಮಾಡುವಂತ ಕಾಮನೆಗಳು ಪೂರ್ಣ ಆಗ್ಬೇಕಂದ್ರೆ ಸ್ತ್ರೀಯಂ ಸ್ವಪ್ನೇ ಭವಿಷ್ಯತಿ, ತಮ್ಮ ಹೆಂಡತಿಯರು ಏನಾದ್ರೂ ಸ್ವಪ್ನದಲ್ಲಿ ಬಂದ್ರೆ ಅದು ಶುಭ. ಬಹಳ ಕಷ್ಟವಾದದ್ದು ಇದು. ಯಾವತ್ತಾದ್ರೂ ನಮ್ಮ ಕೆಲಸ ಶುಭ ಆಗ್ಬೇಕಂದ್ರೆ ಏನಾಗ್ಬೇಕಂದ್ರೆ ಅವರ ಪತ್ನಿಯರು ಕನಸಿನಲ್ಲಿ ಬರ್ಬೇಕಂತೆ. ಬಂದಾಗ ಆ ಕಾಮನೆ ಏನಾದ್ರು ಶುಭ ಆಗುತ್ತೆ ಅಂತ ಶಾಸ್ತ್ರ ಭಾಷಾಕಾರರು. ತುಂಬಾ ಕಷ್ಟ. ಅದಕ್ಕೆ ನೋಡಿ, ಶುಭ ಅನ್ನೋದು ಬಹು ಬೇಗವಾಗಿ ಯಾರಿಗೂ ಸಿಗೋದಿಲ್ಲ. ಭಗವಂತ ಅನುಗ್ರಹ ಆಗೋದು ತುಂಬಾ ಕಷ್ಟ. ಹಾಗಿದ್ದಾಗ ಗಂಡು ಮಕ್ಕಳಿಗೆ ಹೆಂಡತಿಯರ ಸ್ವಪ್ನದಲ್ಲಿ ಬರೋದಂದ್ರೂ ಇನ್ನೂ ತುಂಬಾ ಕಷ್ಟ. ಹಾಗಿದ್ದಾಗ ಶಾಸ್ತ್ರಕಾರ ಹೇಳ್ಬೇಕಾದ್ರೆ ಹೇಳುವಂತ ಮಾತು ಏನಂದ್ರೆ, ಯಾವ್ದಾದ್ರು ಕಾಮ್ಯಗಳನ್ನ ಪೂರ್ಣವಾಗಬೇಕಾದ್ರೆ ಸ್ವಪ್ನದಲ್ಲಿ ಹೆಂಡತಿಯ ಬರಬೇಕಂತೆ. ಅದೇ ರೀತಿಯಾಗಿ ಆ ಕೃಷ್ಣ ಪ್ರದಕ್ಷ ಚೈತನ್ಯಕೂಲಂ ಅಂದ್ರೆ ದ್ರೌಪದಿಗೆ ಭಗವಂತ ವಸ್ತ್ರವನ್ನ ಅಕ್ಷಯವನ್ನಾಗಿ ಕೊಡಬೇಕಾದ್ರೆ
ದ್ರೌಪದಿ ಇಲ್ಲಿ ಕೃಷ್ಣ ಪಂಚಕ ಅಂತ ಮಾಡಿದ್ದು ಯಾಕಂದ್ರೆ ಗುರುಗಳು ಕೃಷ್ಣೆ ಅಂತಂದ್ರೆ ಇಲ್ಲಿ ದ್ರೌಪದಿ ಅವಳು ಕೂಡ ಭಗವಂತನನ್ನ 5 ಶ್ಲೋಕದಿಂದ ಸ್ತೋತ್ರ ಮಾಡಿದ್ನಂತೆ ಆ ದುಶ್ಯಾಸನ ಸೀರೆಯನ್ನು ಸೆಳೆಬೇಕಾದ್ರೆ. ಏನು ಅಂದ್ರೆ ಶಂಖಚಕ್ರ ಗದಾಪಾಣೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಾಂ ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಯಾಧವ ನಂದನ ಇಮಾವಸ್ಥಾಂ ಸಂಪ್ರಾಪ್ತಾಂ ಅನಾಥಂ ಕಿಮುಪಾಕ್ಷಸೆ ಅಂತ ಈ ರೀತಿಯಾಗಿ ಇನ್ನೂ 3 ಶ್ಲೋಕಗಳನ್ನ ಆ ದ್ರೌಪದಿ ವರ್ಣನೆಯನ್ನು ಮಾಡ್ತಾರೆ. ಒಂದೊಂದು ಶ್ಲೋಕಕ್ಕೆ ಹಾಗೆ ವಿವರಣೆಗಳನ್ನ ಕೊಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಶ್ಲೋಕ ಇರುವಂತದ್ದು ಶಂಖಚಕ್ರ ಗದಾಪಾಣೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಾಂ ಅಂತ. ಅಂದ್ರೆ ದ್ರೌಪದಿ ಏನನ್ನ ಕೇಳ್ಕೊಂಡು ಅಂದ್ರೆ ನಿನ್ನೆ ದಾಸರು ಹೇಳ್ಬೇಕಾದ್ರೆ ಹೇಳಿದೆ, ದಾಸರು ವರ್ಣನೆ ಮಾಡ್ತಾರೆ ಅಂಗವ ಲೀದಾ ನಮ್ಮ ಕೃಷ್ಣನೋ ಲೀದಾ ಅಂತ. ಅಲ್ಲಿ ಅಂಗನೇ ಕೃಷ್ಣ ದ್ರೌಪದಿಗೆ ಅಕ್ಷಯವಾದ ವಸ್ತ್ರವನ್ನ ಇಟ್ಟ. ಹೇಗೆ ಅಂತಂದ್ರೆ ದುಶ್ಯಾಸನ ಕೆನ್ನೆ ಮೇಲೆ ಕೈಯನ್ನಿಟ್ಟು ಸೀರೆ ಸೆಳಿತಾ ಇದ್ದನಂತೆ. ಸೆಳೆಬೇಕಾದ್ರೆ ಆಗ ಕೇಳುವುದು ಪನ್ನಗ ಶಯನ ಕೃಷ್ಣ ಕೃಷ್ಣ ಎಂದು ಯಾರೋ ದ್ರೌಪದಿ ಆ ಭಗವಂತನನ್ನ ಹೊರೆ ಹೊಕ್ಕಳು. ಆಗ ಭಗವಂತ ಏನು ಮಾಡಿದ ಅಂತಂದ್ರೆ ಸಿಂಧು ಶಯನ ಅಂದ್ರೆ ಸಾಗರದ ಮೇಲೆ ಮಲಗಿರುವಂತಹ ಕೃಷ್ಣ ದ್ರೌಪದಿಗೆ ವಸ್ತ್ರ ಅಕ್ಷಯವಾಗಲಿ ಅಂತೇಳಿ ಅಕ್ಷಯವನ್ನ ಮಾಡಿಬಿಟ್ಟ. ವಸ್ತ್ರ ಅಕ್ಷಯ ಅಂತಂದ್ರೆ ಎಷ್ಟಾಯ್ತು ಸೀರೆ? ಏನು 1 2 ಆಯ್ತಾ ಅಂತಂದ್ರೆ ಅದಕ್ಕೆ ದಾಸರು ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ 1 2 3 4 ಕೋಟಿ ಸೀರೆ ಆದವು ಅಂತ. ಅಂದ್ರೆ 1 2 ಅಲ್ಲ, ಎಣಿಸ್ತಾ ಹಾಗೆ ಹೇಳ್ತಾ ಹೋದ್ರೆ ಹಾಗೆ 1 2 ಅಲ್ಲ ಹಾಗೆ ಬರ್ತಾ ಇದೆ ಅಂತ. ಅಲ್ಲ, ಏನ್ ನೀವು ಹೇಳ್ತಾ ಇದ್ದೀರಾ? ಎಲ್ಲೋ ಇರುವ ಕೃಷ್ಣ ದ್ರೌಪದಿಗೆ ಅಕ್ಷಯವಾಗಲಿ ಅಂತಂದ್ರೆ 1000 ಕೋಟಿ ಬರ್ಲಿಕ್ಕೆ ಹೇಗ್ ಸಾಧ್ಯ ಅಂತಂದ್ರೆ ಭಗವಂತ ಜಗತ್ತನ್ನೇ ಸೃಷ್ಟಿ ಮಾಡಿದಾನೆ. ಯಾಕಂದ್ರೆ ಆಚಾರ್ಯ ಹೇಳ್ತಾರೆ ದ್ವಾದಶ ಸ್ತೋತ್ರ, ನಾವು ಇವತ್ತೆಲ್ಲ ಪ್ರಸಿದ್ಧ ಸ್ತೋತ್ರ ಅಷ್ಟಮಾಧ್ಯಾಯ ಪ್ರೀಣಯಾಮೋ ವಾಸುದೇವ, ಎಲ್ಲರೂ ಕೂಡ ಎಲ್ಲಿಯಾದ್ರೂ ನೈವೇದ್ಯ ಯತಿಗಳಾಗ್ತಾ ಇದೆ ಅಂದ್ರೆ ಅದನ್ನ ಸುಂದರವಾಗಿ ಹಾಡ್ತಾ ಇರ್ಬೇಕಾದ್ರೆ ಕೊನೆಯ ಪದ್ಯ ಅಂತ ಹೇಳಿ ಪ್ರೀಣಯಾಮೋ ವಾಸುದೇವ ದೇವತಾ ಮಂಡಲ ಚಂಡ ಮಂಡಲಂ ಅಂತ. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಆಚಾರ್ಯರು, ಭಗವಂತ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಕಷ್ಟಪಟ್ಟ ಅಂದ್ರೆ ಇಲ್ಲ. ಸೃಷ್ಟಿ ಸಂಹಾರ ವಿಗ್ರಹೋ ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ ಹೃಷ್ಟೋತಾನುಶೇಷ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ. ಏನಂದ್ರೆ ಭಗವಂತ ಸೃಷ್ಟಿಯನ್ನ ಮಾಡಬೇಕಾದ್ರೆ ಲೀಲಾಯಾಸವಾಗಿ ನನಗೆ ಇಷ್ಟೆಲ್ಲ ಮಾಡ್ಬೇಕಲ್ಲಪ್ಪ ಅಂತ ಕಷ್ಟಪಟ್ಟು ಹೋಗಲಿಲ್ಲ. ಇಡೀ 14 ಲೋಕಗಳನ್ನೇ ಸೃಷ್ಟಿ ಮಾಡಿದ ಭಗವಂತನಿಗೆ ಅಕ್ಷಯವಾಗಿ ಅವರಿಗೆ ವಸ್ತ್ರ ಕೊಡೋದು ಎಷ್ಟು ದೊಡ್ಡ ವಿಷಯ. ಹಾಗಾಗಿ ಅಕ್ಷಯವಾಗಿ ವಸ್ತ್ರವನ್ನ ಏನೋ ಕೊಟ್ಟ. ಆದ್ರೆ ಕೊಟ್ಟರು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ಅವಳ ಸ್ತೋತ್ರ ಹೇಗಿದೆ? ಶಂಖಚಕ್ರ ಗದಾಪಾಣೆ ದ್ವಾರಕಾ ನಿಲಯಾಚ್ಯುತ ಅಂತ. ದ್ವಾರಕೆಯಲ್ಲಿರುವಂತಹ ಕೃಷ್ಣನನ್ನ ರಕ್ಷಣೆ ಮಾಡು. ಅಲ್ಲ, ಭಗವಂತ ಸರ್ವಂತರ್ಯಾಮಿ ಅಂತ ನೀವೇ ಹೇಳ್ತಾ ಇದ್ದೀರ. ಎಲ್ಲಾ ಕಡೆಯಲ್ಲಿದ್ದಾನೆ, ಎಲ್ಲಿ ನೋಡಿದ್ರು ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ. ಆದ್ರೆ ದ್ರೌಪದಿ ಭಗವಂತನನ್ನ ದ್ವಾರಕಾವಾಸಿನಂತೆ ಯಾಕೆ ಹೇಳಿದ್ಲು ಅಂದ್ರೆ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಯದ್ಯಪಿ ಸಹ ಪ್ರಭು ವಿಷ್ಣು ದೂರತೋಪಿ ತತ್ ಶಕ್ತಿ ಪ್ರಬೋಧೇನ ಅತಶಕ್ತಿ ಅಂತ ತಥಾಪಿ ಕೇವಲ ಲೀಲಾ ತತ್ವಸ್ಥಿತ ಪ್ರತಿಶಕ್ತಾನಾಂ ಪ್ರಬೋಧಕಃ ಭವತಿ. ಭಗವಂತ ಎಲ್ಲಾ ಇದ್ದಾನೆ, ಎಲ್ಲಾ ಕಡೆನೂ ಇದ್ದಾನೆ. ಆದ್ರೂ ಕೂಡ ನಮಗೆ ಸ್ಮರಣೆ ಬರ್ಬೇಕಾದ್ರೆ ಒಂದಿಷ್ಟು ಜಾಗಗಳಿಂದ ಅಲ್ಲಿ ನಿಂತು ನಾನು ಅಶಕ್ತವಾದಂತಹ ಶಕ್ತಿಯಿಂದ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದೇನೆ ಅಂತ ಆಲೋಚನೆ ಬರುತ್ತೆ. ಉದಾಹರಣೆಗೆ ನಾವೇ ಪ್ರಾರ್ಥನೆ ಮಾಡಬೇಕಾದ್ರೆ ಭಗವಂತನನ್ನ ಹಂಗೆ ಪ್ರಾರ್ಥನೆ ಮಾಡೋದು. ಇವತ್ತು ನಾವೇನೋ ಮಾಡ್ತೇವೆ, ಎಲ್ಲಿಗೋ ಹೋಗ್ತೇವೆ, ದೇವರನ್ನ ನಮಸ್ಕಾರ ಮಾಡಿಕೊಂಡು ಬರ್ತೇವೆ, ಏನೋ ಒಂದಿಷ್ಟು ಕೆಲಸಗಳು ಆಗ್ತಾ ಇರಬೇಕು, ಆಯ್ತು. ಭಗವಂತ ಎಲ್ಲಾ ಕಡೆ ಇದ್ದಾನೆ, ನನ್ನನ್ನ ರಕ್ಷಣೆ ಮಾಡಿದ್ದ ಅಂತ ಹೇಳ್ತೀವ? ಇಲ್ಲ. ತಿರುಪತಿ ವೆಂಕಟರಮಣ ನನ್ನನ್ನ ರಕ್ಷಣೆ ಮಾಡಿದ, ಉಡುಪಿ ಕೃಷ್ಣ ನನ್ನನ್ನ ರಕ್ಷಣೆ ಮಾಡಿದ,
ಅಂದ್ರೆ ಕೃಷ್ಣ ಅಲ್ಲೇ ಮಾತ್ರ ಇರೋದ, ವೆಂಕಟರಮಣ ಆ ಸ್ಥಾನದಲ್ಲೇ ಇರೋದ ಅಂತಂದ್ರೆ ಎಲ್ಲಾ ಕಡೆಯೂ ಭಗವಂತ ಇದ್ದಾನೆ. ಆದ್ರೆ ಅಚಿಂತ್ಯವಾದ ಶಕ್ತಿಯಿಂದ ಭಗವಂತ ಒಂದು ಸ್ಥಳದಲ್ಲಿ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ನಮ್ಮ ಮನಸ್ಸಿಗೆ ಇದ್ದೇ ಇದೆ. ಹಾಗಾಗಿ ಸ್ಮರಣೆ ಮಾಡ್ಲಿಕ್ಕೆ ಒಂದು ರೂಪವನ್ನು, ಒಂದು ಜಾಗ ಅಂತ ಮಾಡಿರ್ತಾರೆ. ಹಾಗಾಗಿ ದ್ರೌಪದಿ ದ್ವಾರಕವಾಸಿಯಾಗಿರ್ತಕ್ಕಂತಹ ಭಗವಂತನನ್ನ ಚಿಂತನೆ ಮಾಡ್ತಾ ಇದ್ದಾಳೆ. ಅಲ್ಲ, ಚಿಂತನೆಯನ್ನು ಮಾಡ್ತಾ ಇದ್ದ. ಇಲ್ಲಿ ಶಂಖಚಕ್ರ ಗದಾಪಾಣಿ ಅಂತ ಯಾಕೆ ಹೇಳಿದ್ಲು? ಕೃಷ್ಣ ಕೊಳಲನ್ನು ಹಿಡ್ಕೊಂಡು ನಿಂತಿದ್ದಾನೆ ಅಂತ ಹೇಳಿಬಿಟ್ರೆ ಆಗ್ತಿತ್ತಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರೆ, ಆ ಕೃಷ್ಣ ದ್ವಾರಕಾವಾಸಿ ವಾಸಿ ಯಾದವ ನಂದನ ಇಮಾಂಸ್ತಾಂ ಸಂಪ್ರಾಪ್ತ ಅನಾಥಂ ಕಿಮುಪಕ್ಷತೆ ಅಂತ. ಅನಾಥಳಾಗಿದ್ದೇನೆ. ಭಗವಂತನನ್ನು ಯಾವತ್ತೂ ಕೂಡ ನಾವು ಸ್ಮರಣೆಯನ್ನ ಮಾಡಬೇಕಾದ್ರೆ ನಾವು ಯಾವ ಕಷ್ಟದಲ್ಲಿ ಹೇಗಿದ್ದೇವೋ ಭಗವಂತ ಆ ರೀತಿಯಾಗಿ ನಮ್ಮನ್ನ ರಕ್ಷಣೆ ಮಾಡು ಅನ್ನೋ ರೀತಿಯಲ್ಲಿ ದೇವರನ್ನು ಸ್ಮರಣೆ ಮಾಡಬೇಕು. ಹಾಗಾದ್ರೆ ನಾವು ಯಾವ ಯಾವ ರೀತಿಯಲ್ಲಿ ಸ್ಮರಣೆ ಮಾಡಬೇಕು? ಯಾರನ್ನ ಹೇಗೆ ಸ್ಮರಣೆ ಮಾಡೋದು? ಅಂದ್ರೆ ನಮ್ಗೆ ಈಗೇನೋ ಒಂದು ಕಷ್ಟವಲ್ಲಿದೆ, ಹೇಗೆ? ಅಲ್ಲೇನೋ ಕೌರವರಿದ್ರು, ಹಾಗಾಗಿ ಭಗವಂತ, ಯಾಕಂದ್ರೆ ತನ್ನ ಪತಿಯಾಗಿರ್ತಕ್ಕಂಥ, ಅಲ್ಲಿ ಅನಾಥರು ಅಂತ ಯಾಕೆ ಹೇಳ್ಕೊಂಡ್ರೆ ಪತಿಯಾಗಿರ್ತಕ್ಕಂಥ ಪಂಚಪಾಂಡವರಿದ್ದರೂ ಕೂಡ ಅವರನ್ನ ರಕ್ಷಣೆ ಮಾಡ್ಲಿಕ್ಕಾಗ್ತಾ ಇಲ್ಲ. ಬಂಧುಗಳಿದ್ದರೂ ಕೂಡ ನಾನು ಅನಾಥಳೆ ಆಗಿದ್ದಾನೆ, ಆದ್ರಿಂದ ನೀನು ಶಂಖಚಕ್ರ ಗದಾಪಾಣಿಯಾಗಿ ಬಂದು ನನ್ನನ್ನ ರಕ್ಷಣೆ ಮಾಡು ಅಂತ. ದ್ರೌಪದಿಗೇನೋ ಹಾಗೆ ರಕ್ಷಣೆ ಮಾಡ್ತಾಳೆ. ದ್ರೌಪದಿಗೇನೋ ಭಗವಂತ ಹಾಗೆ ಒಂದು ರಕ್ಷಣೆ ಮಾಡಿದೆ. ಕೆಲವೊಮ್ಮೆ ದಾಸರು ಒಂದೆರಡು ಬಾರಿ ಹೇಳ್ಬೇಕಾದ್ರೆ ಒಂದೆರಡು ರೂಪಗಳನ್ನ ಮಾನವ ಕುಲಕ್ಕೆ ಅಂತ ತಂದುಕೊಟ್ಟಿದ್ದಾರೆ. ಇನ್ನೇ ಹೇಳ್ಬೇಕಾದ್ರೆ ಹೇಳಿದೆ, ನರಸಿಂಹದೇವರು ಉಗ್ರ ಯಾರಿಗೆ? ಹಿರಣ್ಯಕಶ್ಯಪುವಿಗೆ. ಭಕ್ತ ಪ್ರಹ್ಲಾದನೇ ಶಾಂತನಾಗಿದ್ದಾನಂತೆ. ಅದರಲ್ಲಿಯೂ ಮನುಕುಲದಲ್ಲಿ ನರಸಿಂಹದೇವರನ್ನು ವಿಶೇಷವಾಗಿ ಸ್ಮರಣೆ ಮಾಡ್ಬೇಕಂತೆ. ಯಾಕೆಂದ್ರೆ ಈ ವಾದಿರಾಜರು ವರ್ಣನೆ ಮಾಡ್ಬೇಕಾದ್ರೆ ಗುಬ್ಬಿಯಾಳೋ ಗೋವಿಂದ ಗುಬ್ಬಿಯಾಳೋ ಅಂತ. ಅಂದ್ರೆ ಅದೇನು ಅಂದ್ರೆ ಮನಸ್ಸು ಗುಬ್ಬಿಯಷ್ಟು ಚಿಕ್ಕದಾಗಿದೆ. ಗುಬ್ಬಿ ಹೇಗೆ ಕಿವು ಕೊಡುತ್ತೆ ಇರುತ್ತೋ ಹಾಗೆ ನೀನು ಗೋವಿಂದ ಗೋವಿಂದ ಅಂತ ಕಿವು ಕೊಡು ಅಂತ. ಈಗ ಹೇಗೆ ನಾವು ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷರಾಶ ನಾಶ ಮಾಡು ಶೀಶ ಕೇಶವ ಅಂತ ಕೇಶವ ನಾಮಗಳನ್ನ ಏನು ವರ್ಣನೆಯನ್ನ ಮಾಡ್ತೇವೋ ಅದೇ ರೀತಿಯಾಗಿ 24 ಕೇಶವ ನಾಮಗಳನ್ನ ವಿಶೇಷವಾಗಿ ಯಾವ ರೀತಿಯಲ್ಲಿ ಆ ನಾಮಗಳನ್ನ ಹೇಳೋದ್ರಿಂದ ಏನು ಪುಣ್ಯಕರ ಅಂತೇಳಿ ತಿಳಿಸುವಂತಹ ಪದ್ಯ ಅದು. ಮತ್ತೆ ಅವನು ಏನಾಗಿದ್ದಾರೆ ಅಂತ ವಿಶೇಷವಾಗಿ ವರ್ಣನೆ ಮಾಡಬೇಕಾದ ಅಲ್ಲಿ ಹೇಳುವುದು, ನಾರಸಿಂಹದೇವರೇ ಮನುಕುಲಕ್ಕೆ ದೇವನು ಗುಬ್ಬಿಯಾಳು ಅಂತ. ಮನುಕುಲಕ್ಕೆ ಯಾರಂದ್ರೆ ನರಸಿಂಹದೇವರು. ಯಾಕೆ ನಾವು ಯಾವ ದೇವರನ್ನು ಚಿಂತನೆ ಮಾಡ್ಬೇಕಂದ್ರೆ ನಿಜವಾಗಿಯೂ ಎಲ್ಲರೂ ಯಾವ ದೇವರನ್ನ ಚಿಂತನೆ ಮಾಡುವುದಲ್ಲಂತೆ. ಒಂದೊಂದು ಆತ್ಮಕ್ಕೆ ಒಂದೊಂದು ರೂಪದಿಂದ ಭಗವಂತನನ್ನು ಸ್ಮರಣೆ ಮಾಡ್ಲಿಕ್ಕಿದೆ ಅಂತ. ನಮಗೆ ಅದು ತಿಳಿಯದೇ ಇರುವ ಆಗ ಏನು ಮಾಡಬೇಕು ಅಂದ್ರೆ ಅಲ್ಲಿ ತನಕ ಯಾವ ದೇವರನ್ನು ಹೇಳಿರ್ತಾರೋ ಅವರನ್ನು ಸ್ಮರಣೆ ಮಾಡಬೇಕು. ಅವರಿಂದ ಮುಕ್ತಿಯನ್ನು ಸಿಕ್ಕಾಗ ಒಂದು ರೂಪ ಭಗವಂತ ಕೊಡ್ತಾನೆ, ಅದನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡೋದಷ್ಟೇ ಅಲ್ಲ, ಶ್ರವಣವೂ ಕೂಡ ಹಾಗೆ ಮಾಡ್ಬೇಕಂತ. ನವೇದ ಭಕ್ತಿಯಲ್ಲಿ ಶ್ರವಣಂ ಕೀರ್ತನ ವಿಷ್ಣುವಲ್ಲಿ ಶ್ರವಣವನ್ನ ವಿಶೇಷವಾಗಿ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಈ ದೇವರ ಭಗವಂತನನ್ನ ಚಿಂತನೆ ಮಾಡೋದಾದ್ರೆ ಒಂದು ರೂಪವನ್ನ ಚಿಂತನೆ ಮಾಡ್ಬೇಕು, ಇದೇ ರೂಪವನ್ನ ಚಿಂತನೆ ಮಾಡ್ಬೇಕು ಅಂತೇಳಿ. ಆದ್ರೆ ಆ ರೂಪ ನಮಗೆ ಗೊತ್ತಾಗುವುದಿಲ್ಲ, ಅಜ್ಞಾನದಲ್ಲಿ ಸಂಸಾರದಲ್ಲಿ ಬಿದ್ದಿದ್ದೇವೆ. ಅದರಿಂದ ಮುಕ್ತಿ ಕೊಟ್ಟು ಭಗವಂತನ ರೂಪವನ್ನು ತಿಳಿಯೋ ತನಕವೂ ಕೂಡ ಅಲ್ಲಿ ತನಕ ಒಂದು ರೂಪವನ್ನು ಚಿಂತನೆ ಮಾಡ್ಬೋದಂದ್ರೆ ಚಿಂತನೆ ಎಲ್ಲ ಶ್ರವಣವೂ ಕೂಡ ಹಾಗೆ ಮಾಡ್ಬೇಕು ಅಂತಿರೋದು. ಏನು ಅಂತಂದ್ರೆ ಮತಿಶ್ರುತಿ ಧ್ಯಾನ ಕಾಲೇ ವಿಶೇಷ ಗುರುರುತ್ತಮ ವೇದಿ ತಸ್ಯೋಕ್ತ ಮಾರ್ಗೇಣ ಕುರುವದ ಸ್ಯಾತಿ ದರ್ಶನಂ ಅಂತ. ಅಂದ್ರೆ ಶ್ರವಣ ಯಾರಿಂದ ಮಾಡಬೇಕು ಅಂತ ಹೇಳ್ತಾರಂತ. ನನಗೆ ಮುಕ್ತಿ ಮಾರ್ಗಕ್ಕೆ ಅಂದ್ರೆ ಮೋಕ್ಷಕ್ಕೆ ನೀನು ಹೀಗೋದ್ರೆ ಮಾತ್ರ ಮೋಕ್ಷವನ್ನು ಸೇರ್ತೀಯಾ ಅಂತ ಯಾರು ಮುಕ್ತಿ ಮಾರ್ಗವನ್ನ ಹಾಕಿಕೊಡ್ತಾನೋ ಅವನಲ್ಲಿ ಸ್ಮರಣೆ ಅವನಿಂದ ಶ್ರವಣ ಮಾಡ್ಬೇಕಂತ. ಅಂದ್ರೆ ಅದಕ್ಕೆ ಹಾಕಿಕೊಡೋರು ಯಾರು ಇಲ್ಲೇ ಇಲ್ಲ. ಯಾಕಂದ್ರೆ ನಮ್ಮ ರೂಪ ನಮ್ಮ ಆತ್ಮ ಯಾವ ರೂಪದಲ್ಲಿ ಇದೆ ಅದರಿಂದ ನಾವು ಯಾವ ಸ್ಮರಣೆ ಮಾಡ್ಬೇಕು ಅಂತ ತಿಳಿಸ್ಕೊಡೋ ಯಾರಿಲ್ಲ. ಅದರಿಂದ ಯಾರಿಂದ ನಾವು ಶ್ರವಣನೆ ಮಾಡಬಾರ್ದ ಅಂತಂದ್ರೆ ಇಲ್ಲ. ಆ ರೀತಿಯಾದವರು ನಮಗೆ ದೊರಕುವ ತನಕ ಆ ದೊರಕುವವರನ್ನ ಹೋಗುವ ತೀರುವ ಮಾರ್ಗ ಏನಿಲ್ಲ, ಆ ಹಾಕಿಕೊಡುವಂತಹ ಶಾಸ್ತ್ರವನ್ನು ಯಾರು ಹೇಳ್ತಾರೋ ಅಲ್ಲಿ ತನಕ ಅವಾಗ ಶ್ರವಣ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದ್ರೆ ನೇರವಾಗಿ ಅಂತವ್ರು ಸಿಗೋದು ಕಷ್ಟ ನಮಗೆ. ಸಿಗಬೇಕಂದ್ರೆ ಯಾವಾಗ ಭಗವಂತನ ವಿಶೇಷ ಅನುಗ್ರಹ ಆಗಬೇಕು. ಭಗವಂತನ ವಿಶೇಷ ಅನುಗ್ರಹ ಆಗಬೇಕಂದ್ರೆ ಭಗವಂತನ ಬಗ್ಗೆ ಚಿಂತನೆಯನ್ನ ನಾವು ಶ್ರವಣ ಮಾಡ್ತಾನೆ ಇರಬೇಕು ಅಂತ.
ಹಾಗಾಗಿ ಭಗವಂತ ಶಂಖಚಕ್ರಧರಾಗಿ ಶಂಖವನ್ನು ಚಕ್ರವನ್ನು ಗದೆಯನ್ನು ಧಾರಣೆ ಮಾಡಿಕೊಂಡು ಬಂದು ನನ್ನನ್ನ ರಕ್ಷಣೆ ಮಾಡು ಅಂತೇಳಿ ವಿಶೇಷವಾಗಿ ಇಲ್ಲಿ ದ್ರೌಪದಿ ಆ ಭಗವಂತನನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದಾಳೆ. ಮಾಡಬೇಕಾದ್ರೆ ಮತ್ತೆ ಮೂರನೇ ಪದ್ಯ ಹೀಗಿದೆ: ಗೋವಿಂದ ದ್ವಾರಕಾವಾಸನ್ ಕೃಷ್ಣ ಗೋಪಿ ಜನಪ್ರಿಯ ಕೌರವ ಪರಿಭೂತಾಂ ಕಿಂನಾ ಜಾನಾತಿ ಕೇಶವ ಅಂತ. ಅಂದ್ರೆ ಭಗವಂತನನ್ನ ಮತ್ತೆ ಸ್ಮರಣೆ ಮಾಡ್ತಾ ಇದ್ದಾಳೆ, ನನ್ನನ್ನ ಹೇಗಾದ್ರೂ ಕಾಪಾಡು. ಯಾಕೆ ಅಂತಂದ್ರೆ ಹಿರಣ್ಯ ಗರ್ಭಕ್ಕಾ ಪ್ರೋಕ್ತ ಈಶಶಂಕರ ಉಚ್ಚತೆ ಅಂತ. ಏನು ಎಲ್ಲರಿಗಿಂತೂ ಮಿಗಿಲಾಗಿ ನಿಂತವನು, ಸೃಷ್ಟಿಯಲ್ಲಿರುವಂತಹ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದ್ದೆ. ಹಾಗಿದ್ದಾಗ ನನ್ನನ್ನ ನೀನು ರಕ್ಷಣೆ ಮಾಡೋದು ದೊಡ್ಡ ವಿಷಯನ ಅಲ್ಲ. ಹಾಗಾಗಿ ಆದ್ರೂ ನನ್ನನ್ನ ರಕ್ಷಣೆ ಮಾಡು ಅಂತ. ಯಾಕೆ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇದ್ದಾನೆ ದ್ರೌಪದಿ ಅಂದ್ರೆ, ಭಗವಂತ ಯಾವುದರಿಂದ ತಿಳಿಯಲಿಕ್ಕೆ ಯೋಗ್ಯನಾಗಿದ್ದಾನೆ? ವೇದಗಳಿಂದ ಮಾತ್ರ. ಇವತ್ತೆಲ್ಲ ನಾವು ಗೋವಿಂದ ಅಂದ್ರೆ ಏನು? ಬರೇ ಗೋವಿಂದ 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 ಅಂತ. ಗೋವಿಂದ ಪದಕ್ಕೆ ಏನಂದ್ರೆ ಗಾಹವಿಂದತೆ ಇತಿ ಗೋವಿಂದ ಅಂದ್ರೆ, ಸಾಧಾರಣ ಗೋವಿಂದ ಅಂದಾಗ ಗೋಪಾಲಕನ ಅಂದ್ರೆ ಗೋವುಗಳನ್ನ ರಕ್ಷಣೆ ಮಾಡುವನಾದ್ರಿಂದ ಅವನನ್ನ ಗೋವಿಂದ ಅಂತ ಹೇಳ್ತೇವೆ. ಅಲ್ಲ, ಗಾಹ ಅಂತಂದ್ರೆ ಇಲ್ಲಿ ವೇದಗಳಂತ ಇಟ್ಕೊಳ್ಬೇಕು. ವೇದಗಳಿಂದ ವಂದಿಸಲ್ಪಟ್ಟ ಅಂದ್ರೆ ವೇದಗಳಿಂದ ತಿಳಿಲಿಕ್ಕೆ ಯೋಗ್ಯನಾದವನು ಯಾರಂದ್ರೆ ಭಗವಂತ. ಹಾಗಾಗಿ ಅವನು ಗೋವಿಂದ ಅಂತ ಕರೆಸಿಕೊಳ್ತಾ ಇದ್ದಾನೆ. ಆ ರೀತಿಯಾಗಿ ಭಗವಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ಮಾಡ್ತಾ ಹಾಗೆ ಹೇಳ್ತಾಳೆ: ಹೇ ನಾಥ, ಹೇ ರಮಾನಾಥ, ವಜ್ರನಾಥಾರ್ತೆ ನಾಶನ, ಕೌರವಾರಣಾರ್ಣವ ಮಮಾಜ್ಞಂ ಉದ್ಧರಸ್ವ ಜನಾರ್ದನ ಅಂತ. ಅಂದ್ರೆ ಇಂದ್ರನ ವಜ್ರದಂತೆ ಕಠೋರವಾದ ಈ ಸಂಸಾರದ ಅಂದ್ರೆ ಈ ಕೌರವರ ಮಧ್ಯೆ ಸಿಕ್ಕೊಂಡು ಬಿದ್ದಿದ್ದೇನೆ, ಕಟ್ಟಾಕಿ ಬಿಟ್ಟಿದ್ದಾರೆ ಈ ಕೌರವರು. ಈ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡು ಜನಾರ್ದನ ಅಂತ. ಇವತ್ತೆಲ್ಲ ಜನಾರ್ದನ ಗೋವಿಂದ ಅಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟು ಅಪರಾಧ ಅಂದ್ರೆ ದೊಡ್ಡ ಅಪರಾಧ. ನೋಡಿ, ಎಲ್ಲಿಯಾದ್ರೂ ಶುಭ ಕಾರ್ಯಗಳು ಆಗ್ತಾ ಇದ್ರೆ ಲಕ್ಷ್ಮೀ ವೆಂಕಟರಮಣ ಗೋವಿಂದ ಅಂತಾನೆ ಅನ್ನಬೇಕು. ಒಂದು ವೇಳೆ ಜನಾರ್ದನ ವಾಸುದೇವ ಗೋವಿಂದ ಅಂದ್ರೆ ಮುಗಿದು ಹೋಯ್ತು. ನೀವು ಹೇಗೆ ಹೇಳಿದ್ರಿ ಜನಾರ್ದನ ವಾಸುದೇವ ಗೋವಿಂದ? ಯಾಕೆ ಅಂತಂದ್ರೆ ನಮ್ಮಲ್ಲಿ ಜನಾರ್ದನ ಅಂತ ಉಚ್ಚಾರಣೆ ಮಾಡೋದು ಶ್ರಾದ್ದ ಕಾಲಗಳಲ್ಲಿ ಮಾತ್ರ ಅಲ್ಲ. ಹೆಸರು ಜನಾರ್ದನ ಅನ್ನೋ ಪದಕ್ಕೆ ಅರ್ಥವೂ ಕೂಡ ಹಾಗೆ. ಮನುಕೂಲಕ್ಕೆ ದೊಡ್ಡವನಂತ ಜನಾರ್ದನ ವಾಸುದೇವ, ಮನುಕುಲವನ್ನ ರಕ್ಷಣೆ ಮಾಡುವವರು. ಯಾಕಂದ್ರೆ ವಾದಿರಾಜರು ಅದನ್ನೇ ಹಿಂದೆ ಗುಬ್ಬಿಯಾಳು ಅದರಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಜನಾರ್ದನ ದೇವರೇ ಜಗಕ್ಕೆಲ್ಲ ಶ್ರೇಷ್ಠರು ಅಂತ. ಜಗತ್ತಿಗೆ ಒಡೆಯನಾಗಿ ಭಗವಂತ ನಿಂತಿದ್ದಾನೆ. ಅಂದ್ರೆ ಏನು ಒಡೆಯ ಅಂದ್ರೆ ಯಾರು? ತಪ್ಪುಗಳನ್ನ ತಿದ್ದುವವನು. ಜನಾರ್ದನ ಪದ ಹೇಗೆ ಅಂದ್ರೆ ಜನಾನ್ ಆರ್ಧಯತಿ ಅಂದ್ರೆ ಜನಗಳನ್ನ ಯಾರು ತಪ್ಪುಗಳನ್ನ ತಿದ್ದುತ್ತಾನೋ ಅಥವಾ ತಪ್ಪುಗಳನ್ನ ಮಾಡಿದವರಿಗೆ ಶಿಕ್ಷೆಯನ್ನು ಕೊಡ್ತಾನೋ ಅವನು ಜನಾರ್ದನ. ಅಥವಾ ಜನೈಹಿ ಆರ್ಧಯತಿ ಅಂದ್ರೆ ಜನರಿಂದ ಪೂಜಿತನಾಗಿ ತನ್ನ ಜನರನ್ನ ಕಷ್ಟಗಳನ್ನ ಪರಿಹಾರ ಮಾಡ್ತಾನೋ. ಇವತ್ತು ನಾವು ಶ್ರಾದ್ದಗಳನ್ನ ಮಾಡ್ಬೇಕಾದ್ರೆ ಜನಾರ್ದನ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಅಲ್ಲಿ ಇರುವಂತವರಿಗೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇದ್ದಾನೆ ಭಗವಂತ. ಆದ್ರೆ ಶ್ರಾದ್ದದಲ್ಲಿ ಮಾತ್ರ ಹೇಳುವುದಲ್ಲ, ನಿತ್ಯದಲ್ಲಿ ನಮ್ಮ ಕಷ್ಟಗಳು ಕೂಡ ಪರಿಹಾರ ಆಗಬೇಕು, ನಮ್ಮ ಶಿಕ್ಷೆಗಳನ್ನ ಹೊಡಿಬೇಕಂದ್ರೆ ಜನಾರ್ದನ ಅಂತ ನಿತ್ಯದಲ್ಲಿ ನಾವು ಸ್ಮರಣೆ ಮಾಡ್ಬೇಕಂತ. ಇವತ್ತು ಕೆಲವೊಬ್ಬರಿಗೆಲ್ಲ ನಾವು ಶ್ರಾದ್ದ ಅಂತ ಹೇಳಿದಾಗ ಏನು ಶ್ರಾದ್ದ ಅಂತಾನೆ ಗೊತ್ತಿರೋದಿಲ್ಲ. ಶ್ರಾದ್ದ ಅಂದಾಗ ಇಲ್ಲ ಪಿತೃಗಳನ್ನ ಆರಾಧನೆ ಮಾಡುವುದು, ಎಲ್ಲ ಹರಿವಂಶದಲ್ಲಿ ಪೂರ್ಣ ವಿವರಣೆ ಇದೆ. ನಾವು ಪಿಂಡಗಳನ್ನು ಇಡೋದಾಗ್ಲಿ, ಕೊಟ್ಟಂತಹ ಪಿಂಡ ಹೇಗೆ ದೇವತೆಗಳು ಪಿತೃಗಳು ಸ್ವೀಕಾರ ಮಾಡ್ತಾರೆ ಅಂತೇಳಿ ಅದು ಬಹು ವಿಸ್ತಾರವಾಗಿ ಹೇಳ್ತಾರೆ. ಅಲ್ಲಿ ಹೇಳ್ಬೇಕಾದ್ರೆ ಶ್ರಾದ್ದ ಪದಕ್ಕೆ ಅರ್ಥ ಹೇಳ್ತಾರೆ. ಶ್ರಾದ್ದ ಅಂದ್ರೆ ಏನು? ನಿಜವಾಗಿಯೂ ಶ್ರದ್ಧೆಯಿಂದ ಮಾಡುವುದು ಶ್ರಾದ್ದ. ಶ್ರದ್ಧೆಯಿಂದ ಮಾಡುವುದಂದ್ರೆ ಏನು ಅಂತಂದ್ರೆ, ಇವತ್ತುವರೆಗೂ ತಂದೆ ತಾಯಿ ಇರೋ ತನಕವೂ ಕೂಡ ಮನುಷ್ಯನಿಗೆ ನನ್ನ ತಾತ ಯಾರು, ನನ್ನ ಮುತ್ತಾತ ಯಾರು, ಮುತ್ತಾತನ ತಂದೆ ಯಾರು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮ ಕುಲದ ಬಗ್ಗೆ ನಮಗೆ ಚಿಂತನೆ ಇರುವುದಿಲ್ಲ. ಮತ್ತೇನಿರುತ್ತೆ? ತಂದೆ ಗೊತ್ತು, ತಂದೆ ಗೊತ್ತು, ಆಯ್ತು ಮೂರೋಯ್ತು. ನಾವ್ ಯಾರು, ನಮ್ದು ಎಂತ ಕುಲ, ನಮ್ಮ ತಾತಂದಿರೇ ಯಾರು, ನಾವು ಹೇಗಿದ್ದೇವೆ ಯಾರೂ ತಿಳ್ಕೊಳ್ಳುವುದಿಲ್ಲ. ಆದ್ರೆ ಶ್ರಾದ್ದ ಮಾಡಬೇಕಾದ್ರೆ ತನ್ನ ಬಂಧುಗಳೇ ಯಾರು, ತನ್ನ ಬಾಂಧವರು ಯಾರು, ನನ್ನ ಕುಲ ಯಾವುದು, ನಾನು ಹೇಗಿದ್ದೇನೆ ಎಲ್ಲವನ್ನು ಚಿಂತನೆ ಮಾಡ್ತಾನಂತೆ. ಯಾಕಂದ್ರೆ ಅಲ್ಲಿ ಅವನಿಗೆ ಶ್ರಾದ್ದ ಅಂದ್ರೆ ಶ್ರದ್ಧೆ ಬರೋದೇ ಅಲ್ಲಿ.
ಅಲ್ಲಿ ತನಕ ಅವನಿಗೆ ಏನಿರುತ್ತೆ, ನಾನು ಒಬ್ಬ, ನನ್ನ ಜೀವನ ಇಷ್ಟಿದೆ. ಹಾಗಾಗಿ ಶ್ರಾದ್ದವನ್ನ ಮಾಡಬೇಕಾದ್ರೆ ಜನಾರ್ದನ ಅಂತ ನಾವು ಉಚ್ಚಾರಣೆ ಮಾಡ್ತೇವೆ. ಅಷ್ಟೇ ಅಲ್ಲದೇನೆ ಜನಾನ ಆರ್ತಹರಹ ಅಂತ, ಆರ್ತಿಹರಹ ಜನಾರ್ದನ ಅಂತಾನು ಹೇಳ್ಬೋದು. ಅಂದ್ರೆ ಜನರಿಂದ ಪೂಜಿಸಲ್ಪಡುವಂತವನು ಭಗವಂತ ಅಂತ. ಹೀಗಾಗಿ ಜನಾರ್ದನ ಅಂತ ಅಲ್ಲಿ ದ್ರೌಪದಿ ಆ ಭಗವಂತನನ್ನು ಸ್ಮರಣೆ ಮಾಡಿದ್ದಾಳೆ. ನಾವು ಕೂಡ ಆ ಭಗವಂತನನ್ನ ಸ್ಮರಣೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಜನಾರ್ದನ ಅಂತ ಸ್ಮರಣೆ ಮಾಡ್ಬೇಕು. ಆದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕಿದೆ, ಜನಾರ್ದನ ಅಂತ ಹೇಳಿದಾಗ ಭಗವಂತ ನಮ್ಮನ್ನ ಶಿಕ್ಷಿಸುತ್ತಾನೆ ಅಂತ ಹೇಳುವುದ ಕಾರಣಕ್ಕೋಸ್ಕರ ನಾವು ಆ ಭಗವಂತನನ್ನ ಸ್ಮರಣನೆ ಮಾಡುವುದಿಲ್ಲ ಅಂತಂದ್ರೆ ಮಾಡೋದು ತಪ್ಪು. ಯಾಕಂದ್ರೆ ನಮ್ಮ ತಪ್ಪುಗಳಿಗೆ ನಾವು ಭಗವಂತ ನಮ್ಮನ್ನ ಶಿಕ್ಷಿಸಿದಾಗ ನಾವು ಏನು ತಪ್ಪು ಮಾಡಿದ್ದೇವೆ ಅನ್ನೋ ಅರಿವು ಬರುತ್ತೆ. ಇಲ್ಲದಿದ್ರೆ ಏನ್ ಮಾಡ್ತೇವೆ, ಇಲ್ಲ ಇದು ಸರಿಯಾಗಿದೆ ನಾನು ಮಾಡ್ತಾ ಹೋಗೋಣ ಅಂತ ಹಾಗೆ ಮುಂದೆ ಹೋಗ್ತಾನೇ ಇರುತ್ತೆ. ಹಾಗಾಗಿ ಆ ದ್ರೌಪದಿ ಭಗವಂತನನ್ನ ವಿಶೇಷವಾಗಿ ಸ್ಮರಣೆಯನ್ನ ಮಾಡಿದ್ದಾಳೆ. ಮಾಡಿ ನಂತರದಲ್ಲಿ ಕೊನೆಯಲ್ಲಿ ಮತ್ತೆ ಭಗವಂತನನ್ನ ಸ್ಮರಣೆ ಮಾಡುತ್ತಾರೆ. ಕೃಷ್ಣ ಕೃಷ್ಣ ಮಹಾಯಾಗಿನ್ ವಿಶ್ವಾತ್ಮಾನ ವಿಶ್ವಭಾವನ ಪ್ರಪನ್ನಾಂ ಪಾಹಿ ಗೋವಿಂದ ಕುರು ಮಧ್ಯೆ ವಸೀತಿ ಅಂತ, ಕೌರವರ ಮಧ್ಯದಲ್ಲಿ ಬಂಧಿತಳಾದಂತಹ ನನ್ನನ್ನ ರಕ್ಷಣೆ ಮಾಡುವಂತ, ರಕ್ಷಣೆಯನ್ನ ಮಾಡುವಂತ ಭಗವಂತನನ್ನ ಮೊರೆ ಹೊಟ್ಟಾಗ ಆ ಕೃಷ್ಣ ಪದವನ್ನು ಇಷ್ಟು ಬಾರಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಆರಂಭದಿಂದ ಹಿಡಿದು ಇಲ್ಲಿಯ ತನಕ ಕೃಷ್ಣ 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 ಅಂತ ದ್ರೌಪದಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ವಾಸುದೇವ ಅನ್ಬೋದಾಗಿತ್ತು, ಗೋಪಾಲಕ ಅಂತ ಹೇಳ್ಬೋದಾಗಿತ್ತು, ಎಲ್ಲ ಬಿಟ್ಟು ಕೃಷ್ಣ ಕೃಷ್ಣ ಅಂತಾನೆ ಸ್ಮರಣೆ ಮಾಡುವುದು ಯಾಕೆ ಅಂತಂದ್ರೆ ಅದಕ್ಕೆ ವರ್ಣನೆಯನ್ನ ಮಾಡ್ತಾರೆ. ದಿವೇ ದಿವೇ ಸದೃಶಿ ವರ್ಧನಂ ಕೃಷ್ಣ ಅಸೇಧೀತಿ ಅಪಸದ್ಮನೋ ಜಾಹ ಅಂತ. ಅಂದ್ರೆ ಕೃಷ್ಣ ಅನ್ನೋ ಪದಕ್ಕೆ ಏನು ಅರ್ಥ ಅಂದ್ರೆ ಭಗವಂತ ಕರ್ಷಣೆಯನ್ನ ಮಾಡ್ತಾನೆ, ಅಂದ್ರೆ ನಮ್ಮ ಪಾಪಗಳನ್ನೆಲ್ಲ ತೆಗೆದುಕೊಂಡು ಪುಣ್ಯವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾನೆ ಅಂತ ಒಂದು ಪದದ ಅರ್ಥ. ಇದೆಲ್ಲರಿಗೂ ಕೂಡ ಬರ್ತದೆ. ಯಾಕೆ ಕೃಷ್ಣ ಕೃಷ್ಣ ಅಂತ ನಾಮಸ್ಮರಣೆ ಯಾಕೆ ಮಾಡಬೇಕು ಅಂತಂದ್ರೆ ಭಗವಂತ ನಮ್ಮನ್ನೆಲ್ಲರನ್ನು ಕೂಡ ನಮ್ಮೆಲ್ಲ ಪಾಪಗಳನ್ನ ಆಕರ್ಷಣೆ ಮಾಡಿಕೊಂಡು ಪುಣ್ಯವನ್ನ ಕೊಡ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಮನಸ್ಸುಗಳನ್ನ ಇಂದ್ರಿಯಗಳನ್ನ ಅವನು ತೆಗೆದುಕೊಳ್ತಾನಂತೆ. ಅದು ತುಂಬಾ ಸತ್ಯ. ಯಾಕಂದ್ರೆ ನೋಡಿ, ನಾವು ದೇವರನ್ನ ಬೇಡಬೇಕು ಅಂತ ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಕೃಷ್ಣನನ್ನ ನೋಡ್ಲಿಕ್ಕೆ ಅಂತ ಹೋಗ್ತೇವೆ. ಯಾವತ್ತು ಕೂಡ ಇಲ್ಲಿಯ ತನಕ ಎಲ್ಲೇ ಕೃಷ್ಣನ ಸಾನ್ನಿಧ್ಯ ಆದ ಚಿಕ್ಕ ಪುಟ್ಟ ಕೃಷ್ಣನೇ ಬಾಲಕನನ್ನೇ ಆಗಿ ಸ್ಥಾಪನೆ ಮಾಡಿರ್ತಾರೆ. ಹೋಗಿ ಆ ಕೃಷ್ಣನನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲೇ ಇರೋದು ಎಲ್ಲವೂ ಕೂಡ ಮರ್ತಾ ಹೋಗುದು. ನಾನು ಯಾಕೆ ಬಂದಿದ್ದೆ, ಏನ್ ನಮಸ್ಕಾರವನ್ನು ನಾನು ಏನ್ ಕೇಳ್ಬೇಕಾಗಿ ಏನೂ ನೆನಪಿರೋದಿಲ್ಲ. ನಮಸ್ಕಾರ ಮಾಡಿ ಹೊರಗೆ ಬಂದ್ಕೊಳ್ಳೆ, ಓ ಹೌದು ಇದನ್ನ ನಾನು ಬೇಡಬೇಕಾಗಿತ್ತು, ಇಲ್ಲ ಹೊರಗೆ ನಿಂತು ಇಲ್ಲಾದ್ರೂ ಬೇಡೋಣ ಅಂತ ಬೇಡಿದೆ. ಅಷ್ಟೇ ಅಲ್ಲದೇನೆ ಭಗವಂತ ಕರ್ಷಣೆ ಅಂದ್ರೆ ಮತ್ತೆ ಯಾರನ್ನ ಸೆಳೆದುಕೊಳ್ತಾನಂದ್ರೆ ಕಲಿಯುಗದ ಹತ್ತಿರದಲ್ಲಿ ಕೃಷ್ಣಾವತಾರ ಆದದ್ದರಿಂದ ಭಗವಂತ ಪಾಪಿಗಳನ್ನ ರಾಕ್ಷಸದ ಅಂಧಂತಮಸ್ಸಿಗೆ ಕಳೆದುಕೊಂಡು ಹೋಗ್ಲಿಕ್ಕೆ ಆ ಕೃಷ್ಣಾವತಾರವನ್ನ ಮಾಡಿದ್ದಾನೆ. ಹೇಗೆ ನಮ್ಮ ಯೋಗ್ಯತೆಗಳನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ವಿಶೇಷವಾಗಿ ಕೃಷ್ಣಾವತಾರ ಇರೋದು. ಯಾಕಂದ್ರೆ ರಾಮಾವತಾರದಲ್ಲಿ ವರ್ಣನೆ ಮಾಡ್ಬೇಕಾದ್ರೆ ಹೀಗೆ ಕೃಷ್ಣಾವತಾರ ರಾಮಾವತಾರದ ವ್ಯತ್ಯಾಸವನ್ನು ತಿಳಿಸ್ಲಿಕ್ಕೆ ವರ್ಣನೆ ಮಾಡ್ಬೇಕಾದ್ರೆ ಒಂದು ಕಡೆ ಹೇಳ್ತಾರೆ, ರಾಮದೇವರ ಅವತಾರದ ಕೊನೆಯಲ್ಲಿ ಹೇಳ್ಬೇಕಾದ್ರೆ ರಾಮದೇವರು ಹೇಳ್ತಾರಂತೆ, ಸಮಾಯಾತ ಸಮಾಯಾತ ಏಕೋಕ್ತ ಉಪದೇಶವಃ, ಯಾರಿಗೆ ಮೋಕ್ಷ ಬೇಕು ಅಂತ ಇಚ್ಛೆ ಇದೆ ಅವರೆಲ್ಲರೂ ನನ್ನ ಒಟ್ಟಿಗೆ ಬಂದುಬಿಡಿ ಅಂತ ಹೇಳ್ತಾರೆ. ಆಗ ರಾಕ್ಷಸರು ದುಷ್ಟರು ಸಜ್ಜನರು ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರಂತೆ. ಯಮದೇವರು ಬಂದು ಪ್ರಾರ್ಥನೆ ಮಾಡ್ತಾರಂತೆ, ದುಷ್ಟರಿಗೆಲ್ಲ ಮೋಕ್ಷವನ್ನು ಪ್ರಾಪ್ತಿಯಾದ್ರೆ ಹೇಗೆ ಅಂತ. ಅದೇ ಕೃಷ್ಣಾವತಾರದಲ್ಲಿ ಆಗ್ಬೇಕಾದ್ರೆ ಆಗುವುದಿಲ್ಲ. ಯಾಕಂದ್ರೆ ಕೃಷ್ಣ ಮಾಡುವುದೇ ಹಾಗೆ, ಆ ಯೋಗ್ಯತಾನು ಗುಣಂ ತೇಷಾಂ ದದಾದಿ ಪರಮೇಶ್ವರ ಅಂತ. ಕೃಷ್ಣಾವತಾರದಲ್ಲಿ ಏನು ವಿಶೇಷ ಅಂತಂದ್ರೆ ನಮ್ಮ ಯೋಗ್ಯತೆ ಏನಿದೆಯೋ ಅದನ್ನು ಮಾತ್ರ ಭಗವಂತ ಕೊಡ್ತಾನಂತೆ. ಯಾಕಂದ್ರೆ ಕೃಷ್ಣನ ಅವತಾರ ಕೊನೆಯಾದ ಮೇಲೆ ಎಲ್ಲರೂ ಕೂಡ ದೇಹ ತ್ಯಾಗವನ್ನು ಮಾಡಿ ನಾನು ಮೋಕ್ಷಕ್ಕೆ ಹೋಗ್ತೇನೆ ಅಂತ ಹೋಗ್ತಾ ಇದ್ರು. ಆಗ ಭಗವಂತ ನತೇತ ತೇಜಸ ಸರ್ವೇ ಸಮ್ಯ ದೃಷ್ಟಂ ಯಥಾಶಕ್ತಿ ಅಂತ. ಅಂದ್ರೆ ಭಗವಂತ ಏನು ಮಾಡಿದ್ದ ಅಂತಂದ್ರೆ ಮೋಕ್ಷಕ್ಕೆ ಬರ್ತಾ ಇದ್ದಾರಲ್ಲ ಅಂತ ಎಲ್ಲರನ್ನ ತೆಗೆದುಕೊಳ್ಳಿಲ್ಲ ಅಂತ. ಮತ್ತೇನ್ ಮಾಡಿದ,
ಅಂತಂದ್ರೆ ತನ್ನ ಪ್ರಕಾಶವನ್ನು ಹೆಚ್ಚು ಮಾಡ್ತಾ ಹೋದಂತೆ. ಪ್ರಕಾಶವನ್ನು ಹೆಚ್ಚು ಮಾಡ್ತಾ ಹೋದಾಗ ಏನಾಗತ್ತೆ, ನಮಗೆ ಎಷ್ಟು ಪ್ರಕಾಶವನ್ನು ತಡೆದುಕೊಳ್ಳಬಹುದು ಅಲ್ಲಿ ತನಕ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚಾಗಿ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ ನೋಡಿ, ದೀಪದ ಬೆಳಕೆ ಆಗಲಿ, ಸೂರ್ಯನ ಕಿರಣ ಸೂರ್ಯನ ಕಿರಣ ನೋಡಿ, ಇಲ್ಲಿಂದ ನೋಡ್ಲಿಕ್ಕೆ ದೃಷ್ಟಿಯನ್ನು ಇಟ್ಟು ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ತುಂಬಾ ಹತ್ತಿರ ಬಂದಾಗ ಅದನ್ನಾದ್ರೂ ತಡ್ಕೊಳ್ತೇವಾಗಿಲ್ಲ, ಬೇಡ. ದೀಪದ ಬೆಳಕೆ ಲೈಟ್ ಎಲ್ಲ ಹಚ್ಚಿರ್ತೇವೆ, ಅಷ್ಟು ದೂರ ಇಟ್ಟಿದ್ದಾರೆ, ಅದನ್ನ ನಾನೇನು ನೋಡಬಲ್ಲೆ. ಮುಂದೆ ತಂದಿಟ್ಟು ಅದನ್ನ ನೋಡು ಅಂದ್ರೆ ನನಗೆ ಯೋಗ್ಯತೆ ಎಲ್ಲಿದೆಯೋ ಅಲ್ಲಿಂದ ಅದನ್ನ ನಾನು ನೋಡಬಹುದು. ತುಂಬಾ ಹತ್ತಿರದಲ್ಲಿ ಹೋಗಿ ನೋಡು ಅಂದ್ರೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಭಗವಂತ ಕೃಷ್ಣನು ಕೂಡ ತನ್ನ ಪ್ರಕಾಶವನ್ನು ಹೆಚ್ಚು ಮಾಡ್ತಾ ಹೋದಂತೆ. ಆ ಹೆಚ್ಚು ಮಾಡ್ತಾ ಹೋದಾಗೆಲ್ಲ ಆ ಯಾರಿಗೆ ಏನು ಯೋಗ್ಯತೆ ಇದೆಯೋ ಆ ಸ್ಥಾನದಲ್ಲಿ ಅವರೆಲ್ಲ ಏನೆಯಾಗಿ ನಿಂತರು ಅಂತ. ಹಾಗಾಗಿ ಭಗವಂತ ಕೃಷ್ಣಾವತಾರ, ಕೃಷ್ಣ ಅಂತ ಅನ್ನೋದ್ರಿಂದ ಏನಿದೆ ಅಂದ್ರೆ ನಮ್ಮ ಯೋಗ್ಯತೆಯ ಅನುಗುಣವಾಗಿ ಭಗವಂತ ನಮ್ಮನ್ನ ಅನುಗ್ರಹವನ್ನ ಮಾಡ್ತಾನೆ ಅಂತ. ಮತ್ತೆ ಅಷ್ಟೇ ಅಲ್ಲ, ಕಷ್ಟಗಳನ್ನೂ ಕೂಡ ಪರಿಹಾರ ಮಾಡ್ತಾನಂತೆ ಭಗವಂತ. ಕೃಷ್ಣ ಅಂದ್ರೆ ನಮ್ಮ ಕಷ್ಟಗಳನ್ನೂ ಕೂಡ ಅಪಹರಣ ಮಾಡಿಕೊಂಡು ಬಿಡ್ತಾನೆ. ದಾಸರು ವರ್ಣನೆ ಮಾಡ್ಬೇಕಾದ್ರೆ ಹೇಳೋದು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತ. ಯಾಕೆಂದ್ರೆ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ನಮಗೆ ಅಂತ ದಾಸರು ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ. ಕೃಷ್ಣ ಕೃಷ್ಣ ಯಾಕೆ, ಮನುಷ್ಯನ ಜನ್ಮ ಅಂತ ಸಾಧಾರಣ ಬಂದು ಬಿಟ್ಟಿದೆ. ಈ ಜನ್ಮ ಬಂದಾಗ ಕೃಷ್ಣ ಅಂತ ಸ್ಮರಣೆ ಮಾಡಿದ್ರೆ ಸಾಕು, ಕಷ್ಟಗಳು ಒಂದಿಷ್ಟು ನಮ್ಮಲ್ಲಿ ಇರುವುದಿಲ್ಲ ಅಂತ. ಆ ರೀತಿಯಾಗಿ ಭಗವಂತ ಆ ದ್ರೌಪದಿ ಕೃಷ್ಣ ಕೃಷ್ಣ ಎಂಬುದಾಗಿ ಭಗವಂತನನ್ನ ಮೊರೆ ಇಡ್ತಾ ಇದ್ದಾಳೆ. ಆ ರೀತಿಯಾಗಿ ಇಲ್ಲಿ ಗುರುಗಳು ಏನು ಹೇಳಲಿಕ್ಕೆ ಹೊರಟಿದ್ದು, ಕೃಷ್ಣ ಪ್ರದತ್ತ ಚೈತನ್ಯಕೋಲಂ ಅಂತ ಹೇಳಿ ಕೃಷ್ಣನನ್ನ ಬರೆಯೋದ ದ್ರೌಪದಿಗೆ ಅಕ್ಷಯವನ್ನಿಟ್ಟ ಅಂತ ಅಷ್ಟೇ ಹೇಳ್ತಾ ಇರೋದ ಅಂದ್ರೆ ಅಲ್ಲ. ನಾವು ಯಾರೇ ನಾವು ಭಗವಂತನ ಮರೆಯುವುದು, ನಮ್ಮ ಕಷ್ಟಗಳನ್ನೂ ಕೂಡ ಭಗವಂತ ಪರಿಹಾರ ಮಾಡ್ತಾನೆ ಅಂತ ತಿಳಿಸ್ತಾ ಇರೋದು ಅಂತ. ಯಾಕೆಂದ್ರೆ ಆ ಭಗವಂತ ಸ್ಮರಣೆಯನ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ನಾವು ಏನೋ ಸ್ಮರಣೆ ಮಾಡ್ತೇವೆ. ಸ್ಮರಣೆಯನ್ನ ಮಾಡಬೇಕಾದ್ರೆ ಆ ದೇವರನ್ನು ಹೇಗೆ ಸ್ಮರಣೆ ಮಾಡಬೇಕು, ಹಾಡುಗಳನ್ನ ಆಡಿ ಕೀರ್ತನೆಗಳನ್ನ ಆಡಿಬಿಟ್ಟು ದೇವರನ್ನ ಸ್ಮರಣೆ ಮಾಡುವುದಾಗ್ಲಿ ಅಥವಾ ನಾಮಗಳನ್ನ ಆಡಿ ಸ್ಮರಣೆಯನ್ನ ಮಾಡೋದಾಗ್ಲಿ ಮಾಡ್ಬೇಕಂತ. ಆದ್ರೆ ಸ್ಮರಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಲೋಪದೋಷ ಇದೆ. ಏನು, ಗ್ರಂಥಗಳನ್ನಂತೂ ಓದಲಿಕ್ಕೆ ಸಾಧ್ಯವೇ ಇಲ್ಲ. ಸ್ತೋತ್ರಗಳನ್ನ ಪಠನೆ ಮಾಡೋಣ ಅಂದ್ರೆ ಬಾಯಿಗಳು ಒಳ್ಳುವುದಿಲ್ಲ. ದಾಸರ ಪದ್ಯಗಳನ್ನ ಆಡೋಣ ಅಂದ್ರೆ ಕಂಠ ಸರಿ ಇಲ್ಲ. ಕೆಲವೊಮ್ಮೆ ಸ್ತೋತ್ರಗಳನ್ನ ಹೇಳಲಿಕ್ಕೆ ಉಚ್ಚಾರಣೆ ಇಲ್ಲ, ಕನಿಷ್ಠ ದಾಸರ ಪದ್ಯಗಳನ್ನ ಆಡಿ ಅಂತಂದ್ರೆ ನಮ್ಮಲ್ಲಿ ಎಲ್ಲರಿಗೂ ಸಂತೋಷ. ಏನು ಆಚಾರ್ಯ, ನಮ್ಮ ಕಂಠ ಧ್ವನಿ ಸರಿ ಇಲ್ಲ, ನಾವು ಹಾಡಿದ್ರೆ ಏನ್ ಅನ್ಕೋತಾರೋ ಏನು. ಯಾರ ಉದ್ದೇಶವಾಗಿ ಆಡ್ತಾ ಇರೋದು ನಾವು? ಜನರ ಉದ್ದೇಶವಾಗಿ ಆಡ್ತಾ ಇದ್ದೇವೋ ಅಥವಾ ಭಗವಂತನನ್ನು ಕುರಿತು ಆಡ್ತಾ ಇದ್ದೇವೋ? ಭಗವಂತನಿಗೆ ಧ್ವನಿ ಹೇಗಿದ್ರು ಅವನು ಸ್ವೀಕಾರ ಮಾಡ್ತಾನಂತೆ. ಉದಾಹರಣೆ ಯಾವುದು ಅಂದ್ರೆ, ಗೋಪಿಕಾಸ್ತ್ರೀಯರ ಗೋಪಿಗೀತೆ ಅಂತ ಹೇಳ್ತೀವಿ. ಅದು ಯಾವಾಗ ಬಂದಿದ್ದು ಅಂದ್ರೆ, ನಮ್ಮಲ್ಲಿ ಅಹಂಕಾರವನ್ನು ಕೂಡ ಇರಬಾರದು ಅಂತ ತಿಳಿಸೋಕ್ಕೋಸ್ಕರ ಗೋಪಿಕಾ ಗೀತೆ ಬಂದಿರುವಂತದ್ದು. ಏನಂದ್ರೆ, ಗೋಪಿಕಾಸ್ತ್ರೀಯರಲ್ಲಿ ಒಮ್ಮೆ ಅಹಂಕಾರ ಬಂದಿರುತ್ತಂತೆ. ಭಗವಂತ ನಮ್ಮನ್ನ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ, ಭಗವಂತ ನಮ್ಮೊಟ್ಟಿಗೇನೆ ಇರ್ತಾನೆ ಅಂತ. ಹಾಗೆ ಬಂದಾಗ ಭಗವಂತ ಇವರಿಗೆ ಸ್ವಲ್ಪ ಅವ್ರ ಜ್ಞಾನ ಬರಬೇಕು ಅಂತೇಳಿ ಅವರ ಕಣ್ಣುಮರೆ ಆಗಿಬಿಡ್ತಾನೆ. ಆದಾಗ ಗೋಪಿಕಾಸ್ತ್ರೀಯರು ಹೇಳುದು, ಜಯತಿ ರೇರಿಕಂ ಜನ್ಮನ ಮೃಜ ಶಯತ ಇಂದಿರಾ ಕಾದು ತತ್ರೈ ದಯತೆ ದೃಶ್ಯತಾಂ ತ್ವಾದೃಶ್ಯತಾಂ ತ್ವಯಿ ಧೃತ ಸಮ ಸ್ವಾಮಿ ಜನ್ಮತೆ. ಇದನ್ನ ಏನು ಹೇಳ್ತಾ ಇದ್ದಾರಲ್ಲ, ಎಷ್ಟು ರಾಗಬದ್ಧವಾಗಿದೆ. ಇದೆಲ್ಲವೂ ಕೂಡ ಗೋಪಿಕಾಸ್ತ್ರೀಯರ ಹಾಡಿದ್ದ ಅಂತಂದ್ರೆ ವೇದವ್ಯಾಸರು ಭಾಗವತದಲ್ಲಿ ಕೊನೆಗೆ ಹೇಳ್ತಾರೆ ಸುಸ್ವರ ಅಂತ. ಏನು ಮಾಡಿದ್ರು ಗೋಪಿಕಾಸ್ತ್ರೀಯರಂದ್ರೆ ಭಗವಂತನ ಕುರಿತು ಅಸ್ತ್ರಂತೆ. ಇಡೀ ಗೋಪಿಕಾ ಗೀತೆ ಇರೋದು ಭಗವಂತನನ್ನು ಕುರಿತು ಅರ್ಥ ಇದ್ದು, ನಾವು ಭಗವಂತನ ಉದ್ದೇಶವಾಗಿ ಅತ್ರೂ ಕೂಡ ಭಗವಂತ ನಮ್ಮನ್ನು ಕೇಳ್ತಾನೆ. ಇನ್ನು ಕೀರ್ತನೆ ಹಾಡಿದ್ರೆ ಕೇಳಲ್ವಾ? ಯಾಕೆ ಕೀರ್ತನೆ ಮಾಡ್ಬೇಕು ಅಂದ್ರೆ, ಭಗವಂತ ನಾವು ಯಾವಾಗಲೂ ಕೂಡ ಪ್ರತಿಮೆಯಲ್ಲಿದ್ದಾನೆ,
ಇಲ್ಲ ಜ್ಞಾನಿಗಳಲ್ಲಿ ಇದ್ದಾನೆ ಅಂತ ತಿಳಿದುಕೊಳ್ತೇವೆ. ಆದ್ರೆ ಪದ್ಮಪುರಾಣದಲ್ಲಿ ನಾರದರು ಪ್ರಶ್ನೆ ಮಾಡ್ತಾರಂತ ಭಗವಂತನಿಗೆ, ನಿಜವಾಗ್ಲೂ ನಿನ್ನ ಸಾನ್ನಿಧ್ಯ ಎಲ್ಲಿದೆ ಅಂದ್ರೆ ಭಗವಂತ ಹೇಳೋದು, ನಾನ್ ವಾಸಾಮಿ ವೈಕುಂಠ ಯೋಗಿನಾಂ ಹೃದಯೇನ ಚ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ನನ್ನ ಸ್ಥಾನ ಇರೋದು ನಿಜವಾಗ್ಲೂ ವೈಕುಂಠದಲ್ಲೋ ಅಥವಾ ದೇವ ಮಂದಿರಗಳಲ್ಲೋ ಅಲ್ಲ. ಹೋಗ್ಲಿ, ಅಲ್ಲೆಲ್ಲೂ ಇಲ್ಲ. ನಾವು ಯೋಗಿನಾಂ ಹೃದಯ ಅಂದ್ರೆ ಜ್ಞಾನಿಗಳಲ್ಲಿ ಪಂಡಿತರಲ್ಲಿ ಇದ್ದಾನೋ ಭಗವಂತ, ಅಲ್ಲಿಯೂ ನಾನು ಇರೋದಿಲ್ಲ. ನಿಜವಾಗ್ಲೂ ನನ್ನ ಸ್ಥಾನ ಎಲ್ಲಿದೆ ಅಂತಂದ್ರೆ ಮದ್ಭಕ್ತ ಎತ್ರ ಗಾಯಂತಿ, ನನ್ನ ಭಕ್ತರು ಎಲ್ಲಿ ಕೀರ್ತನೆ ಮಾಡ್ತಾರೋ ಅಲ್ಲಿ ನಿಂತು ನಾನು ಕುಡಿತಾ ಇರ್ತೇನೆ ಅಂತ ಭಗವಂತ ನನ್ನ ನಾರದರನ್ನ ಕುರಿತು ಹೇಳ್ತಾನೆ. ಆದ್ರೆ ನಾವು ಭಗವಂತನನ್ನ ಕುರಿತು ಹಾಡ್ಬೇಕಂತಂದಾಗೆ ಇಲ್ಲೋ ನಮ್ಮ ಧ್ವನಿ ಸರಿ ಇಲ್ಲ, ಏನು ಭಗವಂತ ಹೇಗೆ ಅನ್ಕೊತಾರೋ ಏನು, ಯಾರು ಅನ್ಕೊಳ್ಳೋದು ಬೇಡ, ಭಗವಂತನ ಉದ್ದೇಶವಾಗಿ ಹಾಡ್ತಾ ಇದ್ದೇವೆ. ಅದು ಏನೇ ಇದ್ರು ಭಗವಂತನನ್ನ ಕುರಿತು ಇರಬೇಕು ಕೀರ್ತನೆ ನಮ್ಮದು. ಆಗ ಭಗವಂತ ಸಂತುಷ್ಟನಾಗಿ ನಮ್ಮೆಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ. ನಂತರದಲ್ಲಿ ಹಾಗೆ ಯತಿಗಳು ವರ್ಣನೆಯನ್ನು ಮಾಡ್ತಾರೆ ಭಗವಂತ ಹೇಗಿದ್ದಾನೆ ಕೃಷ್ಣ ಅಂತ. ಕಮಾಲ ನೀಲಂ ಧೃತ ಹೇಮಮಾಲಂ ವಿಶ್ವಸ್ಯ ಮೂಲಂ ವಿದೋಡುಲೀಲಂ ವೈಷ್ಣೀ ವಿಲೋಲಂ ಭುವನೈಕಪಾಲಂ ಭಕ್ತಾಲಬಾಲಂ ಪ್ರಣಮಾಮಿ ಬಾಲಂ. ಭಗವಂತ ಮತ್ತೆ ನೀಲವರ್ಣವನಾಗಿ ಇದ್ದಾನೆ ಭಗವಂತ ಅಂತ. ನೀಲ ಕೃಷ್ಣ ಅಂದ್ರೆ ಕಪ್ಪು ಅಂತ, ಕೆಲವೊಂದೇ ಕಪ್ಪು 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 ಅಂದ್ರೆ ಪೂರ್ಣ ಕಪ್ಪಾಗಿದ್ದಾನೆ ಭಗವಂತ ಚಿಂತನೆ ಮಾಡೋಣ. ಕಮಾಲ ನೀಲಂ ಧೃತ ಹೇಮಮಾಲಂ ವಿಶ್ವಸ್ಯ ಮೂಲಂ ವಿವಿಧೋರುಲಿ. ಭಗವಂತ ಎಲ್ಲಾ ಜಗತ್ತಿನಲ್ಲಿ ನಾನಾ ರೀತಿಯಾದ ಲೀಲೆಯನ್ನು ತೋರಿಸ್ತಾ ಇದ್ದಾನೆ. ಕಮಾಲ ನೀಲ ಅಂತಂದ್ರೆ ಯಾವ ರೀತಿಯಾದದ್ದು ಅಂದ್ರೆ ಮೋಡದ ಕಪ್ಪು. ಮೋಡ ಕಪ್ಪು ಎಷ್ಟಿದೆಯೋ ಆ ರೀತಿಯಾಗಿ ಇರೋದು. ಯಾಕಂದ್ರೆ ಕೃಷ್ಣನನ್ನ ದಾಸರು ಕರಿಬೇಕಾದ್ರೆ ಹಾಗಿದ್ದಾರೆ, ನೀಲ ನೀಲ ಮೇಘ ಶ್ಯಾಮ ಓಡಿ ಓಡಿ ಬಾ ಅಂತ, ನೀಲಾದೇವಿ ರಮಣನೆ ನಿಗಮ ವೇದ್ಯ ಬಾ ಅಂತ. ವೇದಗಳಿಂದ ವಂದಿತನಾದ ನೀನು ಹೇಗಿದೆ ಅಂದ್ರೆ ನೀಲ ನೀಲ ಮೇಘ ಶ್ಯಾಮ ಅಂದ್ರೆ ಮೇಘ ಹೇಗೆ ಕಪ್ಪಾಗಿದೆ ಶ್ಯಾಮ ರೀತಿಯಿಂದ ಇದೆಯೋ ಆ ರೀತಿಯಾಗಿ ಭಗವಂತ ಇದ್ದಾನಂತ. ನಾವಿವತ್ತು ಯಾರಾದ್ರೂ ಕೃಷ್ಣ ಹೇಗಿದ್ದಾನೆ ಅಂದ್ರೆ ಕಪ್ಪಾಗಿದೆ, ಪೂರ್ಣ ಕಪ್ಪು ಬಣ್ಣವನ್ನು ನೋಡಿ ಅಲ್ಲಿ ಹಾಕಿ ಬಿಡೋದು. ಹಾಗಲ್ಲ, ನೀಲ ಮೇಘ ಶ್ಯಾಮ ಅಂದ್ರೆ ನೀಲ ಬಣ್ಣವಾದಂತಹ ಮೋಡದ ಬಣ್ಣ ಏನಿದೆಯೋ ಆ ರೀತಿಯಾಗಿ ಭಗವಂತ ಇದ್ದಾನೆ ಅಂತ. ಇಲ್ಲಿ ವೈಷ್ಣೀ ವಿಲೋಲಂ ಭುವನೈಕ ಪಾಲಂ ಅಂತ ಭಗವಂತನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಭಗವಂತನನ್ನ ಇಲ್ಲಿ ವರ್ಣನೆಯನ್ನು ಮಾಡ್ಬೇಕಾದ್ರೆ ಭೂಮಿಗೂ ಮತ್ತು ಭಗವಂತನಿಗೂ ಸಾಮ್ಯವನ್ನ ಹೇಳ್ತಾ ಇದ್ದಾರೆ. ಭೂಮಿಯಲ್ಲಿ ಏನಿದೆ? ಗುರುತ್ವಾಕರ್ಷಣೆ ಇದೆ. ಆ ಗುರುತ್ವಾಕರ್ಷಣೆ ಹೇಗಿದೆ ಅಂದ್ರೆ ಮೇಲ್ಗಡೆಯಿಂದ ಬೀಳುವಂತಹ ಪದಾರ್ಥಗಳನ್ನ ಕೆಳಗೆ ನೆಲದಲ್ಲಿ ಸ್ವೀಕಾರ ಮಾಡ್ತಾ ಹೋಗುತ್ತೆ. ಆದ್ರೆ ಭಗವಂತನಲ್ಲಿರುವಂತಹ ಗುರುತ್ವಾಕರ್ಷಣೆ ಎಂತದ್ದು ಅಂದ್ರೆ ಕೆಳಗಡೆಯಿಂದ ಮೇಲಕ್ಕೆ ಹೋಗೋದು. ಏನು ಕೆಳಗಡೆಯಿಂದ ಮೇಲಕ್ಕೆ ಹೋಗೋದು ಅಂದ್ರೆ ಅಧಪತನಕ್ಕೆ ಬೀಳುವಂತಹ ಮನುಷ್ಯನನ್ನ ಮುಕ್ತಿಗೆ ಕರೆದುಕೊಂಡು ಹೋಗುವಂತ ಶಕ್ತಿ ಭಗವಂತನಲ್ಲಿ ಮಾತ್ರ ಇರೋದು ಅಂತ. ನಾವಾದ್ರೆ ಏನ್ ಮಾಡ್ತೇವೆ? ಆ ಮಾರ್ಗವನ್ನೇ ಬಿಟ್ಟು ಭೂಮಿಯ ಮಾರ್ಗವಾಗಿ ಹಿಡ್ಕೊಂಡು ಅಧಪತನಕ್ಕೆ ಬರುವ ಕೆಲಸಗಳನ್ನೇ ಮಾಡ್ತೇವೆ. ಆ ರೀತಿಯಾಗಿ ಅಧಪತನಕ್ಕೆ ಬರುವುದಲ್ಲ. ಭಗವಂತ ವೈಷ್ಣೀ ವಿಲೋಲಂ ಅಂತಂದ್ರೆ ಯಾಕೆ ಅಂತಂದ್ರೆ ಆ ಇಂದ್ರಿಯಗಳನ್ನೆಲ್ಲವೂ ಕೂಡ ಭಗವಂತನನ್ನ ಮೊರೆ ಹೊಕ್ಕಾಗ, ಭಗವಂತನನ್ನ ಚಿಂತನೆ ಮಾಡಿದಾಗ ಎಲ್ಲವನ್ನೂ ಕೂಡ ಮರೆಸಿ ಭಗವಂತ ತನ್ನ ಕಡೆಗೆ ಸೆಳೆದುಕೊಂಡಾಗ ಮುಕ್ತಿಗೆ ಕರೆದುಕೊಂಡು ಹೋಗುವಂತ ಗುರುತ್ವಾಕರ್ಷಣೆ ಭಗವಂತನಲ್ಲಿದೆ. ಅದು ಹೇಗೆ ಸಾಧ್ಯ ಅಂದ್ರೆ ಒಂದೆರಡು ದಿನಕ್ಕೆ ನಮ್ಗೆ ಅದು ಆಗುವುದಿಲ್ಲ. ಯಾಕಂದ್ರೆ ಇಂದ್ರಿಯ ವಿಷಯಗಳು ಬಹುಬೇಗವಾಗಿ ಬಿಟ್ಟು ಹೋಗುವುದಿಲ್ಲ. ನಾನೇನೋ ಒಂದೆರಡು ದಿವಸಕ್ಕೆ ಇವತ್ತೊಂದು ದಿವಸ ನಾನು ಜಪ ಮಾಡ್ತೇನೆ, ಇವತ್ತೊಂದು ದಿವಸ ನಾನು ಕೀರ್ತನೆಯನ್ನ ಮಾಡ್ತೇನೆ, ಅಥವಾ ಇವತ್ತೊಂದು ದಿನ ನಾನು ಭಗವಂತನ ಬಗ್ಗೆ ಚಿಂತನೆಯನ್ನ ಮಾಡ್ತೇನೆ, ಅದರಿಂದ ನನ್ನ ಇಂದ್ರಿಯಗಳ ಎಲ್ಲ ವಿಷಯಗಳು ಬಿಟ್ಟು ಹೋಗಿ ನನ್ನ ಮುಕ್ತಿಗೆ ಮಾರ್ಗಕ್ಕೆ ಕರೆದುಕೊಂಡು ಹೋಗಿ ಭಗವಂತ ಅಂದ್ರೆ ಹೋಗುವುದಕ್ಕೆ ಬಹಳ ಸಾಧ್ಯ. ಯಾಕಂದ್ರೆ ಇಷ್ಟು ದಿನ ಬರೇ ಅನ್ಯ ವಿಷಯಗಳನ್ನು ತಿಳಿದುಕೊಂಡು ಅವತ್ತೇನೋ ಭಗವಂತನ ವಿಷಯಕವಾಗಿ ಕೂತಿರ್ತೇವೆ, ಮತ್ತೆ ಆಲೋಚನೆ ಅಲ್ಲಿಗೆ ಹೋಗುತ್ತೆ. ಏನೋ ಮಾಡ್ಬೇಕಾಗಿತ್ತು ಅದನ್ನ ಬಿಟ್ಟು ಇಲ್ಲಿ ಬಂದಿದ್ದೇನೆ, ಅದು ಹೋಗುತ್ತೋ ಇಲ್ಲೋ, ಸರಿಯಾಗುತ್ತೋ ಇಲ್ಲೋ ಚಿಂತನೆನೇ ಬಂದುಬಿಡುತ್ತೆ. ಮತ್ತೆ ಏನು ಮಾಡ್ಬೇಕು? ಆರಂಭದಲ್ಲಿ ಸ್ವಲ್ಪ ಸ್ವಲ್ಪ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ತಾ
ಇನ್ನು ಹೆಚ್ಚಿನ ರೀತಿಯಲ್ಲಿ ಭಗವಂತನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಭಗವಂತ ಆಸಕ್ತಿಯನ್ನು ನಮಗೆ ಒದಗಿಸಿ ಕೊಡ್ತಾನಂತೆ. ಕೆಲವೊಮ್ಮೆ ದೇವರನ್ನ ಚಿಂತನೆಯನ್ನ ಮಾಡಿ ಅಂದುಗಳೇ ಏಕಾಕಾರವಾಗಿ ಕೂತು ಬಿಡೋದು. ಯಾರೋ ಹೇಳ್ತಾರೆ, ಇವತ್ತು ದೇವರ ಪೂಜೆಗಳನ್ನ ಮಾಡ್ತಾ ಇಲ್ಲ, ನೀವು ನಿತ್ಯದಲ್ಲಿ ದೇವರ ಪೂಜೆಯನ್ನ ಮಾಡಿ, ಸಂಧ್ಯಾ ವಂದನೆಯನ್ನ ಮಾಡಿ ಅಂದುಗಳೇ ಒಂದೇ ಬಾರಿ ನಾನು ಪೂರ್ಣವನ್ನ ಮಾಡ್ತೇನೆ ಅಂತ ಕೂತು ಬಿಟ್ರೆ, ಏನೋ ಬರದೇ ಇದ್ದವನಿಗೆ ಜಪ ಮಾಡು ಅಂದ್ರೆ 1.5 ತಾಸು ಬೇಕು. ಏನು ಗೊತ್ತಿಲ್ಲದವನಿಗೆ ಒಂದು ದಿನದಲ್ಲೇ ನೀನ್ ಜಪ ಮಾಡಂದ್ರೆ ಒಂದು ದಿವಸ ಅಲ್ಲಿ 1.5 ತಾಸು ಹೋಯ್ತು. 1.5 ತಾಸು ಒಂದು ದಿನ ಜಪಕ್ಕೆ ಕೊಡ್ತಾರೆ, ದಿನನಿತ್ಯ ನಾನು 1.5 ತಾಸು ಇದ್ರ ಮುಂದೆ ಕೊಡ್ಬೇಕಂತ ಹೇಳ್ತಾರೆ, ಜಪವನ್ನ ಬಿಟ್ಟು ಬಿಡೋದಾನೆ. ಮತ್ತೆ ಏನ್ ಮಾಡ್ಬೇಕು? ಆರಂಭದಲ್ಲಿ ಒಂದು ಪಟ್ಟಿಗೆ ಆರಂಭದಲ್ಲಿ ಗೋಪಿ ಮುದ್ರೆಗಳನ್ನ ಧಾರಣೆ ಮಾಡುವುದು, ನಂತರದಲ್ಲಿ ಅರ್ಘ್ಯ, ಅನಂತರದಲ್ಲಿ ಗಾಯತ್ರಿ ಜಪ, ಆನಂತರ ದಿಕ್ ನಮಸ್ಕಾರ ಪೂರ್ಣವಾಗಿ ಮಾಡುವಂಥದ್ದು. ಆಗ ಸಮಯ ಸ್ವಲ್ಪ ಅಲ್ಪವಾಗತ್ತೆ, ತಾನು ಮಾಡುವಂತಹ ಇಚ್ಛೆನೂ ಕೂಡ ಭಗವಂತ. ಸ್ತ್ರೀಯರಿಗೆ ನಿತ್ಯದಲ್ಲಿ ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನ, ಅವರು ಗೋಪಿಗಳನ್ನ ಧಾರಣೆ ಮಾಡಬೇಕು, ಪತಿ ಸೇವೆಯನ್ನ ಮಾಡಬೇಕು ಎಂದು ವಿಶೇಷವಾಗಿ ಪತಿ ಸೇವೆಯಲ್ಲಿ ಅಂತೂ ವಿಶೇಷ ಸಾನ್ನಿಧ್ಯ ಉಂಟು. ನಮ್ಮಲ್ಲೆಲ್ಲ ಸ್ತ್ರೀಯರೆಲ್ಲ ಪತಿ ಸೇವೆಯನ್ನ ಮಾಡಬೇಕಾದ್ರೆ ಭಗವಂತ ಆ ಶತಾರೂಪದೇವಿ ಬ್ರಹ್ಮದೇವರನ್ನ ಕುರಿತು ಆತ್ಮವಂದನೆ ಮಾಡ್ತಾಳಂತೆ. ಭಾಗವತದಲ್ಲಿ ಬರ್ಬೇಕಾ, ಆರಂಭದಲ್ಲಿ ಬರುತ್ತೆ. ಪತಿದೇವರನ್ನ ಅಂದ್ರೆ ಶತಾರೂಪದೇವಿ ಕೂತು ಅಳ್ತಾ ಇರ್ತಾನೆ. ಏನಂದ್ರೆ ಗಂಡು ಮಕ್ಕಳಿಗೇನೋ ದೇವರ ಮುಕ್ತೋ ಭಾಗ್ಯ ಕೊಟ್ಟಿದ್ಯಾ, ಜಪ ಮಾಡೋ ಸಮಯ ಕೊಟ್ಟಿದೀಯಾ, ಎಲ್ಲ ಕೊಟ್ಟು ವೇದಗಳನ್ನು ಓದೋ ಅಧಿಕಾರವನ್ನು ಕೊಟ್ಟಿದೀಯ, ಎಲ್ಲ ಕೊಟ್ಟು ಬಿಟ್ಟಿದೀಯ. ಆ ಕೊಟ್ಟಿರೋದ್ರಿಂದ ಅವರೇನು ಮುಕ್ತಿಗೆ ಹೋಗಿ ಬಿಡ್ತಾರೆ. ಆದ್ರೆ ನಮ್ಗೆ ಏನು ಮಾಡ್ಲಿಕ್ಕಿಲ್ಲ. ನಿತ್ಯದಲ್ಲಿ ಮನೆಯಲ್ಲಿ ಗಂಡನ ಸೇವೆ ಮಾಡ್ಬೇಕು, ಅತ್ತೆ ಮಾವಂದಿರ ಸೇವೆ ಮಾಡ್ಬೇಕು, ಮನೆ ಗಸಗುಳಿಸಬೇಕು, ಮಕ್ಕಳ ಸೇವೆ ಮಾಡ್ಬೇಕು. ಇಷ್ಟೆಲ್ಲ ಮಾಡಿ ನಿನ್ನ ಚಿಂತನೆ ಮಾಡೋದಂದ್ರೆ ನಮ್ಗೆ ಸಮಯ ಇರುವುದಿಲ್ಲ. ಹಾಗಾಗಿ ನಾವು ಮುಕ್ತಿಗೆ ಯೋಗ್ಯರಲ್ಲ. ಹಾಗಾಗಿ ನಮ್ಗೆ ಮುಕ್ತಿ ಕೊಡ್ತಾನ ಭಗವಂತ ಅಂತ ಚಿಂತನೆ ಮಾಡಿದ್ರೆ ಸ್ತ್ರೀಯರಿಗೆ ಒಂದು ವಿಶೇಷ ಫಲ ಕೊಟ್ಟಿದ್ದಾನೆ ಅಂತ ಭಗವಂತ. ಏನು ಅಂದ್ರೆ, ಪತಿಯಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಿಕೊಂಡು ನಿತ್ಯ ಪತಿ ಸೇವೆ, ಮನೆ ಕೆಲಸನೇ ಇದು ದೇವರ ಕೆಲಸ ಅಂತ ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಭಗವಂತ ಮುಕ್ತಿಯನ್ನ ಕೊಡ್ತಾನಂತೆ. ಹಾಗಾಗಿ ವಿಶೇಷವಾಗಿ ಪತಿ ಸೇವಾದಿಗಳನ್ನ ಭಗವಂತನಲ್ಲಿ ಚಿಂತನೆಯನ್ನ ಮಾಡಿದಾಗ ಭಗವಂತ ತಮ್ಮ ಕಡೆ ಆಕರ್ಷಣೆ ಅಂದ್ರೆ ಅಧಪತನದಿಂದ ಮೇಲ್ಗಡೆ ಕರೆದುಕೊಂಡುವಂತ ಹೋಗುವಂತಹ ಗುರುತ್ವಾಕರ್ಷಣೆ ಭಗವಂತನಲ್ಲಿ ಇದೆ. ಹಾಗಾಗಿ ಭೀಷ್ಮೀ ವಿಲೋಲಂ ಭುವನೈಕ ಪಾಲಂ ಅಂತ ಭಗವಂತ ರಕ್ಷಣೆಯನ್ನ ಮಾಡುವಂತವನು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಭಗವಂತ ಸೃಷ್ಟಿ ಸಂಹಾರವನ್ನ ಏನೋ ಮಾಡ್ತಾನೆ ಅಂತ ಹೇಳ್ಬೋದು. ಇದನ್ನ ಪಾಲನೆ ಮಾಡುವುದು ಎಷ್ಟು ಸರಿ? ಭಗವಂತ ಎಲ್ಲವನ್ನ ಪಾಲನೆ ಮಾಡ್ತಾನ ಅಂತಂದ್ರೆ ದಾಸರೇ ಹೇಳ್ತಾರೆ, 14 ಲೋಕಗಳನ್ನ ಆಳುವುದರೇ ಅಂತ. ಮುದದಿಂದ ನಾನೊಬ್ಬ ಭಾರನಾದನೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಏನಂದ್ರೆ ಭಗವಂತ ಒಂದನ್ನ ಮಾತ್ರ ಪಾಲನೆ ಮಾಡೋದಲ್ಲ, 14 ಲೋಕಗಳನ್ನು ಕೂಡ ಪಾಲನೆ ಮಾಡ್ತಾ ಇದ್ದಾನಂತೆ. ಪಾಲನೆ ಮಾಡ್ತಾ ಭಗವಂತ ಅಂತಹ ಭಗವಂತನಿಗೆ ನಾನೊಬ್ಬ ಭಾರನಾಗಿದ್ದೇನೆ ಅಂತ ಅವಾಗ ಸ್ಮರಣೆ ಮಾಡಿದಾಗ ಭಗವಂತ ಮುಕ್ತಿಯನ್ನ ಕೊಡುವಂತವನು. ಅಲ್ಲ, ಭಗವಂತ ನಿಜವಾಗ್ಲೂ ಪಾಲನ ಕರ್ತನ ಅಂತಂದ್ರೆ ಭಗವಂತ ಅಷ್ಟೇ ಅಲ್ಲ, ಭಗವಂತನ ಧಾರಣೆ ಆಗಿರ್ತಕ್ಕಂಥ ಒಂದೊಂದು ಚಿಹ್ನೆಗಳು ಕೂಡ ನಮ್ಮನ್ನ ರಕ್ಷಣೆ ಮಾಡುತ್ತೆ ಮಾನವನ ಕುಲದಲ್ಲಿ. ಯಾಕಂದ್ರೆ ದಾಸರ ವರ್ಣನೆ ಕೂಡ ಹಾಗೆ ಇದೆ ನೋಡಿ. ನಾವು ಎಲ್ಲಿಯಾದ್ರೂ ದಾಸರ ವರ್ಣನೆ ಮಾಡ್ಬೇಕಾದ್ರೆ ಹಾಗೆ ಇರೋದು. ಏನು ಅಂದ್ರೆ, ಕೃಷ್ಣ ಕೃಷ್ಣ ಎಂದು 3 ಬಾರಿ ನೆನೆಯಿರೋದು ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ, ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರು, ಯಮನ ಭಟರು ನೋಡಿ ಅಂಜಿ ಹೋಗುವರು. ಏನಂದ್ರೆ ಕಮಲನಾಭನ ಚಿಹ್ನೆ ಏನೇ ಶಂಖಚಕ್ರಗಳನ್ನ ಧಾರಣೆ ಮಾಡಿಕೊಂಡಿದ್ರೆ ಸಾಕಂತೆ, ಅವೇ ನಮ್ಮನ್ನ ರಕ್ಷಣೆ ಮಾಡ್ತಂತೆ. ಯಮದೇವರು ಏನಾದ್ರು ಬಂದು ನಮ್ಮನ್ನ ಕರೆದುಕೊಂಡು ಹೋಗ್ಬೇಕಾದ್ರೆ ನಮ್ಮ ಮೇಲೆ ಭಗವಂತನ ಚಿಹ್ನೆಗಳು ಏನಾದ್ರು ಇದ್ದು ಅಂದ್ರೆ ಯಮನ ಭಟರು ಕೂಡ ನಮ್ಮನ್ನು ಬಿಟ್ಟೋದಿಲ್ಲ. ಯಾಕಂದ್ರೆ ಇವನು ಭಗವದ್ ಭಕ್ತ ಅಂತ ಬಿಟ್ಟು ಹೋಗ್ತಾರೆ. ಅದಕ್ಕೆಲ್ಲ ಹೇಳ್ತಾ ಇರ್ತೇವೆ ನಾವೆಲ್ಲ. ಧಾರಣೆಯನ್ನು ಯಾವಾಗ ಮಾಡ್ಬೇಕು? ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಸಾಕು ಅಂತಂದ್ರೆ ಅದು ಹೇಗೆ ಹೀಗೆ ಹತ್ಕೊಂಡಿರ್ತಾನೆ, ಇನ್ನೊಂದು ತಾಸಿಗೆ ಹೋಗ್ಬಿಟ್ರೆ ಆಯ್ತು ಅಂತಂದ್ರೆ ಇಲ್ಲ. ಬೆಳಗ್ಗೆ ಧಾರಣೆ ಮಾಡಿದ್ರೆ ಮತ್ತೆ ನಾವು ಸಾಯಂಕಾಲ ಇನ್ನೊಮ್ಮೆ ಧಾರಣೆ ಮಾಡೋದಾದ ಕಡೆ, ಇಲ್ಲದಿದ್ರೆ ಮರುದಿನ ಬೆಳಗ್ಗೆ ಇರೋ ತನಕನೂ ಕೂಡ ಇರುವಾಗೆ ಇರಬೇಕಂತ ಧಾರಣೆಗಳು. ಯಾಕೆ ಅಂತಂದ್ರೆ ಮರಣ ಅನ್ನೋದು ನಮಗೆ ಹೇಳಿ ಬರುವುದಿಲ್ಲ. ಅಯ್ಯೋ ಮರಣ ಈಗ ನನಗೆ ಬರುತ್ತೆ ಹಾಗಾಗಿ ನಾನು ಧಾರಣೆ ಮಾಡ್ಕೊಳ್ಬೇಕಂದ್ರೆ ಆಗುವುದಿಲ್ಲ. ಯಾವ ಸಮಯದಲ್ಲಿ ಯಾವಾಗ ನನಗೆ ಮರಣ ಅನ್ನೋ ಬರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಮನುಷ್ಯನಿಗೆ. ಹಾಗಾಗಿ ನಿತ್ಯದಲ್ಲಿಯೂ ಕೂಡ ಭಗವಂತನ ಚಿಹ್ನೆಗಳು ನಮ್ಮ ಮೇಲೆ ಇರಬೇಕು ಅಂತ ಹೇಳೋರು.
ಇಲ್ಲ ನಾವು ದೇವರ ಸೇವೆಯನ್ನು ಏನು ಮಾಡೋದು ಕಷ್ಟ, ಕಮಲನಾಮನ ಚಿಹ್ನೆಗಳನ್ನ ಮಾಡದಿದ್ರೆ ಏನೆಲ್ಲ ಆಗತ್ತೆ ಅಂದ್ರೆ ನಮ್ಮೆಲ್ಲೆಲ್ಲ ಅಪಹಾಸ್ಯ ಮಾಡುವುದು ಅಂತ ಒಂದು ಹೇಳ್ತೇವೆ. ಅಂದ್ರೆ ಯಾರೋ ಆದ್ರೂ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ, ಮಾಡದೇ ಇದ್ದಾಗ ಏನೋ ನೀ ಅದನ್ನೂ ಕೂಡ ಮಾಡ್ಲಿಲ್ವಾ ಅಂತ ಹೇಳಿ ಅಪಹಾಸ್ಯವನ್ನು ಮಾಡ್ತಾ ಇರ್ತಾರೆ. ಹಾಗೆ ನಾವು ಮನುಷ್ಯನಾಗಿದ್ದಾಗ ಭಗವಂತನ ಸೇವೆಯನ್ನ ಅಥವಾ ಭಗವಂತನ ಚಿಂತನೆಯನ್ನ ನರಜನ್ಮ ಬಂದಾಗ ನಾವು ಮಾಡದಿದ್ರೆ ಯಾರೋ ಅಪಹಾಸ್ಯ ಮಾಡೋದಲ್ಲ, ಯಮದೇವರನ್ನ ಒಂದು ಕುರಿತು ಅಪಹಾಸ್ಯ ಮಾಡ್ತಾರಂತೆ. ಯಾಕಂದ್ರೆ ನರಕಕ್ಕೆ ಹೋದಾಗ ಯಮದೇವರು ಕೇಳ್ತಾರಂತೆ, ಏನು ಅಂದ್ರೆ ನರಕೆ ಪಚ್ಚಮಾನಸ್ತು ಯಮೇನ ಪರಿಭಾಷಿತ ಕಿಂತಯ ನಾಚಿತಾದೇವ ಕೇಶವ ಕ್ಲೇಶನಾಶನ. ಇಷ್ಟೆಲ್ಲ ಕಷ್ಟ ಪಡ್ತಾ ಇದೆಯಲ್ಲ, ಈ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂತಹ ಕೇಶವನ ನಾಮಸ್ಮರಣೆಯಾಗಲಿ, ಕೇಶವನ ಸೇವೆಯನ್ನ ಇಷ್ಟು ದಿನ ನೀನು ಮಾಡ್ಲಿಲ್ವಾ ಮಾನುಷನ ಜನ್ಮದಲ್ಲಿ? ಯಾಕಂದ್ರೆ ಮಾನುಷನ ಜನ್ಮದಲ್ಲಿ ನರಜನ್ಮ ಬಂದಾಗ ನಾವು ಏನಾದ್ರೂ ಭಗವಂತನ ಸೇವೆಯನ್ನ ಮಾಡುವುದಾಗ್ಲಿ, ಭಗವಂತನ ಕೀರ್ತನೆ ಮಾಡುವುದಾಗ್ಲಿ ಅಥವಾ ನಾವು ಅರ್ಚನೆ ಮಾಡಿದ್ರೆ ನಿನಗೆ ನರಕಕ್ಕೆ ಬರುವಂತಹ ಕೆಲಸವೇ ಇರ್ತಿದ್ದಿಲ್ಲ ಅಂತ ಯಮದೇವರು ನಮ್ಮನ್ನು ಕುರಿತು ಅಪಹಾಸ್ಯ ಮಾಡ್ತಾರೆ ನೋಡಿ. ಹಾಗಾಗಿ ಭಗವಂತನ ರಕ್ಷಣೆ ಪಾಲನೆ ಎಂಥದ್ದು ಅಂತಂದ್ರೆ ಯಾವುದನ್ನು ಬೇಕಾದ್ರೂ ಭಗವಂತ ಪಾಲನೆ ಮಾಡ್ತಾನೆ. ಅದಕ್ಕೆ ಶ್ರೀಮನ್ ನ್ಯಾಯಸುಧೆಯಲ್ಲಿ ಆರಂಭದಲ್ಲಿ ಹೇಳೋದು, ಶ್ವೇಪತ್ತೆ ನಿತ್ಯ ಅಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲುಲ್ಲಾಸೋ ಫಲಾವತ್ಯ ತಪಸೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಪುತೆ ನಮೋತೆ ಶಾಮ್ನಾಯ ಸ್ಮೃತಿ ಹೃದಯ ದೀಕ್ಷಾಯ ಹರಯೇ. ಅಲ್ಲಿ ಹೇಳ್ಬೇಕಾದ್ರೆ ಜಗಜ್ಜನ್ಮಾದಿ ಅಷ್ಟ ಕರ್ತೃತ್ವವನ್ನು ಭಗವಂತನಲ್ಲಿ ಮಾತ್ರ ವಿಶೇಷವಾಗಿ ಹೇಳುವುದು. ಎಲ್ಲವನ್ನ ಪಾಲನೆ ರಕ್ಷಣೆ ಮಾಡುವಂಥದ್ದು ಭಗವಂತನಲ್ಲಿ ಮಾತ್ರ ಇರುವಂಥದ್ದು. ಹಾಗಾಗಿ ಭಗವಂತ ವಿಶೇಷವಾಗಿ ಪ್ರಕೃತಿಗಳನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಭಗವಂತ ಇಲ್ಲಿ ಭುವನೈಕ ಬಾಲಂ ಅಂತ ವರ್ಣನೆ ಮಾಡಿ ಭಕ್ತಾಲ ಬಾಲಂ ಪ್ರಣಮಾಮಿ ಬಾಲಂ ಅಂತ, ಅಂದ್ರೆ ಬಾಲಕನಾದವನು ನಮಸ್ಕಾರ ಮಾಡ್ತಾ ಇದ್ದಾನೆ. ಭಕ್ತ ಆಲವಾಲಂ ಅಂತ ಹೇಳಿದೆ. ಆಲವಾಲ ಅಂದ್ರೆ ಏನು ಅಂತಂದ್ರೆ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನನ್ನ ಹೇಗೆ ಸ್ಮರಣೆ ಮಾಡಿದ್ರೆ ನಮಗೆ ಫಲವನ್ನ ಕೊಡ್ತಾನೆ ಅಂತಂದ್ರೆ, ಉದಾಹರಣೆಗೆ ಹಣ್ಣುಗಳಲ್ಲಿ ಸಾಕಷ್ಟು, ಉದಾಹರಣೆಗೆ ಬಾಳೆಹಣ್ಣು ನೋಡಿ, ನೀರು ಸಿಗುವ ಜಾಗದಲ್ಲಿ ಮಾತ್ರ ಬಾಳೆಹಣ್ಣು ಬೆಳೆಯುವುದು. ಇಲ್ಲ ಅದು ನಮ್ಮಲ್ಲಿ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಇರುವಂತಹ ಜಾಗದಲ್ಲಿ ನೀರೇ ಸೇರದೇ ಇರುವ ಜಾಗದಲ್ಲಿ ಬಾಳೆಹಣ್ಣು ಗಿಡ ಹಾಕಿದ್ರೆ ಬೆಳೆಯುವುದೇ ಇಲ್ಲ. ಬಹಳ ಕಷ್ಟ ಬಾಳೆಹಣ್ಣು ಗಿಡ ಬೆಳೆಯುವುದು. ನೀರೆಲ್ಲಿ ಸಿಗುತ್ತೋ, ನೀರೆಲ್ಲಿ ಉಪಲಬ್ಧಿ ಇರುತ್ತೋ ಅಂತಹ ಜಾಗದಲ್ಲಿ ಬೆಳೆಯುವುದು. ಹಾಗೆ ಅದಕ್ಕೆ ನೀರು ಹಾಕ್ತಾ ಇದ್ದಂಗೆಲ್ಲ ಬಾಳೆ ಗಿಡ ಬೆಳೆದು ವಿಶೇಷವಾಗಿ ಬಾಳೆಹಣ್ಣು ಕೊಡುತ್ತೆ, ಫಲವನ್ನು ಕೊಡುತ್ತೆ. ಹಾಗೆ ನಿತ್ಯದಲ್ಲಿಯೂ ನಾವು ಭಗವಂತನ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಇದ್ರೆ ಮಾತ್ರ ಭಗವಂತ ನಮ್ಗೆ ಮುಕ್ತಿಯನ್ನು ಕೊಡ್ತಾನೆ. ಹೊರತು ಒಂದು ದಿನನೂ ಭಗವಂತನ ಚಿಂತನೆಯನ್ನ ಮಾಡಿದ್ರೆ ನೇರವಾಗಿ ಅಂತ್ಯಕಾಲದಲ್ಲಿ ನಾನು ಭಗವಂತನ ಚಿಂತನೆಯನ್ನ ಮಾಡ್ತೇನೆ ನನಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ಅಸಾಧ್ಯವಾಗದು. ಯಾಕಂದ್ರೆ ಅಂತ್ಯಕಾಲದಲ್ಲಿ ಭಗವಂತನ ಚಿಂತನೆ ಬರ್ಬೇಕಂದ್ರೆ ಬಹಳ ಕಷ್ಟ. ಹಾಗಾಗಿ ವಿಶೇಷವಾಗಿ ಭಗವಂತನನ್ನ ಚಿಂತನೆಯನ್ನ ಮಾಡಬೇಕು ಅಂತೇಳಿ ಆ ರೀತಿಯಾಗಿ ಯತಿಗಳು ವರ್ಣನೆಯನ್ನ ಮಾಡ್ತಾ ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ. ಉಲೂಕಲಂ ಧಾಮ ವರೇಣ ಬದ್ಧ್ವಾ ತಚ್ಚನ್ ಭವಾನ್ ಭೂಮಿರಹೋ ನ್ಯಪಾದಯದ ನಿಬಧ್ಯವಾಸೇ ಚ ಕಲಂ ಕಲಂ ಹರೇ ವಿಬಂಧ ವಿದ್ಯಾ ದ್ವಯ ಮಧ್ಯ ಸತ್ಯ. ಭಗವಂತ ಇಲ್ಲಿ ಕೃಷ್ಣ ಹೇಗಿದ್ದಾನೆ ಅಂದ್ರೆ ಉಲೂಕಲಂ ಧಾಮ ವರೇಣ ಬದ್ಧ್ವಾ, ಹಗ್ಗದಿಂದ ಕಟ್ಟಲಿಕ್ಕೆ ಕಟ್ಟುತ್ತಾ ಇದ್ದಾಳೆ ಯಶೋದೆ ಅಂತ. ಇದನ್ನ ಭಾಗವತದಲ್ಲಿ ವರ್ಣನೆ ಮಾಡ್ಬೇಕಾದ್ರೆ ಉಲೂಕಲಾಂಗ್ರೇರು ಪರಿವ್ಯಪಹದಂ ಮಾತ್ರೇಯ ಕಾಮಾಂ ದದಾತಿ ಯದೇತಿ ಯಚಿತಾಂ ಅಂತ. ಅಂದ್ರೆ ಭಗವಂತ ಹೇಗಿದ್ದಾನೆ, ಕಟ್ಲಿಕ್ಕೆ ಭಗವಂತ ಬೆಣ್ಣೆಯನ್ನ ತಿಂದು ಕದ್ದು ಬೆಣ್ಣೆಯನ್ನು ತಿಂದು ಒಂದು ಚೂರು ಬೆಕ್ಕಿಗೆ ಬಾಯಿಗೆ ಬರೆಸಿ ಹೊರಡ್ತಾ ಇದ್ದಾನೆ. ಯಶೋದೆಗೆ ಸಿಕ್ಕಿದ್ದಾಳೆ. ಸಿಕ್ಕ ನಂತರ ಒಂದು ಒರಳುಕಲ್ಲಿಗೆ ಹೋಗಿ ಭಗವಂತನನ್ನ ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ. ಆಗ್ತಾನೆ ಇಲ್ಲ, ಎಂತಹ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ. ಒಂದಿಷ್ಟು ಅಗ್ಗವನ್ನು ತಗೊಂಡ್ ಬರ್ತಾನೆ, ಮತ್ತೆ ದೇಹ ಆಕೃತಿ ಬೆಳೆಯುತ್ತೆ, ಮತ್ತೊಂದಿಷ್ಟು ತಗೊಂಡ್ ಬರ್ತಾನೆ, ಮತ್ತೆಷ್ಟು ಆಕೃತಿ ಬೆಳೀತಾ ಹೋಗುತ್ತೆ, ಹಾಗೆ ಬೆಳೀತಾ ಹೋಗುತ್ತೆ. ಇಲ್ಲಿ ಚಿಕ್ಕದಾಗಿರುವಂತಹ ಬಾಲಕ ಅಷ್ಟು ದೊಡ್ಡದಾಗಿ ಇರುವಂತದ್ದು ಹೇಗೆ ಸಾಧ್ಯ? ಇದು ತಪ್ಪಲ್ವಾ? ಯಾಕಂದ್ರೆ ಇದಕ್ಕೆ ಪ್ರಶ್ನೆ ಮಾಡ್ಬೇಕಾದ್ರೆ ಒಂದು ಉದಾಹರಣೆಯನ್ನು ಕೊಟ್ಟು ಮಾಡ್ತಾರೆ. ಏನಂದ್ರೆ ಸಂಸ್ಕೃತದಲ್ಲಿ ಸುಧೆಯಲ್ಲಿ ಬಹಳ ಪ್ರಸಿದ್ಧವಾದ ವಾಕ್ಯ ಇದು, ಮೇ ಮಾತಾ ವಂದ್ಯ ಅಂತ. ಅಂದ್ರೆ ವಂದ್ಯ ಅಂದ್ರೆ ಬಂಜೆ ಅಂತ ಅರ್ಥ. ಹೇಳುವಂತವನು ಬಂದು ಹೇಳ್ತಾನಂತೆ, ನನ್ನ ತಾಯಿ ಬಂಜೆ ಅಂತ. ಇದು ಅಸಾಧ್ಯವಾದದ್ದು.
ಯಾಕಂದ್ರೆ ಬಂಜೆ ಅಂದ್ರೆ ಮಕ್ಕಳು ಇರಬಾರದು. ಇಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ, ನನ್ನ ತಾಯಿ ಬಂಜೆ ಅಂತ ಹೇಳ್ತಾ ಇದ್ದಾನೆ. ಹೇಗಾಗ್ಲಿಕ್ಕೆ ಸಾಧ್ಯ? ಇದು ಸುಳ್ಳು ಹೇಗೋ ಹಾಗೆ ಭಗವಂತ, ಬಾಲಕನಾದ ಭಗವಂತ ಇಷ್ಟು ಆಕಾರವನ್ನು ಬೆಳೀತಾ ಇದ್ದಾನೆ ಅನ್ನೋದು ಸುಳ್ಳು ಅಂತಂದ್ರೆ ಇಲ್ಲ, ಅದು ಸತ್ಯ. ಯಾಕಂದ್ರೆ ಅದು ಯಶೋದೆ ಕಣ್ಣಿಗೆ ಕಾಣ್ತಾ ಇದೆ. ಅದನ್ನು ಯಾಕೆ ತಿಳಿಸಿಕೊಡ್ತಾ ಇದ್ದಾರೆ ಅಂದ್ರೆ, ರಾಯರು ಪರಿಮಳ ಟಿಪ್ಪಣಿಯಲ್ಲಿ ಚಂದ ವರ್ಣನೆ ಮಾಡ್ತಾರೆ. ಏನಂದ್ರೆ, ಗೋಪಿಕೋಲ ಕಲೇರಾಧಾಮ್ನ ಭವಂಧಂ ಪ್ರಾಕೃತಂ ಯತ ದದಾಮ ಬಧ್ಯಮಾನಸ್ಯ ಸ್ವಾರ್ಭಾತಸ್ಯ ಕೃತಾಕಸಃ ಅಂತ. ಅಂದ್ರೆ ಗೋಪಾಲಕ ಹೇಗಿದ್ದಾನೆ ಅಂತಂದ್ರೆ, ಫಸ್ಟು ಆ ಹಗ್ಗ, ಬಟ್ಟೆಯನ್ನು ಒಣಗಾಕುವಂತ ಹಗ್ಗ ಏನಿಲ್ಲ ಇತ್ತಲ್ಲ, ಅದನ್ನ ತಗೊಂಡು ಬಂದು ಯಶೋದೆ ಕಟ್ಟಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇರ್ಲಂತೆ. ಸಿಗ್ತಾ ಇರ್ಲಿಲ್ಲಂತೆ ಭಗವಂತ. ಎಷ್ಟು ಕಟ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಿಗ್ಲಿಲ್ಲಂತೆ. ಕೊನೆಗೆ ಯಾರೋ ಹೇಳ್ತಾರಂತೆ, ಇಲ್ಲ ಈ ಕರುವಿಗೆ ಏನ್ ಕಟ್ಟಿದಿರಲ್ಲ ಅದನ್ನ ತಗೊಂಡು ಕಟ್ಟಿ ಭಗವಂತ ನಿಲುಕಬಹುದು, ಇದೊಂದಿಷ್ಟು ತಗೊಳ್ಳಿ ಅಂತ ಹೇಳಿದಾಗ ಅದನ್ನ ತಗೊಂಡು ಕಟ್ಟಿದಾಗ ಭಗವಂತ ಬಂಧನಕ್ಕೆ ಒಳಗಾದಂತೆ. ಏನಿದು ಅಂತಂದ್ರೆ, ಭಗವಂತ ನಿನ್ನೆ ಹೇಳಿದ ಅಣೋರಣೀಯ ಮಹತೋ ಮಹೀಯ, ಅಣುವಲ್ಲಿ ಅಣುವಾಗಿದ್ದಾನೆ, ಮಹತ್ತಲ್ಲಿ ಮಹತ್ತಾಗಿಯೂ ಇದ್ದಾನೆ. ಭಗವಂತ ಈ ಹಗ್ಗದಿಂದ ಸಿಲುಕಿಕೊಳ್ಳಲು ಅಸಾಧ್ಯ ಅಂದ್ರೆ ಅದ್ರ ಒಳಗೂ ಭಗವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ದೊಡ್ಡ ಹಗ್ಗದಿಂದ, ಇದೇ ದೊಡ್ಡದು, ಇದಕ್ಕಿಂತ ದೊಡ್ಡದು ಯಾವುದಿಲ್ಲ, ಇದರಿಂದ ಅವನನ್ನು ಬಂಧನ ಮಾಡುವುದಿಲ್ಲ, ಅದಕ್ಕೂ ದೊಡ್ಡದಾಗಿ ನೀಲಾಗಿ ನೇರಿ ನಿಲ್ತಾನೆ ಭಗವಂತ. ಆ ರೀತಿಯಾಗಿ ಭಗವಂತನ ಆಕೃತಿ ಇರುವಂತದ್ದು ಎಂತಹದ್ದು ಅಂದ್ರೆ, ಅಣುವಲ್ಲಿ ಭಗವಂತ ಇಲ್ಲ ಅಂತ ಚಿಂತನೆ ಮಾಡ್ಲಿಕ್ಕಿಲ್ಲ. ನಮಗೆ ಕಾಣುವಂತಹ ವಸ್ತುಗಳಕ್ಕಿಂತ ಕಾಣದೇ ಇರುವಂತಹ ವಸ್ತುಗಳೇನೆ, ಅದರಲ್ಲಿಯೂ ಭಗವಂತ ನಿಂತು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲ ಪರ್ವತಗಳೇ ನಮಗೆ ಮಹತ್ತಾದದ್ದು ಅಂದ್ರೆ ಅದಕ್ಕೂ ಮಿಗಿಲಾಗಿ ಭಗವಂತ ನಿಂತು ಆಕಾಶದಲ್ಲಿಯೂ ಕೂಡ ಭಗವಂತ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ವಿಶೇಷವಾಗಿ ಸ್ಮರಣೆಯನ್ನ ಮಾಡ್ತಾ, ನಂತರದಲ್ಲಿ ಮತ್ತೆ ಗುರುಗಳು ಭಗವಂತನ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಪಾರೇ ಕ್ಷೀರೋದೆ ಪೃಥುಮತನ ಸಂಸಾರಿತ ಸುಧಾಂ ಹರೇರ್ನೈವ ಗೃಹಾಸುರ ಸುಮತಿತಾಂ ಕಿಂತು ಸುಗವಾಂ ಪಯಪ್ಪಾಯಂ ಪಾಯಂ ರುಚಿರ ನವನೀತಂ ಚ ಸುಮದನ್ ಪ್ರಭೇದೇನೋ ತೃಪ್ತಿಂ ಭಗ ಭಗವತ ಪಶ್ಯದ ಕೃಪಾಂ. ಏನು ಅಂತಂದ್ರೆ, ಭಗವಂತ ಕೃಷ್ಣ ಮತ್ತೆ ಎಷ್ಟು ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ ನಮ್ಮನ್ನ ಅಂತಂದ್ರೆ, ಜಗನ್ನಾಥದಾಸರು ಕೂಡ ವರ್ಣನೆಯನ್ನು ಮಾಡ್ಬೇಕಾದ್ರೆ ಅವರು ಕೂಡ ಅದನ್ನೇ ಹೇಳೋದು. ಏನಂದ್ರೆ, ಕೊಟ್ಟದನ್ನು ಕೈ ಕಂಬ ರಕ್ಷಣಾ ಬಿಟ್ಟಗಲ್ಲ ಅಂತ. ಅಂದ್ರೆ ಭಗವಂತ ನಿಜವಾಗ್ಲು ಕ್ಷೀರಮತನ ಮಾಡುವುದು ಯಾವುದಕ್ಕೆ? ಅಮೃತ ಬರ್ಲಿಕ್ಕೆ ಅಂತ. ದೇವತೆಗಳೆಲ್ಲರೂ ಕೂಡ ಅಮೃತವನ್ನ ಕಡಿತಾ ಇರ್ತಾರೆ. ಮಂದರ ಪರ್ವತವನ್ನ ಇಟ್ಟು ಪರ್ವತ ಕೆಳಗಡೆ ಹೋಗ್ಬೇಕಾದ್ರೆ ಕುರ್ಮಾರೂಪವಾಗಿ ಬಂದು ಭಗವಂತ ಆ ಪರ್ವತಕ್ಕೆ ನೆಲೆಯಾಗಿ ನಿಂತ ರಕ್ಷಣೆಯನ್ನ ಮಾಡಿದ. ಅಂದ್ರೆ ನಾವು ಅಧಪತನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಾವೇನಾದ್ರೂ ಭಗವಂತನನ್ನು ಬರೆಯುವಂತೆ ಭಗವಂತ ಮತ್ತೆ ಹಾಗೆ ವೇಲಕ್ಕೆ ತಂದು ನಿಲ್ಲಿಸ್ತಾನಂತೆ ಭಗವಂತ ಕೂರ್ಮ ಅವತಾರದ. ಭಗವಂತ ಆ ರೀತಿಯಾಗಿ ರಕ್ಷಣೆ ಮಾಡೋದಷ್ಟೇ ಅಲ್ಲದೇನೆ, ಇಲ್ಲಿ ಅಪಾರೇ ಕ್ಷೀರೋದೆ ಪೃಥು ಮತನ ಸಂಸಾದಿತ ಸುಧಾಂ ಹರೇರ್ನೇವ ಗೃಹ್ಣ ಸುರ ಸುಮತಿತಾಂ ಕಿಂತು ಸುಗವಾಂ. ಅಂದ್ರೆ ಭಗವಂತ ಅಷ್ಟು ಕ್ಷೀರಮತನ, ಸಮುದ್ರ ಮತನವಾಯಿತು, ಅಲ್ಲಿ ಆಲಾಲ ವಿಷ ಬಂತು, ಎಲ್ಲರೂ ಪಾನವಾಸನ ಮಾಡಿದ್ರು, ಅಲ್ಲಿ ಎಷ್ಟೋ ವಸ್ತುಗಳು ಬಂದು ಅದನ್ನು ಒಬ್ಬೊಬ್ಬರು ತಗೊಂಡ್ರು, ಎಲ್ಲರೂ ಹಂಚಿಕೊಂಡ್ರು, ಕೊನೆಗೆ ಅಮೃತವನ್ನೂ ಕೂಡ ಬಂತು. ಆ ಅಮೃತವನ್ನಾದ್ರೂ ಏನಾದ್ರೂ ಭಗವಂತ ಸ್ವೀಕಾರ ಮಾಡಿದ್ನ? ಅವನಿಗೆ ಯಾವ್ದಾದ್ರು ಒಂದು ಫಲಾಪೇಕ್ಷೆ ಇದೇನಾ ಅಂತಂದ್ರೆ ಯಾವುದೂ ಅಪೇಕ್ಷೆ ಇಲ್ಲ. ಯಾಕಂದ್ರೆ ಆ ಭಗವಂತ ಯಾವುದೂ ಅಪೇಕ್ಷೆಗಳನ್ನು ಇಡದೇನೆ ಭಗವಂತ ಮತ್ತೆ ಏನ್ ಮಾಡ್ತಾ ಇದ್ದಾನೆ, ಅಮೃತವನ್ನೂ ಅಪೇಕ್ಷೆ ಪಡಲಿಲ್ಲ ಅಂತ. ಅಲ್ಲ, ಅಮೃತವನ್ನ ಅಪೇಕ್ಷೆ ಪಡದಿದ್ರೆ ಕೃಷ್ಣಾವತಾರದಲ್ಲಿ ಭಗವಂತ ಬಾಲಕನಾಗಿ ಕರು ಆಕಳಿನ ಹಾಲನ್ನು ಕರೆಯೋದು ಅಥವಾ ಬೆಣ್ಣೆಯನ್ನ ಕರೆಯೋದು ಇದನ್ನೆಲ್ಲ ಮಾಡಿದಾನಲ್ಲ. ಎಷ್ಟು ತಿಂದರೂ ಬೆಣ್ಣೆ ತಿಂದ್ರು ಇನ್ನೂ ಬೇಕು ಅನ್ನೋ ಅಪೇಕ್ಷೆ ಅವನಿಗೆ ಇತ್ತಲ್ಲ ಅಂತಂದ್ರೆ ಭಗವಂತನಿಗೆ ಅಮೃತವನ್ನು ಕೊಡೋದಲ್ಲ, ಅಲ್ಪವಾದಂತಹ ಬೆಣ್ಣೆಯನ್ನು ಕೊಟ್ಟು ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ತಿಳಿಸಿಕೊಡುವುದಕ್ಕೆ. ಯಾಕೆ ಭಗವಂತ ನೋಡಿ, ರಾಕ್ಷಸರು ಅಮೃತವನ್ನ ತಗೊಂಡು ಹೋಗ್ಬೇಕಾದ್ರೆ ಮೋಹಿನಿ ರೂಪವನ್ನ ಧಾರಣೆ ಮಾಡಿಕೊಂಡು ಆ ಅಮೃತವನ್ನ ತಂದು ದೇವತೆಗಳಿಗೆ ಹಂಚಿದ ಹೊರತು ತಾನು ಸ್ವೀಕಾರ ಮಾಡಲಿಲ್ಲ. ಮತ್ತೆ ಅವನಿಗೆ ಏನ್ ಬೇಕಾಗಿತ್ತು? ಅಲ್ಪವಾದಂತಹ ಹಾಲು, ಬೆಣ್ಣೆ ಬೇಕಾಯಿತು. ಯಾಕೆ ಭಗವಂತ ಅಂದ್ರೆ ಅವನು ಏನೇ ತಿಳಿಸಿಕೊಡ್ತಾ ಇದ್ದಾನಂದ್ರೆ,
ಭಕ್ತಿ ಪೂರ್ವಕವಾಗಿ ನಾವು ಏನನ್ನು ಕೊಟ್ಟರೂ ಕೂಡ ಸ್ವೀಕಾರ ಮಾಡ್ತೇವೆ ಅಂತ ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ಪ್ರಮಾಣವೇ ಹಾಗೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಾ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಹಣ್ಣು ಅಥವಾ ಫಲ ಎಲೆಯನ್ನ ಏನು ಕೊಟ್ಟರು ಸ್ವೀಕಾರ ಮಾಡ್ತಾನೆ. ಇದಕ್ಕೆ ಉದಾಹರಣೆ ವಿದುರ. ಯಾಕಂದ್ರೆ ಕೃಷ್ಣ ನಾನು ಮನೆಗೆ ಬರ್ತೇನೆ ಅಂತ ಹೇಳಿದಾಗ ನನ್ನ ಮನೆಗೆ ಬರ್ತಾನೆ ಅಂತ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಪಾಂಡವರು ಎಲ್ಲರೂ ನಿಂತಿರ್ತಾರಂತ. ಭಗವಂತ ನನ್ನ ಮನೆಗೆ ಬರಬಹುದು ಅಂತ. ಆಗ ವಿದುರ ಹೇಳ್ಕೊಳ್ತಾನೆ, ನನ್ನ ಮನೆಗೆ ಯಾಕೆ ಭಗವಂತ ಬರ್ತಾನೆ, ನಾನು ಕಡುಬಡುವ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಇಂಥವರ ಮನೆಗೆ ಬಿಟ್ಟು ಭಗವಂತ ನನ್ನ ಮನೆಗೆ ಯಾಕೆ ಬರ್ತಾನೆ. ಆದ್ರೂ ಇರ್ಲಿ, ಒಂದು ವೇಳೆ ನನ್ನ ಮನೆಗೆ ಭಗವಂತ ಬಂದ್ರೆ ನಾನು ಏನ್ ಮಾಡ್ಲಿ, ನನ್ನಲ್ಲಿ ಏನೂ ಇಲ್ಲ, ಹೋಗಿ ಒಂದಿಷ್ಟು ಹಣ್ಣುಗಳನ್ನಾದ್ರೂ ತಗೊಂಡು ಬರೋಣ ಅಂತ ಹೋಗ್ತಾನಂತ. ಆದ್ರೆ ಅಷ್ಟರೊಳಗೆ ಭಗವಂತ ಬಂದು ಬಿಡ್ತಾನೆ ಮನೆಗೆ. ವಿದುರನ ಪತ್ನಿಯಲ್ಲಿ ನಿಂತಿರ್ತಾಳಂತೆ. ಭಗವಂತ ಬರ್ತಾನೆ, ಮನೆಗೆ ಬರಮಾಡಿಕೊಂಡು ಕೂಡಿಸ್ತಾಳೆ. ಕೂಡಿಸಿ ಭಗವಂತ ಹಸಿವೆ ಆಗಿದೆ ಅಂತಂತೆ ಬಹಳ ಸಂತುಷ್ಟರಾಗಿರ್ತಾಳೆ. ಈಗ ನೋಡಿ, ಯಾರಾದ್ರೂ ನಮ್ಮ ಮನೆಗೆ ಬರುವುದಿಲ್ಲ ಅಂತ ಅನ್ಕೊಂಡಿರ್ತಾರೆ. ಉದಾಹರಣೆಗೆ ಎತ್ತಿಗಳು ಏನೋ ಹೋಗ್ತಾ ಇರ್ತಾರೆ ಈ ಮಾರ್ಗವಾಗಿ ಅಂತ ವಿಷಯ ಗೊತ್ತಾಗಿರುತ್ತೆ. ಅಯ್ಯೋ ಹೋಗ್ತಾ ಇದ್ದಾರೆ ನಮ್ಮ ಮಾರ್ಗವಾಗಿ, ನಮ್ಮ ಮನೆಗೆ ಯಾಕೆ ಬರ್ತಾರೆ ಅಂತ ಅನ್ಕೊಂಡಿರ್ತೀವಿ. ಏನೋ ಒಂದು ಇದ್ದಕ್ಕಿದ್ದಾಗೆ ನಮ್ಮ ಮನೆ ಮಾರ್ಗವಾಗಿ ಮನೆ ಒಳಗೆ ಬಂದು ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಏನು ತೋರಿಸೋದಿಲ್ಲ, ಏನ್ ಮಾಡಬೇಕು, ಅವ್ರು ಬಂದಿದ್ದಾರೆ ಅಂತ ತಿಳಿದುಕೊಳ್ಳೋದೇ ಬಹಳ ಕಷ್ಟ. ಇನ್ನು ಬರೋದಂತ ದೂರದ ಅಂತ ಆ ಬಂದಾಗ ಏನ್ ಮಾಡ್ಬೇಕು, ಏನು ಮಾಡಲ್ಲ, ಒಂದು ದಿಗ್ಭ್ರಮವಾಗಿ ನಿಲ್ತೇವೆ. ಆಮೇಲೆ ಏನಾದ್ರು ಸಿಕ್ಕಿದ್ದೇನೇನೇನೇನೋ ಅವರಿಗೆ ಉಪಲಬ್ಧಿ ಮಾಡುತ್ತಾ ಕೊಡ್ತೇವೆ. ಹಾಗೆ ಭಗವಂತ ಕೃಷ್ಣ ಬಂದು ನಿಂತಾಗ ಅವನು ಕೇಳಿದ ತಕ್ಷಣ ಅವಳು ಏನ್ ಮಾಡ್ತಿರ್ತಾಳೆ ಅಂದ್ರೆ ಬಾಳೆಹಣ್ಣನ್ನು ಹೊರಗೆ ಎಸೆದು ಬಾಳೆಹಣ್ಣು ಸಿಪ್ಪೆಯನ್ನ ಕೃಷ್ಣನಿಗೆ ಕೊಡ್ತಾ ಇಲ್ಲ. ಕೃಷ್ಣ ಸಿಪ್ಪೆಯನ್ನ ತಿಂತಾ ಇದ್ದಾನಂತೆ. ತಿಂತಾ ಇದ್ದಾಗ ಬರ್ತಾನೆ ವಿದುರ. ಅದನ್ನು ನೋಡಿ ಅವರಿಗೆ ಬೈದು ಒಳಗಡೆ ಕಳಿಸ್ತಾನಂತೆ. ಕಳಿಸಿ ಆ ವಿದುರ ತಂದಂತಹ ಬಾಳೆಹಣ್ಣು ಸಿಪ್ಪೆಯನ್ನು ಎಸೆದ ಹಣ್ಣನ್ನು ಕೊಡ್ತಾ ಇರ್ತಾನೆ. ಕೃಷ್ಣನಿಗೆ ತಿಂದ ನಂತರ ಕೇಳ್ತಾನಂತೆ, ಹೇಗಿತ್ತು, ಚೆನ್ನಾಗಿತ್ತ, ಸಂತೃಪ್ತನಾದ್ಯಾ ಅಂತ ಕೇಳಿದಾಗ, ಇಲ್ಲ, ನೀನ್ ಕೊಟ್ಟ ಹಣ್ಣಕ್ಕಿಂತ ನಿನ್ನ ಹಿಂಡದಿ ಕೊಟ್ಟಲ್ಲ ಆ ಹಣ್ಣು ರುಚಿಯಾಗಿತ್ತು ಅಂತ. ಯಾಕೆ ಅಂದ್ರೆ ಇಲ್ಲಿ ನಾನು ಕೃಷ್ಣ ಬಂದಿದ್ದೇನೆ ಅಂತ ನನ್ನ ಮೇಲೆ ಗಮನ ಇಟ್ಟು ನೀನು ಯಾವ ಹಣ್ಣು ಯಾವಂತ ಆ ಕಡೆ ಗಮನ ಇದೆ, ನನ್ನ ಮೇಲೆ ಅಲ್ಲ. ಹೊರತು ಯಾವ್ದ್ರ ಮೇಲೆ ನಾನು ಸಿಪ್ಪೆಯನ್ನು ಕೊಡ್ತಾ ಇದ್ದೇನೋ ಅಥವಾ ಹಣ್ಣನ್ನು ಕೊಡ್ತಾ ಇದ್ದೇನೆ ಅಂತ ಲಕ್ಷ್ಯ ಅಲ್ಲಿ ಇಟ್ಟು ನೀ ಅದರ ಮೇಲೆ ಗಮನವನ್ನು ಇಟ್ಟು ಅದನ್ನು ಕೊಡ್ತಾ ಇದ್ದೆ. ನನಗಿಂತ ಹೆಚ್ಚು ಭಕ್ತಿ ಅದರ ಮೇಲೆ ಇದೆ. ಆದ್ರೆ ನಿನ್ನ ಹೆಂಡತಿಗೆ ತಾನು ಏನನ್ನ ಕೊಡ್ತಾ ಇದ್ದಳು ಅಂತ ತಿಳಿದುಕೊಳ್ಳದೇ ಇರುವಷ್ಟು ಭಕ್ತಿ ನನ್ನ ಮೇಲೆ ಇಟ್ಟು ಅವಳು ಸಿಪ್ಪೆಯನ್ನು ಕೊಡಲು, ಹಾಗಾಗಿ ಆ ಸಿಪ್ಪೆನೇ ಚೆನ್ನಾಗಿತ್ತು, ರುಚಿಯಾಗಿತ್ತು ಅಂತ. ಹಾಗೆ ನಾವು ಭಗವಂತನಿಗೆ ಭಕ್ತಿಯಿಂದ ಒಂದು ಕಿಂಚಿತ್ ಕೊಟ್ಟರೂ ಕೂಡ ಭಗವಂತ ಸ್ವೀಕಾರವನ್ನ ಮಾಡ್ತಾನೆ ಅಂತ. ಹೇಗೆ ಅಂದ್ರೆ ನೋಡಿ, ಅನುಗ್ರಹವನ್ನು ಕೂಡ ಹಾಗೆ ಮಾಡ್ತಾನೆ. ಯಶೋದೆಗೆ ಭಗವಂತ ಅಂತ ಗೊತ್ತಿಲ್ಲ, ಆದ್ರೆ ಅವಳು ಏನೇನೋ ಭಗವಂತನಿಗೆ ಕೊಟ್ಟಳು. ಆದ್ರೂ ಕೂಡ ಭಗವಂತ ಕೊನೆಗೆ ಅವನಿಗೆ ಆ ಬಾಯಲ್ಲಿ 14 ಲೋಕಗಳನ್ನ ತೋರಿಸಿ ಅನುಗ್ರಹವನ್ನ ಮಾಡಿ ಮತ್ತೆ ಮುಂದೆ ಮುಕ್ತಿಯನ್ನು ಕೊಡ್ತಾನೆ. ಬಕುಳಿಯಾಗಿ ಮತ್ತೆ ಶ್ರೀನಿವಾಸ ಕಲ್ಯಾಣವನ್ನ ನಡೆಯುವಂತೆ. ಇನ್ನು ಇದನ್ನ ದಾಸರು ಬಹಳ ಸಣ್ಣ ವರ್ಣನೆ ಮಾಡ್ತಾರೆ. ನಾನು ಕೆಲವೊಮ್ಮೆ ಯೋಚನೆ ಮಾಡ್ತಾ ಇರ್ತೇನೆ, ಭಗವಂತ ಎಷ್ಟು ಮುಗ್ಧ ಅಂತ ಈಗಿನ ಬಾಲಕರಿಗೆ ಗೊತ್ತಾಗೋದಿಲ್ಲ. ಹಾಗೆಯೇ ನಮ್ಮ ಬಾಲ್ಯಾವಸ್ಥೆಯನ್ನು ನೆನೆಸ್ಕೊಂಡ್ರೆ ನಮ್ಮ ಬಾಲ್ಯದಲ್ಲಿ ಹೇಗೆ ಇರ್ತಾ ಇದ್ರು ಒಬ್ಬೊಬ್ಬ ವ್ಯಕ್ತಿಯು, ಪುಟ್ಟ ಮಕ್ಕಳು, ಹಾಗೆ ಭಗವಂತನ ಮನಸ್ಸು ಅಂತ. ಯಾಕೆ ಅಂದ್ರೆ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಈಗೆಲ್ಲ ಫೋನ್ಗಳು ಬಂದಿದೆ. ಮಕ್ಕಳುಗಳು ಊಟ ಮಾಡ್ಲಿಲ್ಲ ಅಂದ್ರೆ ಫೋನ್ ತಂದು ಕೊಡ್ತಾರೆ, ಫೋನ್ ಅನ್ನು ತೋರಿಸಿ ಊಟ ಮಾಡ್ಸೋದು ಅಂತ. ಹಾಗೆಲ್ಲ ಹಾಗಲ್ಲ. ಮಕ್ಕಳು ಊಟ ಮಾಡಿದ್ರೆ ಚಂದಮಾಮನನ್ನು ತೋರಿಸಿ ಊಟವನ್ನು ಮಾಡುವ ಅಂತ. ಚಂದಮಾಮನನ್ನು ತೋರಿಸಿ ಅವಾಗೆಲ್ಲರಿಗೂ ಅಥವಾ ಮಾಮನೆ ಎಲ್ಲರಿಗೂ ಸಾಧ ಮಾವ ಇದ್ದಾರೆ. ಹೀಗೆಲ್ಲ ಇಲ್ಲ, ಫೋನ್ ಅನ್ನು ಕೊಡೋದು, ಫೋನ್ ಅನ್ನು ತೋರಿಸಿ ಊಟ ಮಾಡೋದು ಅಂತ. ಅದೇ ರೀತಿಯಾಗಿ ರಾಮದೇವರು ಆಟನ ದಾಸರೋಣ, ಅಂಗನಗಳು ರಾಮನಾಡಿದ ತಾ ಚಂದ್ರ ಬೇಕೆಂದು ಹಠ ಮಾಡಿದ. ಕೌಸಲ್ಯ ನಿಲ್ಲಿಸ್ಲಿಕ್ಕೆ ಬರ್ತಾ ಅಂತ, ಇಲ್ಲ ನನ್ಗೆ ಚಂದ್ರ ಬೇಕು ಚಂದ್ರ ಬೇಕು ಚಂದ್ರ ಬೇಕು ಅಂತ ಹಠ ಮಾಡ್ತಾ ಇರ್ತಾನೆ. ಹಠ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಯಾರು ಆ ದಶರಥ ಕೇಳಿಸ್ಕೊಳ್ತಾನೆ. ರಾಜ ಬರ್ತಾನೆ, ಏನು ಬೇಕು ಅಂತಂದ್ರೆ, ಇಲ್ಲ ನನಗೆ ಚಂದ್ರ ಬೇಕು ಅಂತ ಕೇಳ್ತಾನೆ. ಚಂದ್ರ ಬೇಕು ಅಂದ್ರೆ ಚಂದ್ರ ಹೇಗೆ ತಂದ್ಕೊಳ್ಳೋದು ಸಾಧ್ಯ? ಅದಕ್ಕೆ ದಾಸರು ವರ್ಣನೆ ಮಾಡಿ, ಕನ್ನಡಿಗಳು ಬಿಂಬ ನೋಡಿದ ಚಂದ್ರ ಚಿಕ್ಕನೆಂದು ಕುಣಿದಾಡಿದ ಅಂತ ಭಗವಂತ. ಏನಂದ್ರೆ ಒಂದು ದರ್ಪಣ ಕನ್ನಡಿಯನ್ನು ಹೊರಗಡೆ ಇಟ್ಟು ಅದರಲ್ಲಿ ಚಂದ್ರನ ಬಿಂಬ ತೋರಿಸಿ, ನೋಡಿ ಇದೇ ಚಂದ್ರಗಳನ್ನು ಎಡುಕೋ ಹೇಳಿದಂತೆ. ಅದಕ್ಕೆ ರಾಮದೇವರು ಸಂತೋಷದಿಂದ ನನ್ನ ಕೈಯಲ್ಲಿ ಚಂದ್ರ ಸಿಕ್ಕ ಅಂತ ಕುಣಿದಾಡಿದಂತೆ.
ನೋಡಿ ಎಂತಹ ಭಗವಂತ ಜಗದೊಡೆಯ, ಅವನಿಗೆ ಚಂದ್ರ ಯಾರು ಅಥವಾ ಚಂದ್ರನ ಬಿಂಬ ಯಾವುದು ಅಂತ ತಿಳಿದಿರಲ್ಲ. ಭಕ್ತನ ಭಕ್ತಿಯಿಂದ ನನಗೆ ಏನನ್ನ ಅರ್ಪಣೆ ಮಾಡಿದ್ರು ಸಾಕು. ಇವತ್ತು ನಾವೇನೋ ಹೇಳಿರ್ತೇವೆ, ನಾನು ಇಷ್ಟು ದೊಡ್ಡದಾದ ವಸ್ತುವನ್ನು ನಿನಗೆ ಕೊಡ್ತೇನೆ ಅಂತ ಸಂಕಲ್ಪವೇನೋ ಮಾಡಿಕೊಂಡು ಬಿಡ್ತೇವೆ. ಅನುಕೂಲ ಅನಾನುಕೂಲ ನಮ್ಮನ್ನ ಹೇಳಿ ಬರುವುದಿಲ್ಲ. ನಾವೇನೋ ಸಂಕಲ್ಪ ಮಾಡಿಕೊಂಡಿರ್ತೇವೆ, ಮರುದಿವಸ ಅದು ಅನಾನುಕೂಲ ಬಂದುಬಿಟ್ಟೇವೆ. ಹಾಗೆ ನೋಡ, ಕೊಡೋದೇ ಬಿಟ್ಟು ಓಡೋದ ಅಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗಿರುತ್ತೋ ಅಷ್ಟನ್ನಾದ್ರೂ ಭಗವಂತನಿಗೆ ಅರ್ಪಣೆ ಮಾಡಿ, ಭಗವಂತ ಇದು ನನ್ನ ಕೈಯಲ್ಲಿ ಸದ್ಯಕ್ಕೆ ಇರೋದು, ಇದನ್ನ ನಿನಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನನ್ನ ರಕ್ಷಣೆ ಮಾಡಿದ್ರೆ ಭಗವಂತ ನಿಜವಾಗ್ಲೂ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಆಗ ನಾವೇನ್ ಮಾಡ್ತೇವೆ? ಆಗಲ್ಲ. ಕೊಡ್ಬೇಕಾದ್ರೆ ಒಂದಿಷ್ಟು ಕೊಡ್ಬೇಕಂತ ಅಪೇಕ್ಷೆ ಪಡ್ತೇವೆ. ಅದೇನು ಅನಾನುಕೂಲತೆಯಿಂದ ಆಗದಿದ್ರೆ ಮುಂದೆ ಬಂದಾಗ ಕೊಡೋಣ ಅಂತ ಅಪೇಕ್ಷೆ ಬಿಟ್ಟು ಬಿಡೋದು. ಮುಂದೆ ಬಂದಾಗ ಅದಕ್ಕೆ ಅನುಕೂಲವಾಗಿ ಮತ್ತೆ ಒಂದಿಷ್ಟು ಆಸೆಗಳನ್ನು ಇಟ್ಕೊಂಡಿರ್ತೇವೆ, ಅದಕ್ಕೆ ಅದು ಕೊಡೋದು ಹಾಗೇ ಮುಂದಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ಭಗವಂತ ಅಲ್ಪವಾಗಿ ಕೊಟ್ಟಂತಹದ್ದನ್ನೂ ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಗುರುಗಳು ವಿಶೇಷವಾಗಿ ವರ್ಣನೆಯನ್ನ ಮಾಡ್ತಾ ನಂತರದಲ್ಲಿ ಕೊನೆಯಲ್ಲಿ ಭಗವಂತನನ್ನ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ಕೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾನಂ ಭಜಾಮಿ ದೇವಂ ದುರಿತೋ ಗದಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ಅಂದ್ರೆ ಭಗವಂತ ಬಾಲಕೃಷ್ಣನಾಗಿ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ನಿತ್ಯದಲ್ಲಿ ಬಾಲಕರಲ್ಲಿ ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡಿದ್ದಾನಂತ. ಬಾಲಕರೆಂದರೆ ಯಾರು? ದೊಡ್ಡವರು ಮಾತ್ರ ಅಂದ್ರೆ ವಯೋಮಿತಿಯಲ್ಲಿ ನಾವು ದೊಡ್ಡವರಾಗಿದ್ದೀವಿ, ನಾವಲ್ವಾ ಬಾಲಕನು ಅಂತಂದ್ರೆ ಇಲ್ಲ. ಜ್ಞಾನದಲ್ಲಿ ಎಲ್ಲರೂ ಕೂಡ ಚಿಕ್ಕವರು, ಹಾಗಾಗಿ ಎಲ್ಲರೂ ಕೂಡ ಬಾಲಕರೇ. ಯಾಕಂದ್ರೆ ಬಾಲಕರಲ್ಲ ಪುರುಷರು ಅಂತ ಹೇಳ್ಬೇಕಾದ್ರೂ ಕೂಡ ಪುರುಷ ಶ್ರೇಷ್ಠ ಅಂತ ಭಗವಂತ ಒಬ್ಬನೇ ಪುರುಷ ಅಂತೆ. ಉಳಿದವರೆಲ್ಲ ಪುರುಷನ ಸ್ತ್ರೀಯರು ಅವನನ್ನು ಪರವಾಗಿ ಇಟ್ಕೊಂಡು, ಯಾಕಂದ್ರೆ ಶ್ರೇಷ್ಠನಾದವನು ಅವನೊಬ್ಬನೇ ಪುರುಷ ಹೇವ, ಅವನೊಬ್ಬನೇ ಭಗವಂತ ಮಾತ್ರ ಪುರುಷ ಅಂತ ಹೇಳೋದು. ಹಾಗಾಗಿ ನಮಾಮಿ ಕೃಷ್ಣಂ ಪ್ರವಿಲುಪ್ತ ಕೃಷ್ಣಂ ಸ್ಮರಾಮಿ ಬಾಲಂ, ಯಾವಾಗ್ಲೂ ಕೂಡ ಮುಗ್ಧರಾದಂತಹ ಭಗವದ್ ಭಕ್ತರು ಏನಿದ್ದಾರಲ್ಲ ನಿತ್ಯದಲ್ಲಿಯೂ ಕೂಡ ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಇರ್ತಾರಂತೆ. ಆ ಕೃಷ್ಣೆಯನ್ನ ಸ್ಮರಣೆಯನ್ನ ಮಾಡ್ತಾ ಭಜಾಮಿ ದೇವಂ ದುರಿತೋಗದಾವಂ, ಎಲ್ಲ ಕಷ್ಟ ದಯಾಭಿರಾಮಂ ದಯಿತಂ ನಿಕಾಮಂ ಅಂತ ತಮ್ಮ ಎಲ್ಲ ಕಷ್ಟಗಳನ್ನು ಇಚ್ಛೆಗಳನ್ನು ಪೂರ್ಣ ಮಾಡುವುದಕ್ಕೋಸ್ಕರ ಭಗವಂತನನ್ನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಮಾಡುವ ಮುಖಾಂತರ ತಮ್ಮ ಎಲ್ಲ ಅಪೇಕ್ಷೆಗಳನ್ನು ಕೂಡ ಪೂರ್ಣವನ್ನ ಮಾಡುತ್ತಾ ಇದ್ದಾರೆ ಅಂತ ಪೂರ್ಣವನ್ನ ಮಾಡ್ಕೊಳ್ತಾ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಮಾಡ್ತಾ ಕೊನೆಗೆ ಭಗವಂತನನ್ನ ಸ್ಮರಣೆಯನ್ನ ಮಾಡಿ ಭಗವಂತನನ್ನ ಸ್ಮರಣೆ ಮಾಡುವುದರಿಂದ ಎಲ್ಲಾ ಭಗವತ್ ಭಕ್ತರ ಅಪೇಕ್ಷೆಗಳನ್ನ ಭಗವಂತನ ಈಡೇರಿಸ್ತಾನೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ತಿಳಿಸಿ ಇದನ್ನ ರಚನೆ ಮಾಡಿದ್ದು ಹೇಗೆ ಅಂತ ಅದನ್ನ ಸ್ತೋತ್ರ ಮಾಡುವಂತಹ ಪಂಚಮೇ ಸ್ವೀಯ ಪರ್ಯಾಯ ಕೃಷ್ಣ ಸೇವಾ ಮಹೋತ್ಸವೇ ವಿಶ್ವೇಶತೀರ್ಥನ ರಚಿತಂ ಪದ್ಯ ಪಂಚಕಂ ಅಂತ 5 ಶ್ಲೋಕಗಳಿಂದ ನಿರ್ಮಿತವಾದಂತಹ ಈ ಸ್ತೋತ್ರ. ಈ ಸ್ತೋತ್ರವನ್ನ ಹೇಳೋದ್ರಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ. ಅದು ಸತ್ಯನ ಅಂತಂದ್ರೆ ನಿಜವಾಗ್ಲೂ ನಾನು ನಿನ್ನೆ ಹೇಳ್ಬೇಕಾದ್ರೆ ರಕ್ಷತಿತ್ಯ ವಿಶ್ವಾಸ, ರಕ್ಷಣೆ ಅಂದ್ರೆ ನಮ್ಗೆ ವಿಶ್ವಾಸ ಇರಬೇಕು. ವಿಶ್ವಾಸ ಇದ್ರೆ ಮಾತ್ರ ಸಾಧ್ಯ. ಅದಕ್ಕೆ ಉದಾಹರಣೆ ಕೂಡ ಕೊಟ್ಟೆ. ಪ್ರಯಾಣದಲ್ಲಿ ಒಂದು ಶ್ಲೋಕ ಹೇಳಬೇಕು. ಆ ಶ್ಲೋಕ ಯಾವ್ದಂದ್ರೆ ಪ್ರಯಾಣೆ ಗರುಡಾರೂಢ ಪಾರಿಜಾತ ಹರಂಗರಿ ಅಂತ. ಅಂದ್ರೆ ಭಗವಂತನನ್ನ ಈ ಸ್ತೋತ್ರವನ್ನ ಮಾಡಿಕೊಂಡು ಯಾವುದೇ ಕೆಲಸಕ್ಕೆ ಹೋದ್ರು ಆ ಎಲ್ಲ ಕೆಲಸಗಳು ಕೂಡ ಸಿದ್ಧಿ ಆಗೋದಷ್ಟೇ ಅಲ್ಲದೆ. ನನಗೆ ಒಬ್ರು ಹೇಳಿದ್ದು ಅದನ್ನ, ನನ್ನ ಹಿರಿಯರು ಒಬ್ರು ಇಲ್ಲಿಯವರೇ, ಈ ಪ್ರಾಂತದವರೇ. ಆ ಶ್ಲೋಕವನ್ನು ನಾನು ಹೇಳಿಕೊಂಡು ಪ್ರಯಾಣ ಮಾಡಿದಾಗ ಯಾವಾಗಲೂ ಕೂಡ ಪ್ರಯಾಣದಲ್ಲಿ ನನಗೆ ಜಾಗ ಸಿಕ್ಕಿದೆ, ಬಸ್ಸಿನಲ್ಲಿ ಸೀಟ್ ಸಿಕ್ಕಿದೆ ಅಂತ ನನಗೆ ಇವತ್ತಿಗೂ ಕೂಡ ಬಸ್ ರಶ್ ಇರ್ತದೆ. ಆ ಶ್ಲೋಕವನ್ನು ಹೇಳ್ಕೊಂಡು ಹೋಗ್ಕೊಂಡು ನನಗೆ ಜಾಗ ಸಿಗುತ್ತೆ ಬಸ್ಸಲ್ಲಿ. ಅಂದ್ರೆ ಅಷ್ಟು ವಿಶ್ವಾಸ ಭಗವಂತನಲ್ಲಿ ಇಟ್ಟಾಗ ವಿಶೇಷವಾಗಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತೇಳಿ ವಿಶೇಷವಾಗಿ ಗುರುಗಳು ಪಂಚಮ ಪರ್ಯಾಯದಲ್ಲಿ ವಿಶ್ವೇಶತೀರ್ಥಯತಿಗಳು ವಿಶೇಷವಾಗಿ ಪದ್ಯವನ್ನ ರಚನೆ ಮಾಡಿದ್ದಾರೆ. ಕೊನೆಯಲ್ಲಿ ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಿಲ್ಲ. ಯಾಕಂದ್ರೆ ನನ್ನ ವಿದ್ಯಾ ಗುರುಗಳು ನನಗೊಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ಆಶಯವನ್ನು ಕೊಟ್ಟವರು. ಹೇಳಿಬಿಟ್ಟು ಮುಗಿಸ್ತೇನೆ, ಸಮಯ ತುಂಬಾ ಇದೆ, ಇನ್ನೂ ಒಂದು 15 ನಿಮಿಷ ಇದೆ. ಹಾಗಾಗಿ ನಮಗೂ ಇರುವಂತಹ ಭಾವ ನ್ಯೂನ್ಯತ ಭಾವ, ಭಂಗವತಿಗೂ ಅವರಿಗೆ ತುಂಬಾ ಆತ್ಮೀಯತೆ. ಯಾಕಂದ್ರೆ ಕೆಲವೊಮ್ಮೆ ನಾನು ಹೇಳ್ತಾ ಇರ್ತೇನೆ, ವಿಷಯ ಹೇಳಿದ್ದು ಮಾತ್ರ ಇಷ್ಟ ಕೃಷ್ಣ ಪಂಚಕ್ಕೆ ಎಷ್ಟೇ ವಿಷಯ ಇದೆ ಅಂತಂದ್ರೆ ಅಲ್ಲ, ಇನ್ನೂ ಹೆಚ್ಚಿನ ವಿಷಯಗಳಿವೆ. ಬಟ್ ಆದ್ರೂ ಕೂಡ ನಾನು ಈ ಸಮಯದಲ್ಲಿ ಇಷ್ಟನ್ನ ಯಾಕೆ ಸಮಾಪ್ತಿಯನ್ನ ಮಾಡಬೇಕು ಅಂತಂದ್ರೆ ಕೆಲವೊಮ್ಮೆ ನಮ್ಮಲ್ಲಿ ಶ್ರವಣ ಮಾಡ್ಲಿಕ್ಕೆ ಅಂತ ಕೂತಾಗ ಶ್ರವಣದ ಸಮಯ ಹೆಚ್ಚಾಯ್ತು ಅಂದ್ರೆ ಮನಸ್ಸು ಬೇರೆ ಕಡೆ ಆಲೋಚನೆಗೆ ಹೋಗಿಬಿಡುತ್ತೆ.
ಸಮಯ 8 ಅನ್ಕೊಂಡು ಬಂದಿದ್ದೇವೆ, ಇಲ್ಲಿ 8ರಿಂದ 8:10, 8:15 ಆಯ್ತು, ಮನೆಯಲ್ಲಿ ಏನ್ ಕೆಲಸ ಇದೇನೋ ಏನೋ, ಮುಂದೆ ಹೇಗೋ ಏನೋ ಅನ್ನೋ ಆಲೋಚನೆ ಆ ಕಡೆ ಹೋಗಿ ಬಿಡುತ್ತೆ. ಯಾಕಂದ್ರೆ ಬರೇ ಕೇಳೋದಲ್ಲ, ಭಾಗವತವನ್ನು ಹೇಳ್ಬೇಕಾದ್ರೆ ಹೇಳ್ತಾರೆ, ಬರೇ ಶ್ರವಣ ಮಾಡಿದ್ರಲ್ಲ, ಮನನ ಮಾಡಿದ್ರೆ ಮಾತ್ರ ಫಲ ಅಂತ. ಯಾಕಂದ್ರೆ ಗೋಕರ್ಣ ಭಾಗವತವನ್ನ ದುಂದಿಯನ್ನು ಮುಕ್ತಿ ಕೊಡ್ಲಿಕ್ಕೆ ಅಂತ ಭಾಗವತವನ್ನ ಹೇಳ್ತಾನೆ. ಅಲ್ಲಿ ಭಾಗವತವನ್ನು ಹೇಳಲಿಕ್ಕೆ ಎಲ್ಲರೂ ಕೂತು ಶ್ರವಣವನ್ನ ಮಾಡಿರ್ತಾರೆ. ದುಂದಿಕಾರನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಅವನು ಕೇಳ್ತಾನಂತೆ, ಅತ್ರೇವ ಶ್ರೋತಯಾ ಬಹವಃ ಸೋಪಸ್ಥಿತಾ ಶ್ರವಣೇ ಸರ್ವತೋ ಯಾಪಿ ಫಲಭೇದೋ ಕಥಂಚವೇತ್ ಅಂತ ವಿಷ್ಣು ದೂತರನ್ನ ಕೂತು ಕೇಳ್ತಾನಂತೆ, ಶ್ರವಣದಲ್ಲಿ ಎಲ್ಲರಿಗೂ ಒಂದೇ ಫಲ, ಇವರಿಗೊಂದು ಫಲ ಅವರಿಗೊಂದು ಫಲ, ಯಾಕೆ ಭೇದವನ್ನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವರು ವಿಷ್ಣು ದೂತರ ಹೇಳ್ತಾರಂತೆ, ಶ್ರವಣಸ್ಯ ವಿವಿಧಾನೇನ ಫಲಂ ಫಲಭೇದೋತ್ರ ಸಂಸ್ಥಿತ ಶ್ರೋತಂ ಸರ್ವತಯಾಗಿ ಸಮ್ಯಕ್ ಮನನಂ ಕೃತಂ ತಥಾ ಅಂತ. ಅಂದ್ರೆ ಶ್ರವಣಕ್ಕೆ ಎಲ್ಲವೂ ಸಾಮ್ಯವಾದ ಫಲವಿದೆ, ಇಲ್ಲ ಅನ್ನೋದಿದೆ, ಅದರಲ್ಲಿ ಸ್ವಲ್ಪ ಭೇದ ಇದೆ. ಏನು ಅಂದ್ರೆ ಶ್ರವಣವನ್ನ ಮಾಡಿದ್ರೆ ಇಷ್ಟೇ ಫಲ ಅಂತ ಒಂದಿಷ್ಟು ಜನಕ್ಕೆ, ಶ್ರವಣವನ್ನ ಮಾಡಿ ಮನನವನ್ನು ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ ಭಗವಂತ ನಮಗೆ ಕೊಡ್ತಾನೆ ಅಂತ. ಆ ರೀತಿಯಾಗಿ ನಾವು ಶ್ರವಣವನ್ನ ಮಾಡೋದಲ್ಲ, ಇಲ್ಲಿಯೇ ದಿನನಿತ್ಯವನ್ನ ಕೇಳಿಕೊಂಡಂತ ಇಷ್ಟು ದಿನಗಳ ಕಾಲ ಮಾಡಿರುವಂತ ಉಪನ್ಯಾಸ ದಿನನಿತ್ಯ ಒಂದಿಷ್ಟು ವಿಷಯಗಳನ್ನ ಮನನ ಮಾಡಿದಾಗ ಭಗವಂತ ವಿಶೇಷವಾಗಿ ನಮಗೆ ಮುಕ್ತಿಯನ್ನ ಕೊಡ್ತಾನೆ ಅಂತ. ಆದ್ರೂ ನಮ್ಮ ಮನಸ್ಸು ಹೇಗಿದೆ ಅಂತಂದ್ರೆ ಆನೆಯ ರೀತಿಯಲ್ಲಿದೆ ಅಂತ ಹೇಳ್ತಾರೆ, ಗಜಕ್ಕೆ ಹೋಲಿಸ್ತಾರೆ ಕೆಲವೊಮ್ಮೆ ದಾಸರೆಲ್ಲ ವರ್ಣನೆ ಮಾಡಬೇಕು. ನಮ್ಮ ಮನಸ್ಸು ಹೇಗಿದೆ ಅಂತಂದ್ರೆ ಈ ಸಂಸಾರ ಸಾಗರದಲ್ಲಿ ಹೇಗಿದ್ದೇವೆ ಅಂದ್ರೆ ಗಜ ರೂಪವಾಗಿದ್ದೇವೆ ನಾವು ಅಂತ, ಆನೆಯ ರೂಪವಾಗಿ. ಯಾಕೆಂದ್ರೆ ಆನೆ ಏನ್ ಮಾಡುತ್ತಂದ್ರೆ ನದಿಗೆ ಹೋಗಿ ಸ್ನಾನವನ್ನ ಮಾಡುತ್ತೆ, ಸ್ನಾನವನ್ನ ಮಾಡಿಬಿಟ್ಟು ಹೊರಗಡೆ ಬಂದು ಮತ್ತೆ ಮಣ್ಣನ್ನ ಮೈಗೆ ಎರ್ಸ್ಕೊಳ್ಳುತ್ತೆ. ಹಾಗೆ ನಾವು ನಿತ್ಯದಲ್ಲಿ ಉಪನ್ಯಾಸವನ್ನು ಕೇಳಬೇಕಾದ್ರೆ ನಮ್ಮ ಮನಸ್ಸಿಲ್ಲ, ನಾಳೆಯಿಂದ ನಾವು ಶ್ರದ್ಧೆಯಿಂದ ಏನಾದ್ರು ಒಂದಿಷ್ಟು ಧರ್ಮ ಕಾರ್ಯಗಳನ್ನ ಮಾಡಬೇಕು ಅಂತ ದೃಢವಾಗಿರ್ತೇವೆ. ಉಪನ್ಯಾಸ ಮುಗಿದು ಹೊರಗಡೆ ಹೋದ್ಮೇಲೆ ಮತ್ತೆ ಇದೇ ಸಂಸಾರ ಸಾಗರ ಬಿಟ್ಟು ನಾಳೆಯಿಂದ ಎಲ್ಲ ಏನ್ ಅನ್ಕೊಂಡಿರೋದು ಅದನ್ನೂ ಕೂಡ ಆಗದೇ ಇರುವ ರೀತಿಯಲ್ಲಿ ಆಗುತ್ತೆ. ಅಂದ್ರೆ ಆನೆ ರೀತಿಯಲ್ಲಿ ನಾವು ಮತ್ತೆ ಅದೇ ಪಾಪ ಕರ್ಮಗಳನ್ನ ಮಾಡ್ಲಿಕ್ಕೆ ಹೋಗಿಬಿಡ್ತೇವೆ. ಹಾಗಾಗಿ ಆದಷ್ಟು ಸತ್ಕರ್ಮ ಕಾರ್ಯಗಳನ್ನ ಮಾಡುವಂತ ಶಕ್ತಿಗಳನ್ನ ಭಗವಂತ ಎಲ್ಲರಿಗೂ ಕೂಡ ಕೊಳ್ಳಿ ಅಂತ ದೇವರಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು, ಇನ್ನು ಯತಿಗಳ ಬಗ್ಗೆ ಒಂದಿಷ್ಟು ಸಮಯ, ಯತಿಗಳ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಶ್ರೀ ವಿಶ್ವೇಶ ತೀರ್ಥರ ಬಗ್ಗೆ ಒಂದಿಷ್ಟು ಮಾತುಗಳನ್ನು. ಅವರು ಹೇಗಿದ್ರು ಅಂತ ಕಲ್ಪನೆ ನೋಡಿ. ಇವತ್ತು ನಾವೇನಾದ್ರೂ ಪೂರ್ಣ ಪ್ರಜ್ಞೆ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದ್ರೆ ಇಲ್ಲಿ ಎಷ್ಟೋ ಜನ ಪಂಡಿತರು ಅಥವಾ ಜ್ಞಾನಗಳು ಅಥವಾ ದ್ವೈತ ಸಿದ್ಧಾಂತ ನಿಲ್ಲಿಸುವುದಾಗಲಿ ಏನು ಯಾವ ನಮ್ಮ ಹಿಂದುತ್ವನೇ ಉಳಿತಾ ಇರಲಿಲ್ಲ. ನಮಗೆ ಅಷ್ಟೇ ಅಲ್ಲ, ಈಗ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ, ಏನೋ ಹೊರಗಡೆ ವಿದ್ಯಾರ್ಥಿಗಳು ಶಾಸ್ತ್ರವನ್ನು ಓದೋರಿಗೆ ಮಾತ್ರ ಅನುಕೂಲವನ್ನು ಮಾಡಿದ್ದಾರೆ, ಇಲ್ಲ ಲೌಕಿಕ ಓದೋರಿಗೂ ಕೂಡ ಅನುಕೂಲ ಮಾಡಿದ್ದಾರೆ. ಯಾಕಂದ್ರೆ ಅವರು 18ನೇ ವಯಸ್ಸಿನಲ್ಲಿ ಸ್ಥಾಪನೆ ಮಾಡಿದಂತ ಅಖಿಲ ಭಾರತ ಮಾತೃ ಮಂಡಳಿಯಲ್ಲಿ ಇವತ್ತು ಎಷ್ಟೋ ನಮ್ಮ ಹಿಂದೂಗಳು ಅಲ್ಲೇ ನೆಲೆಸಿ ಅಲ್ಲೇ ಆ ವಸತಿಯಲ್ಲಿ ಉಳಿದುಕೊಂಡು ಅಲ್ಲಿ ಸಿಗುವಂತಹ ಆಶ್ರಯದಿಂದ ಎಲ್ಲೆಲ್ಲೋ ಇದ್ದು ಓದಿಕೊಂಡು ಎಜುಕೇಶನ್ ಮುಗಿಸಿಕೊಂಡು ಅದನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಯಾರು? ಪ್ರಾತಸ್ಮರಣೀಯರಾಗಿ ಆ 18ನೇ ವಯಸ್ಸಿನಲ್ಲಿ ಒಂದು ಇಂತಹ ದೊಡ್ಡ ಅಖಿಲ ಭಾರತ ಮಾಧ್ಯಮ ಮಂಡಳಿಯನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಏನ್ ವಿಷಯ? ನಾವ ಏನಾದ್ರೂ 18ನೇ ವಯಸ್ಸಿನಲ್ಲಿ ನಾವು ಏನ್ ತಿನ್ಬೇಕು, ಏನ್ ಬಿಡ್ಬೇಕು, ನಾಳೆ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆಯಲ್ಲಿ ಇರ್ತಾರೆ. ಇನ್ನು ವಿಶೇಷವಾಗಿ ಗಂಗಾವತಿಯ ಮೇಲೆ ಅವರಿಗೆ ಆಸಕ್ತಿ ಬಹಳ ಬಹಳ ಇದೆ. ಗಂಗಾವತಿ ಮೇಲೆ ಹೇಳಬೇಕು ಯಾಕೆ ಅಂತಂದ್ರೆ ಮೊದಲಿಗೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಪೂರ್ಣ ಪ್ರಜ್ಞೆ ವಿದ್ಯಾಪೀಠ. ನಮಗೆ ಮತ್ತೆ ವಿದ್ಯಾಪೀಠಗಳಿವೆ ಅಂತಂದ್ರೆ ಇಲ್ಲ, ಹೈದರಾಬಾದಲ್ಲಿದೆ, ಡೆಲ್ಲಿಯಲ್ಲಿದೆ, ಚೆನ್ನೈಯಲ್ಲಿದೆ, ಹೀಗೆ ಹೇಳ್ತಾ ಹೋಗ್ತೇವೆ. ಆದ್ರೆ ಗುರುಗಳು ಬೆಂಗಳೂರಲ್ಲಿ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಜನತೆಗೆ ಇಲ್ಲಿ ತನಕ ಬರ್ಲಿಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ನಾನು ಗಂಗಾವತಿಯಲ್ಲಿ ಇನ್ನೊಂದು ಮೊಟ್ಟ ಮೊದಲಿಗೆ 2ನೇ ವಿದ್ಯಾಪೀಠ ಸ್ಥಾಪನೆ ಆಗಿದ್ದು ಗಂಗಾವತಿಯಲ್ಲಿ. ಎಷ್ಟು ವಿಷಯ ನೋಡಿ, ಎಷ್ಟೋ ಊರುಗಳಿದೆ, ದೊಡ್ಡ ವರ್ಷಕ್ಕೆ ಹುಬ್ಳಿ ಇದೆ, ಕೊಪ್ಪಳ ಇದೆ, ಎಲ್ಲಿ ಬೇಕಾದ್ರೂ ಅಲ್ಲಿ ಸ್ಥಾಪನೆ ಮಾಡಬಹುದಾಗಿತ್ತು. ಗಂಗಾವತಿ ಮೇಲೆ ಅಷ್ಟು ಪ್ರೀತಿ ಗುರುಗಳಿಗೆ 2ನೇ ಮಠ ಸ್ಥಾಪನೆ ವಿದ್ಯಾಪೀಠ ವಿದ್ಯಾಪೀಠ ಇಲ್ಲೇ ಸ್ಥಾಪನೆ ಆಗಿದೆ. ಆ ವಿದ್ಯಾಪೀಠದಲ್ಲಿ ಎಷ್ಟೋ ವಿದ್ವಾಂಸರು ಹೊರಗಡೆ ಬಂದಿದ್ದಾರೆ. ಇವತ್ತು ಇಲ್ಲೇ ನಾವೆಲ್ಲ ಕಣ್ಣಿ ಎದುರುಗಡೆ ನೋಡ್ತಾ ಇದ್ದೇವೆ. ಆ ಗುರುಗಳ ವಿಶೇಷ ಆ ಅನುಗ್ರಹ ಎಂತದ್ದು ಅಂದ್ರೆ ಎಲ್ಲರ ಮೇಲೆಯೂ ಕೂಡ ಒಂದೇ ಭಾವ. ಚಿಕ್ಕ ಮಕ್ಕಳನ್ನು ಹೇಗೆ ನೋಡ್ಕೊಳ್ಳೋದು ಆ ರೀತಿಯಾಗಿ ಅವ್ರು ನೋಡ್ಕೊಳ್ತಾ ಇದ್ರು. ಯಾಕಂದ್ರೆ
ನಾನೇ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಇಲ್ಲಿ ಸೇರಿದಾಗ ಗಂಗಾವತಿಯಲ್ಲಿ ನಾನು ಮೊದಲು ಇಲ್ಲೇ ಓದಿಬಿಟ್ಟು ನಂತರ ಅಲ್ಲಿ ಬೆಂಗಳೂರಿಗೆ ಹೋಗೋದು. ನಾನು ಇಲ್ಲಿಗೆ ಮೊದಲು ಸೇರಿಕೊಂಡಾಗ ನನಗಿನ್ನ 8 ವರ್ಷ, ಚಿಕ್ಕ ವಯಸ್ಸು. ಆ ವಯಸ್ಸಿನಲ್ಲಿ ನನಗಿನ್ನ ಉಪನಯನ ಆಗಿದ್ದಿಲ್ಲ. ಗುರುಗಳನ್ನ ಪರೀಕ್ಷೆ ಕೊಡ್ಲಿಕ್ಕೆ ಅಂತ ಹೋದಾಗ ಹೋಗ್ತೇನೆ, ಮೊದಲು ಪರೀಕ್ಷೆ ಕೊಡ್ಲಿಕ್ಕೆ ಅಂತ 1-2 ಶ್ಲೋಕ ಹೇಳ್ತಾರೆ. ಆಗ ಗುರುಗಳು ಬಂದು ಹೇಳ್ತಾರೆ, ಆಚಾರ್ಯ ಇಲ್ಲ ಸ್ವಾಮಿ, ನನಗಿನ್ನ ಉಪನಯನ ಆಗಿಲ್ಲ. ಅವರು ನನ್ನ ಭಯವನ್ನು ನೋಡಿ ಬಾಯಲ್ಲಿ ಉತ್ತತ್ತಿಯನ್ನ ಹಾಕಿಬಿಟ್ಟು ತಲೆ ಮೇಲೆ ಮಂತ್ರಾಕ್ಷತೆ ಇಟ್ಟು, ಈ ವರ್ಷ ಬೇಡ, ಮುಂದಿನ ವರ್ಷ ನೀನು ಉಪನಯನ ಮಾಡಿಕೊಂಡು ಪರೀಕ್ಷೆಯನ್ನು ಕೊಡುವಂತೆ, ಈ ರೀತಿ ಇನ್ನ ನಿನಗೆ ಆಡುವ ವಯಸ್ಸಿಗೆ ಹೋಗಿ ಆಡ್ಕೋಬಹುದು ಅಂತೇಳಿ. ನೋಡಿ, ನಾವು ಒಂದು ದಿನ ಮಕ್ಕಳಿಗೆ ಊಟ ಹಾಕಿದ್ರೆ ಹೆಚ್ಚು ತಂದೆ ತಾಯಿಗಳು ನಾವೇ ಆದ್ರೂ ಕೂಡ 1 ವಾರ ಮಕ್ಕಳಿಗೆ ಊಟ ಹಾಕಿ ವರ್ಷದ ಕೊನೆಯಲ್ಲಿ ಏನಾದ್ರು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾರೆ ಅಂದ್ರೆ ನಾವು ಏನಂತೇವೆ, ಎಲ್ಲ ಊಟವನ್ನು ಮಾಡ್ತೀಯ, ಅದಕ್ಕೊಂದು ಕೃತಜ್ಞತೆ, ಒಂದು ಪಾಸ್ ಮಾಡ್ಲಿಕ್ಕೆ ಆಗುವುದಿಲ್ಲ ನಿನಗೆ ಅಂತೇಳಿ ನಾವು ಅವರನ್ನು ನಿಂದನೆ ಮಾಡಿ ನಮ್ಮ ಹೆತ್ತು ಮಕ್ಕಳಿಗೆ. ಆದ್ರೆ ಗುರುಗಳು ಯಾವತ್ತೂ ಕೂಡ ಒಬ್ಬ ವಿದ್ಯಾರ್ಥಿಗೆ ನೀನು ಇಷ್ಟು ಹೊತ್ತು ತಿಂತಾ ಇದೆ, 3 ಹೊತ್ತು ಯಾವುದೇ ಒಂದು ಹಣದ ಅಪೇಕ್ಷೆ ಇಲ್ಲದೆ ನೀನು ತಿಂತಾ ಇದೆ, ನೀನು ಇದಕ್ಕೆ ಏನಾದ್ರು ಕೃತಜ್ಞತೆ ಸಲ್ಲಿಸಕ್ಕೆ ಯಾವತ್ತೂ ಕೂಡ ಒಬ್ಬರಲ್ಲಿ ಬೆಳೆದಿಲ್ಲ. ನೋಡಿ ಎಂತಹ ದೊಡ್ಡ ಸಾಧನೆ. ನಾವು ಇವತ್ತೆಲ್ಲ ಮಕ್ಕಳಿಗೆ ಇಂಗ್ಲಿಷ್ ಕಲಿಲಿಕ್ಕೆ, ಲೌಕಿಕಗಳನ್ನ ಕಲೀಲಿಕ್ಕೆ ಲಕ್ಷಾಂಗಟ್ಲೆ ಕೊಟ್ಟು ಅಲ್ಲಿಗೆ ಸೇರಿಸ್ತೇವೆ. ಗುರುಗಳು ಏನೂ ಅಪೇಕ್ಷೆಯನ್ನು ಪಡಲಿಲ್ಲ, 1 ರೂಪಾಯಿನೂ ನನಗೆ ಕೊಡಬೇಕು, ನಿಮಗೆ ನಿಮ್ಮ ಮಕ್ಕಳನ್ನ ಜ್ಞಾನಿಗಳನ್ನಾಗಿ ಹೊರಗಡೆ ಮಾಡಿ ಕಳಿಸ್ತೇನೆ ಅಂತ ಹೇಳಿ ಯಾವುದೇ ಒಂದು ಹಣ ಅಪೇಕ್ಷೆ ಇಲ್ಲದೇನೆ ಫ್ರೀಯಾಗಿ ಎಜುಕೇಶನ್ ಇಟ್ಟರೆ ನಾವು ವಿದ್ಯಾಪೀಠಕ್ಕೆ ಮಕ್ಕಳನ್ನ ಸೇರಿಸಲಿಕ್ಕಾಗ್ತಾ ಇದೆ. ಅದೆಷ್ಟು ಮಕ್ಕಳನ್ನ ವಿದ್ಯಾಪೀಠಕ್ಕೆ ಸೇರಿಸಿ, ವಿಶೇಷವಾಗಿ ದೊಡ್ಡ ದೊಡ್ಡ ಪಂಡಿತರನ್ನ ವಿದ್ಯಾಪೀಠ, ಪೂರ್ಣಪ್ರಜ್ಞ ವಿದ್ಯಾಪೀಠ ಅಂತ ದೊಡ್ಡ ಸಂಸ್ಥೆಯಿಂದ ಎಷ್ಟೋ ಜ್ಞಾನಿಗಳನ್ನ ಕೊಡುಗೆಯಾಗಿ ಕೊಟ್ಟಂತವರು ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿಶೇಷ ತೀರ್ಥರು. ಅದೇ ರೀತಿಯಾಗಿ ಅದನ್ನು ನಡೆಸಿಕೊಂಡು ಇವತ್ತು ಗುರುಗಳಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರು ನಿಜವಾಗ್ಲೂ ಅವ್ರದಂತೂ ದೊಡ್ಡ ಕೊಡುಗೆ. ಯಾಕಂದ್ರೆ ಅವರು ಬಿದ್ದೋರು ನೋಡ್ಬೇಕು. ಅವರು, ನಾನು ಸದಾ ಸಂಚಾರಕ್ಕೆ ಹೋಗುವುದಕ್ಕೂ ಕೂಡ ಎಷ್ಟೋ ತಪ್ಪುಗಳನ್ನ ಮಾಡ್ತಾ ಇದ್ದೆ. ಅವರಲ್ಲಿ ಪ್ರತ್ಯೇಕವಾಗಿ ಹೋಗಿ ಕೇಳ್ಬೇಕು, ಏನಾದ್ರು ಇದೇನಾ ಅಂತ. ಅಂದ್ರೆ ಹೇಳ್ಬೇಕಾದ್ರೆ ಒಂದೊಂದು ವಾಕ್ಯದಲ್ಲಿಯೂ ಕೂಡ ಅಲ್ಪ ಪ್ರಾಣ ಮಹಾಪ್ರಾಣವನ್ನು ಗಮನಿಸಿ ಹೇಳ್ತಾರೆ. ಯಾಕೆಂತಂದ್ರೆ ನೀನು ಹೇಳುವಂತವನು ನೀನು ತಪ್ಪು ಮಾಡಿದ್ರೆ ನಿನ್ನ ಒಂದು 10 ಜನ ತಪ್ಪು ಮಾಡ್ತಾರೆ. ಹಾಗಾಗಿ ಹೇಳುವಂತವನು ನೀನು ಸರಿ ಆಗಬೇಕು ಅಂತ ಎಲ್ಲ ಮಕ್ಕಳನ್ನ ತಿದ್ದಿ ಒಳ್ಳೆಯ ಮಾರ್ಗದಲ್ಲಿ ಹೊರಗಡೆ ಬರುವಂತೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಗುರುಗಳನ್ನ ಸ್ಮರಿಸುತ್ತಾ, ವಿಶೇಷವಾಗಿ ಗುರುಗಳಿಗೆ ಅಷ್ಟೇ ಅಲ್ಲ, ಕೃತಜ್ಞತೆ ಗಂಗಾವತಿಯವರೆಗೂ ಸಲ್ಲಿಸಬೇಕು. ಯಾಕೆ, ಏನೋ ಒಂದಿಷ್ಟು ಪಂಡಿತರನ್ನ ಗುರುಗಳು ಹೊರಗಡೆ ಕೊಟ್ಟು ಕಳಿಸಿದ್ದಾರೆ ಅಂತಂದ್ರೆ ಅವರನ್ನ ಇವತ್ತು ಬದುಕಿಸ್ತಾ ಇರೋರು, ಏನಾದ್ರು ಅವರ ಜೀವನೋಪಾಯವನ್ನು ನಡೆಸ್ತಾ ಇರೋದ್ರೆ ಇಂತಹ ನಿಮ್ಮಂತ ಎಲ್ಲ ಭಗವಂತರಿಂದನೇ ಅವರ ಜೀವನೋಪಾಯ. ಇಷ್ಟು ದಿನ ಜ್ಞಾನ ಕಾರ್ಯವನ್ನು ಮಾಡಿ ಎಷ್ಟೆಲ್ಲ ಪಂಡಿತರನ್ನ ಕರೆಸಿಬಿಟ್ಟು ಅವರಿಗೆ ಸಂಭಾವನೆಯನ್ನು ಕೊಟ್ಟು ಅವರನ್ನು ಒಂದಿಷ್ಟು ಜನರಿಗೆ ಪರಿಚಯವನ್ನು ಮಾಡಿಸುವಂತಹ ಕೆಲಸ ಈ ಗಂಗಾವತಿ ಮಹಾಜನತೆ ಮಾಡ್ತಾ ಇದ್ದೀರಾ. ಹಾಗಾಗಿ ವಿಶೇಷವಾಗಿ ಆ ಗಂಗಾವತಿ ಮಹಾಜನತೆಗೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅಷ್ಟೇ ಅಲ್ಲ, ಮುಷ್ಟಿ ಅಕ್ಕಿ ಇವತ್ತು ನಾವೇನಾದ್ರೂ ಗಂಗಾವತಿ, ಈಗೆಲ್ಲ ವಿದ್ಯಾಪೀಠದಲ್ಲಿ ಬಹಳ ದೊಡ್ಡ ವಿದ್ಯಾಪೀಠ, ಗಂಗಾವತಿ ಜೈನ ವಿದ್ಯಾಪೀಠ, ಈಗೆಲ್ಲ ಬಹಳ ಜನ ದಾನಿಗಳು ಕೂಡ ಜಾಸ್ತಿ ಆಗಿದ್ದಾರೆ. ಕೊಡುವವರು ಎಲ್ಲ ಏನ್ ಬೇಕು, ಅಕ್ಕಿ ಬೇಕು, ಏನ್ ಬೇಕಾದ್ರೂ ತಂದು ಕೊಡ್ತಾರೆ. ಆಗಿನ ಕಾಲಕ್ಕೆ ನಾವು ವಿದ್ಯಾರ್ಥಿಗಳಿದ್ದಾಗ ಹೋಗಿ ಮುಷ್ಟಿ ಅಕ್ಕಿಯನ್ನು ಇಸ್ಕೊಂಡು ಬರ್ಬೇಕಾಗಿತ್ತು. ಯಾರಾದ್ರೂ ಕೊಟ್ರೆ ಅಕ್ಕಿಯನ್ನು ಕೊಟ್ರೆ ಕೊಡಿ, ನೀವು ಕೊಡುವಂತ ಅಕ್ಕಿ. ಇವತ್ತೇನಾದ್ರೂ ನಾವೇನಾದ್ರೂ ಇವತ್ತು ಇಲ್ಲಿ ಕೂತು ಉಪನ್ಯಾಸವನ್ನು ಕೊಡ್ತಾ ಇದ್ದೇವೆ, ಮಾಡ್ತಾ ಇದ್ದೇನೆ ಅಂತ ನೀವು ಕೊಟ್ಟಂತ ಎಲ್ಲ ಮುಖ್ಯ ಅಕ್ಕಿದೆ ಒಂದು ಪ್ರಬಲ. ಏನು ನಾವು ದೇವಸ್ಥಾನಕ್ಕೆ, ಮಠಗಳಿಗೆ ನಾವು ಕೊಡುವಂತ ಹಣ ಈ ವೆಚ್ಚ ವ್ಯರ್ಥವಾಗುತ್ತೆ ಅಂತ ಯೋಚನೆ ಮಾಡಬೇಡಿ, ಅದರಿಂದ ಸದುಪಯೋಗವೇ ಆಗೋದು. ಯಾಕಂದ್ರೆ ಇವತ್ತು ಹಣವನ್ನ 4 ವಿಭಜನೆಯನ್ನು ಮಾಡ್ಬೇಕು ಅಂತ ಇದೆ ನಿಜವಾಗ್ಲೂ ಗೃಹಸ್ಥನ. ಇವತ್ತು ಅದನ್ನು ಬಿಟ್ಟೇ ಬಿಟ್ಟಿದೆ. ನನ್ನ ಶಾಸನ ಹೇಳುತ್ತೆ, ಚತುರ್ಥೋ ವಿಭಜನೆ ವಿತ್ತಂ ಧರ್ಮೈಕಂ ಪ್ರಕಲ್ಪಯೇತ್ ದ್ವಿತೀಯಾಭ್ಯಾಂ ಮುಂಜತಿ ಭೋಗಸ್ತು ಚತುರ್ಥೋ ನಿಧಯೇಮವೇತ್ ಅಂತ. 4 ಭಾಗವನ್ನ ಮಾಡ್ಬೇಕಂತ, ಒಂದು ಧರ್ಮ ಕಾರ್ಯಕ್ಕೆ, ಇನ್ನೊಂದು ತನ್ನ ಮನೆಯ ಕೆಲಸಕ್ಕೆ, ಇನ್ನೊಂದು ಅವನ ಹೆಚ್ಚಿನ ಕೆಲಸಗಳಿಗೆ, ಇನ್ನೊಂದು ಆಪತ್ಕಾಲಕ್ಕೆ ಅಂತ 4 ಭಜನೆಗಳನ್ನು ಮಾಡಿ ಇಡಬೇಕು. ಇವತ್ತು ಯಾವುದನ್ನು ಮಾಡುವುದಿಲ್ಲ, ಎಲ್ಲರೂ ಕೂಡ ನಮಗೆ ಅಂತ ಕಟ್ಟಿಕೊಳ್ತಾರೆ. ಆದ್ರೆ ಇವತ್ತೆಲ್ಲ ಜನರು ನೀವು ಕೊಟ್ಟಂತ ಒಂದು ಚಿಕ್ಕ ಚಿಕ್ಕ ಹಣದ ಸಹಾಯದಿಂದ ಅಥವಾ ನೀವು ಕೊಟ್ಟಂತಹ ನಿಧಿಯಿಂದ ಇವತ್ತಿಷ್ಟು ದೊಡ್ಡ ಜ್ಞಾನ ಕಾರ್ಯ ನಡೀತಾ ಇದೆ. ಹಾಗಾಗಿ ಕೊಡುವಂತಹ ಶಕ್ತಿ ಭಗವಂತ ಇನ್ನೂ ಹೆಚ್ಚಿಗೆ ಕೊಳ್ಳಿ. ಕೊಟ್ಟದ್ದು ಯಾವತ್ತೂ ಕೂಡ ಭಗವಂತ ಕೊಟ್ಟದ್ದನ್ನ ಅನಂತ ಮಡಿ ಮಾಡಿ ಕೊಡುವ. ದಾಸರು ಹೇಳ್ತಾರೆ, ನೀವು 1 ರೂಪಾಯಿ ಕೊಟ್ರೆ ನಾಳೆ ನಮ್ಮ ಭಗವಂತ 10 ರೂಪಾಯಿ ಕೊಟ್ಟೆ ಕೊಡ್ತಾನೆ.
ಆದ್ರೆ ಏನಂದ್ರೆ ಅವನಲ್ಲಿ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಇತ್ತು ಅಂದ್ರೆ ಭಗವಂತ ನಮಗೆ ಕೊಟ್ಟೆ ಕೊಡ್ತಾನೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ದಾನವಂತ ಮಾಡುವಂತ ಶಕ್ತಿ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಕೊಳ್ಳಿ ಅಂತ ಒಂದಿಷ್ಟು ಮಾತುಗಳನ್ನ ಆಡ್ತಾ, ಆಡಿರುವ ಮಾತುಗಳು ಯಾವುದಾದರೂ ಒಂದಿಷ್ಟು ಸರಿ ಇತ್ತು ಅಂದ್ರೆ ಅದು ನನ್ನದು, ತಪ್ಪು ಇತ್ತಂದ್ರೆ ಅದು ನನ್ನದು. ಯಾವುದಾದ್ರೂ ಸರಿಗಳಿದೆ ಅಂದ್ರೆ ಎಲ್ಲವೂ ಕೂಡ ಗುರುಗಳ ಅನುಗ್ರಹ. ಹಾಗಾಗಿ ಆ ಗುರುಗಳಿಗೆ ಕೃತಜ್ಞತೆಗಳನ್ನು ಪ್ರಾರ್ಥನೆಯಾಗತಕ್ಕ ವಿಶೇಷತೆಯನ್ನು ಮತ್ತು ಈಗಿನ ಗುರುಗಳಾದಂತಹ ವಿಶ್ವಪ್ರಸನ್ನಗಳಿಗೂ ವಿಶೇಷವಾಗಿ ನಮಸ್ಕರಿಸುತ್ತಾ, ಹಾಗೂ ವ್ಯವಸ್ಥಾಪಕರಿಗೆ, ಯಾಕಂದ್ರೆ 33 ದಿನ ಜ್ಞಾನ ಕಾರ್ಯ ಮಾಡುವುದು ಅಂತಂದ್ರೆ ಏನ್ ಚಿಕ್ಕ ಕೆಲಸ ಅಲ್ಲ. ಯಾಕಂದ್ರೆ ಯಾಜ್ಞವಲ್ಕ್ಯ ಸ್ವಯಂ ಸೇವಕ ಸಂಘದ ಎಲ್ಲ ವ್ಯವಸ್ಥಾಪಕರಿಗೂ ವಿಶೇಷ ಕೃತಜ್ಞತೆಗಳನ್ನು ತಿಳಿಸಬೇಕು. ಯಾಕಂದ್ರೆ ನೀವೇನೋ ನಾನು ಒಬ್ಬ ಉಪನ್ಯಾಸಕ್ಕೆ ಇವತ್ತು ಬಂದು ನಾನು ಇಲ್ಲಿ ಉಪನ್ಯಾಸ ಮಾಡಿಬಿಟ್ಟು ಹೋಗಿರ್ತೇನೆ, ಆದ್ರೆ ನಮ್ಮನ್ನು ಹಿಡಿಬೇಕಾದ್ರೆ ಅವರಿಗೆ ಎಷ್ಟಾಗಿರುತ್ತೆ ಅಂತ ಅವ್ರಿಗೆ ಕೇಳೋದು ಗೊತ್ತಾಗುತ್ತೆ. ಒಂದು 10-15 ಬಾರಿ ಫೋನ್ ಮಾಡಿರ್ತಾರೆ, ಆ ತರ ಇವತ್ತು ಬಿಡಿದ್ದೀರಾ, ಇವತ್ತು ಬಿಡಿದಿರಾ. ಇಲ್ಲ, ನಾನು ಹೇಗೆ ಹೇಳೋದಿಲ್ಲ, ನಾನು ಸಾಯಂಕಾಲ ಹೇಳ್ತೇನೆ ಅಂದ್ರೆ ನಾನು ಹೇಳುವ ಸಮಯಕ್ಕಿಂತ ಮುಂಚಿತವಾಗಿ ಇನ್ನೊಬ್ರು ಯಾರೋ ಗೊತ್ತಾಗ್ಬೇಕು, ಅವರಿಗೆ ಯಾವಾಗ ಸಮಯ ಕೊಡ್ಬೇಕು. ಯಾಕಂದ್ರೆ ಇಷ್ಟು ಜನಕ್ಕೂ ಅವರಿಗೆ ಯೋಗ್ಯವಾದ 11 ದಿನಗಳನ್ನ ಕೊಟ್ಟು ಅವರು ಬರುವುದು ಹೇಗೆ, ಹೋಗೋದು ಹೇಗೆ, ಅವರಿಗೆ ಆ ದಿನನಿತ್ಯದ ಉಪಹಾರ ಹೇಗೆ, ಬಂದವರು ಬೇರೆ ಊರಿನಿಂದ ಬಂದವರಿಗೆ ಅವರಿಗೆ ಅನುಕೂಲ ಹೇಗೆ, ಅದನ್ನೆಲ್ಲವನ್ನು ಕೂಡ ಯಾವುದೇ ಒಂದು ಯಾರ ಮೇಲೂ ಕೂಡ ಭಾರವನ್ನು ಹಾಕದೆ ಅದನ್ನು ನೋಡಿಕೊಂಡು ಹೋಗುವಂತ ಎಲ್ಲ ಉಪಸ್ಥಾಪಕರಿಗೂ ಕೂಡ ವ್ಯವಸ್ಥಾಪಕರಿಗೂ ಕೂಡ ವಿಶೇಷವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವ ಶಕ್ತಿ ಭಗವಂತವರಿಗೆ ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ವಿಶೇಷವಾಗಿ ಮತ್ತೆ ಬಂದು ಕೂದು ಶ್ರವಣವನ್ನು ಮಾಡುವಂತಹ ನಿಮ್ಮೆಲ್ಲ ಭಗವಂತರಿಗೆ, ಯಾಕಂದ್ರೆ ಅವರೇನೋ ಒಂದು ವ್ಯವಸ್ಥೆಯನ್ನು ಮಾಡಿ ಹೋದ್ರೆ ಆಗುವುದಿಲ್ಲ. ನಿತ್ಯದಲ್ಲಿ ಜ್ಞಾನ ಕಾರ್ಯವನ್ನು ಮಾಡಬೇಕನ್ನೋ ಒಂದು ಅವರೇನೋ ವ್ಯವಸ್ಥೆ ಮಾಡ್ತಾರೆ, ಮಾಡಿಬಿಟ್ಟು ಹೋದ್ರೆ ಅಷ್ಟೇ ಅಲ್ಲ, ಶ್ರೋತೃಗಳು ನೀವು ಬಂದು ಕೂತ್ರೆ ಮಾತ್ರ ಅದಕ್ಕೆ ಯೋಗ್ಯ. ಇಷ್ಟು ದೊಡ್ಡ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ, ಲೈಟ್ಗಳನ್ನ ಹಾಕಿ, ಇಷ್ಟು ದೊಡ್ಡ ಹಿಂದಗಡೆ ಬ್ಯಾನರ್ ಮಾಡಿ, ಮೈಕ್ ವ್ಯವಸ್ಥೆ ಮಾಡಿ, ಎಲ್ಲ ಮಾಡಿ, ಯಾವ ಶ್ರೋತೃಗಳು ಬರೋದಿದ್ರೆ ಅದೆಲ್ಲ ಏನ್ ಮಾಡಿದ್ರು ವ್ಯರ್ಥ. ಹಾಗಾಗಿ ಶ್ರೋತೃಗಳು ಬಂದಾಗಿ ನೀವು ಕುಂತು ಹೆಚ್ಚಿನ ರೀತಿಯಲ್ಲಿ ಹೇಳುವಂತ ಆಸಕ್ತಿಯನ್ನು ಬೆಳೆಸುವಂತ ಎಲ್ಲ ನಿಮ್ಮ ಶ್ರೋತೃಗಳಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮಾಡಿದ ಕರ್ಮಗಳೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ಬೇಕಂತ. ಯಾಕಂದ್ರೆ ವಿಷ್ಣಾಪದಾನಿ ಕರ್ಮಾಣಿ ಸಫಲಾನಿ ಭವಂತಿ, ಅನ್ಯಪಿತಾನಿ ಕರ್ಮಾಣಿ ಭಸ್ಮನ ನ್ಯಸ್ಮಸಾರೇ ಅಂತ ಶಾಸ್ತ್ರ ಪ್ರಮಾಣ. ಮಾಡಿದ ಕರ್ಮ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಮಾತ್ರ ಫಲವನ್ನ ಕೊಡುತ್ತೆ. ಇಲ್ಲದಿದ್ರೆ ಮಾಡಿದ ಎಲ್ಲ ಹೋಮದ ಕಟ್ಟಿಗೆ ಹೇಗೆ ಸುಟ್ಟು ಹೋಗುತ್ತೋ ಹಾಗೆಲ್ಲವೂ ಕೂಡ ಸುಟ್ಟು ಹೋಗುತ್ತೆ. ಹಾಗಾಗಿ ಮಾಡಿದ ಕರ್ಮಗಳನ್ನೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ, ಅಂಶ ಕ್ಷೀರ ನ್ಯಾಯೇನ ರೀತಿಯಲ್ಲಿ ಎಲ್ಲರೂ ಕೂಡ ಇಲ್ಲಿಂದ ಹೊರಹೋಗಿ, ಅಂದ್ರೆ ಅಂಶ ಹಾಲು ನೀರನ್ನ ಹಾಕಿದ್ರೆ ಹಾಲನ್ನ ಮಾತ್ರ ಸ್ವೀಕಾರ ಮಾಡಿ ನೀರನ್ನಲ್ಲೇ ಬಿಟ್ಟು ಹೋಗುತ್ತೆ. ಇವತ್ತು 2 ದಿನಗಳ ಕಾಲದಲ್ಲಿ ನಾನು ಏನಾದ್ರು ಹೇಳಿದ್ರೆ ಒಳ್ಳೆಯದಿತ್ತಂದ್ರೆ ಮಾತ್ರ ಅದನ್ನ ಸ್ವೀಕಾರ ಮಾಡಿಕೊಂಡು ಇಲ್ಲಿಂದ ಹೊರಬಹುದು. ಕೆಟ್ಟದ್ದೇನೇನು ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗುದು ಸಾಕು. ಯಾಕಂದ್ರೆ ಮಾಡಿದವರ ಪಾಪ ಆಡಿದವರ ಬಾಯಿಲ್ಲ. ನಾನೇನಾದ್ರು ಕೆಟ್ಟದ್ದು ಹೇಳೋದು ನೀವು ಸ್ಮರಣೆ ಮಾಡಿ, ನಾನು ಹೇಳಿ ಮರೆತು ಹೋಗಿರ್ತೇನೆ, ನೀವು ಮತ್ತೆ ಹೇಳಿ 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 ಅದನ್ನೇ ನೀವು ಸ್ಮರಣೆ ಮಾಡಿಕೊಂಡು ಪಾಪವನ್ನು ಕಟ್ಕೊಳ್ಳೋದು ಬೇಡ. ಹಾಗಾಗಿ ಅಲ್ಲಿಗೆ ಅದನ್ನ ಬಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರನ್ನ ಕರೆದುಕೊಂಡು ಬನ್ನಿ. ನೀವು ಬರೋದಲ್ಲ, ಇನ್ನೊಬ್ಬರನ್ನ ಕರೆದುಕೊಂಡು ಬಂದಾಗ ಭಗವಂತ ಇನ್ನೂ ವಿಶೇಷ. ಯಾಕಂದ್ರೆ ನಾವು ಮಾಡುವುದಕ್ಕಿಂತ ಕೆಲಸವನ್ನು ಮಾಡಿಸಿದಾಗ ಇನ್ನೂ ಹೆಚ್ಚಿನ ಫಲವನ್ನು ಕೊಡ್ತಾನಂತೆ. ಹಾಗೆ ಹೇಳುವವರಿಗೂ ಕೂಡ ವಿಶೇಷ ಆಸಕ್ತಿ ಬರುತ್ತೆ. ಮುಂದೆ ಅದೇ ರೀತಿಯಾಗಿ ಸಾಕಷ್ಟು ಜನ ಪಂಡಿತರು ಬರೋರಿದ್ದಾರೆ, ಅವರಿಗೂ ಕೂಡ ಇನ್ನೂ ಉನ್ನತ ರೀತಿಯಲ್ಲಿ ಬಂದು ಅವರು ಹೇಳುವಂತೆ ನೀವು ಹೆಚ್ಚಿನ ಜನ ಬಂದು ಕೂತಾಗ ಇನ್ನೂ ಉತ್ಸಾಹ ಜಾಸ್ತಿ ಬರುತ್ತೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳಲಿಕ್ಕೆ ಆಸಕ್ತಿ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ವಿಷಯಗಳನ್ನು ತಿಳಿಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ಏನಾದರೂ ತಪ್ಪುಗಳಲ್ಲಿ ಹೇಳಿದ್ರೆ ಅದೆಲ್ಲವೂ ಕೂಡ ನನ್ನದು. ಏನಾದರೂ ಇದೆಲ್ಲ ಸರಿ ಇತ್ತಂದ್ರೆ ಅದೆಲ್ಲವೂ ಕೂಡ ವಿದ್ಯೆ ಗುರುಗಳಾದಂತಹ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ವಿಶೇಷಿತರು ಶ್ರೀ ವಿಶೇಷಿತರ ಮತ್ತು ಈಗಿನ ಗುರುಗಳಾದ ವಿಶ್ವಪ್ರಸನ್ನರು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಆ ಮಾಸ ನಿಯಾಮಕನಾದಂತಹ ಪುರುಷೋತ್ತಮನಲ್ಲಿಯೂ ಹಾಗೂ ಕ್ಷೇತ್ರ ಸ್ವಾಮಿಯಾಗಿರ್ತಕ್ಕಂತಹ ಯಾಜ್ಞವಲ್ಕ್ಯಂತರ್ಗತ ಭಾರತೀಯ ಲಕ್ಷ್ಮೀನಾರಾಯಣರು ಹಾಗೂ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಶ್ರೀ ವಿಶೇಷಿತೀರ್ಥ ಭಾರತೀಯ ಮುಖ್ಯಪ್ರಾಣ ಲಕ್ಷ್ಮೀನಾರಾಯಣ ಅರ್ಪಣೆಯನ್ನು ಮಾಡುತ್ತಾ ಕಾಯಿನ ಮಾತ ಶ್ರೀ ದ್ರೇವ ಕರೋಮಿ ಅಂತ ಲಕ್ಷ್ಮೀನಾರಾಯಣ ಸಮರ್ಪಯ ಶ್ರೀ ಕೃಷ್ಣ ಅರ್ಪಣ.